ಜನರ ಜೀವಿತದಲ್ಲಿ ಒಂದು ಆಶೀರ್ವದಿಸಲ್ಪಟ್ಟ ರಾತ್ರಿಯಾಗಿ ಮಾರ್ಪಟ್ಟಿದ್ದು. ಕಳೆದ ರಾತ್ರಿ ನಮ್ಮ ಮಧ್ಯದಲ್ಲಿ ಚಲಿಸಿದಂತ ದೇವರ ಆತ್ಮನು ಈ ಹಗಲುಗಳಲ್ಲೂ ಕೂಡ ನಮ್ಮ ಮಧ್ಯದಲ್ಲಿ ಚಲಿಸುವುದಕ್ಕೆ ಶಕ್ತನಾಗಿದ್ದಾನೆ. ನಮ್ಮ ಜೀವಿತದ ಯಾವುದೇ ಖಾಲಿತನಗಳನ್ನು ಕೂಡ ತುಂಬಿಸುವುದಕ್ಕೆ ಶಕ್ತಿ ಉಳ್ಳಂಥದ್ದು ಪರಿಶುದ್ಧಾತ್ಮನಿಗಾಗಿದೆ. ಹಲ್ಲೆಲೂಯ. ಆ ಪರಿಶುದ್ಧಾತ್ಮನು ತಾನೇ ಇಲ್ಲಿರುವಂತ ಖಾಲಿ ಚೇರ್ಗಳನ್ನ, ಇಲ್ಲಿರುವಂತ ಖಾಲಿ ಮನಸ್ಸುಗಳನ್ನ, ಇಲ್ಲಿರುವಂತ ಖಾಲಿಯಾದ ಎಂತಹ ಪರಿಸ್ಥಿತಿಗಳನ್ನು ಕೂಡ ಪರಿಶುದ್ಧಾತ್ಮನು ತುಂಬಿಸುವುದಕ್ಕೆ ಶಕ್ತಿ ಉಳ್ಳವನಾಗಿದ್ದಾನೆ. ಹಲ್ಲೆಲೂಯ. ಖಾಲಿಯಾಗಿದ್ದಂತ ಪೇತ್ರನ ದೋಣಿಯನ್ನ ತುಂಬಿಸಿದಂತ ದೇವರು. ಹಲ್ಲೆಲೂಯ. ಖಾಲಿಯಾದಂತ ಪೇತ್ರನ ಕೈಯನ್ನ ತುಂಬಿಸಿದಂತ ದೇವರು. ಖಾಲಿಯಾದಂತ ಎಲಿಷನ ಶಿಷ್ಯನ ಮನೆಯ ಪಾತ್ರೆಯನ್ನ ತುಂಬಿಸಿದಂತ ದೇವರು. ಖಾಲಿಯಾದಂತ ಈ ಭೂಮಿಯನ್ನ ಮರಗಿಡಗಳಿಂದಲೂ, ಕ್ರಿಮಿಕೀಟಗಳಿಂದಲೂ, ಪ್ರಾಣಿಗಳಿಂದಲೂ, ಬೆಟ್ಟ ಗುಡ್ಡಗಳಿಂದಲೂ, ನಕ್ಷತ್ರಗಳಿಂದಲೂ, ಸೂರ್ಯನಿಂದಲೂ, ಚಂದ್ರನಿಂದಲೂ ತುಂಬಿಸಿದಂತ ದೇವರು ಈ ಹಗಲುಗಳಲ್ಲಿ ನಮ್ಮ ಜೀವಿತವನ್ನು ಕೂಡ ತುಂಬಿಸುವುದಕ್ಕೆ ಆತನ ಮಾತಿಗೆ ಶಕ್ತಿ ಇದೆ. ಈ ಹಗಲುಗಳಲ್ಲಿ ಸಮರ್ಪಣೆಯೊಂದಿಗೆ ನಾವು ದೇವರ ಸನ್ನಿಧಾನದಲ್ಲಿ ಆಗಿರೋಣ. ಆತನು ನಮ್ಮ ಮಧ್ಯದಲ್ಲಿ ತುಂಬಿಸುವುದಕ್ಕೆ ಶಕ್ತನಾಗಿರುವಂತ ದೇವರಾಗಿದ್ದಾನೆ. ಹಲ್ಲೆಲೂಯ. ನಮ್ಮ ಜೀವಿತದಲ್ಲಿ ಯಾವುದಾದ್ರೂ ವಿಷಯಗಳು ಖಾಲಿ ಬಿದ್ದಿದ್ರೆ ಅದು ಖಾಲಿ ಬಿದ್ದಿರೋಕೆ ಕಾರಣ ಕರ್ತನು ಅದನ್ನ ತುಂಬಿಸುವುದಕ್ಕಾಗಿದೆ. ನಾವೆಷ್ಟು ಪ್ರಯತ್ನ ಮಾಡಿದ್ರು ಅದು ತುಂಬಬೇಕೆಂಬುದಾಗಿಲ್ಲ. ನಮ್ಮ ಪ್ರಯತ್ನಗಳೆಲ್ಲ ಇಷ್ಟು ವರ್ಷಗಳು, ಇಷ್ಟು ದಿನಗಳು ವಿಫಲವಾಗಿರಬಹುದು. ಆದ್ರೆ ಆತನ ಒಂದು ಮಾತಿನಲ್ಲಿ ನಮ್ಮ ಜೀವಿತದ ಖಾಲಿತನಗಳನ್ನ ತುಂಬಿಸುವುದಕ್ಕಿರುವಂತ ಶಕ್ತಿ ಇದೆ. ಹಲ್ಲೆಲೂಯ. ಪ್ರಾರ್ಥನೆಯೊಂದಿಗೆ ಈ ಹಗಲು ವೇಳೆಯಲ್ಲಿ ನಾವೆಲ್ಲರೂ ಕೂಡ ಕರ್ತನ ಸನ್ನಿಧಾನದಲ್ಲಿ ಆಗಿರೋಣ. ಹಲ್ಲೆಲೂಯ. ನಿಮ್ಮ ಹೃದಯದಲ್ಲಿ ದೊಡ್ಡ ಸಂತೋಷದಿಂದ ಈ ರಾತ್ರಿ ಈ ಹಗಲು ವೇಳೆಯಲ್ಲಿ ಕರ್ತನ ತುಂಬಿಸುವುದಕ್ಕೆ ಕರ್ತನ ಶಕ್ತನಾಗಿರುವಂತ ದೇವರಾಗಿದ್ದಾರೆ. ಹಲ್ಲೆಲೂಯ. ಹಲ್ಲೆಲೂಯ. ನಿಮ್ಮ ಹೃದಯದ ಸ್ಥಿತಿ ಇವಾಗ ಯಾವುದೇ ರೀತಿಯಲ್ಲಿ ಇರಬಹುದು. ಆದ್ರೆ ಕೆಲವು ಸಮಯ ಕಳೆಯುವಾಗ ಆ ಸ್ಥಿತಿಗಳನ್ನ ಕರ್ತನು ಬದಲಾಯಿಸುವುದಕ್ಕೆ ಶಕ್ತನಾಗಿರುವಂತ ದೇವರಾಗಿದ್ದಾರೆ. ನನ್ನದನ್ನು ದೃಢವಾಗಿ ನಂಬುತ್ತೇನೆ. ಬಹಳ ಪ್ರಾರ್ಥನೆಯೊಂದಿಗೆ ಇವತ್ತಿನ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾವು ತೆರಳೋಣ. ಯೋಹಾನನ ಸುವಾರ್ತೆ 12ನೇ ಅಧ್ಯಾಯ ಅದರ 24ನೇ ವಾಕ್ಯವನ್ನ ಈ ಹಗಲಿನ ಚಿಂತನೆಗಾಗಿ ನಾವು ಓದ್ಕೊಳ್ಳೋಣ. ಯೋಹಾನನ ಸುವಾರ್ತೆ 12ನೇ ಅಧ್ಯಾಯ 24ನೇ ವಾಕ್ಯ. ಗೋಧಿಯ ಕಾಳು ಭೂಮಿಯಲ್ಲಿ ಬಿದ್ದು ಸಾಯದಿದ್ದರೆ ಒಂದೇ ಆಗಿ ಉಳಿಯುವುದು, ಸತ್ತರೆ ಬಹಳ ಫಲ ಕೊಡುವುದು. ಆಶೀರ್ವದಿಸಲ್ಪಟ್ಟ ಈ ವಾಕ್ಯದ ಭಾಗವನ್ನು ನೆನೆಸಿ ನನ್ನ ಕರ್ತನಿಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇನೆ. ಈ ವಾಕ್ಯವನ್ನು ಓದುವಾಗಲೇ ಎಷ್ಟು ಜನಗಳ ಒಳಗಡೆ ಒಂದು ನಿರೀಕ್ಷೆ ಉಂಟಾಗ್ತಾ ಇದೆ ಎಂಬುದಾಗಿ ನನಗೆ ಗೊತ್ತಿಲ್ಲ. ಈ ವಾಕ್ಯವನ್ನು ಓದುವಾಗಲೇ ಎಷ್ಟು ಜನರ ಹೃದಯವನ್ನ ಕರ್ತನ ಆತ್ಮನು ಸ್ಪರ್ಶಿಸುತ್ತಿದ್ದಾರೆ ಎಂಬುದಾಗಿ ನನಗೆ ಗೊತ್ತಿಲ್ಲ. ಹಲ್ಲೆಲೂಯ. ಆದರೆ ಈ ಹಗಲು ವೇಳೆಯಲ್ಲಿ ವಾಕ್ಯದ ಮೂಲಕ ಕರ್ತನ ನಮ್ಮ ಮಧ್ಯದಲ್ಲಿ ದೊಡ್ಡ ಕಾರ್ಯಗಳನ್ನು ಮಾಡಲಿಕ್ಕೆ ಹೋಗುತ್ತಿದ್ದಾರೆ. ಕಳೆದ ರಾತ್ರಿ ಪ್ರಿಯ ದೇವರ ಸೇವಕರ ಮೂಲಕವಾಗಿ ಮಾತನಾಡಿದಂತ ವಾಕ್ಯ ಹಲ್ಲೆಲೂಯ ಎಲ್ಲಿಗೆ ನಿಲ್ತೋ ಅಲ್ಲಿಂದ ಕಂಟಿನ್ಯೂ ಮಾಡುವುದಕ್ಕಾಗಿ ಪರಿಶುದ್ಧಾತ್ಮನು ಬಯಸ್ತಾ ಇದ್ದಾರೆ. ಹಲ್ಲೆಲೂಯ. ಹಲ್ಲೆಲೂಯ. ಜೋರಾಗಿ ಹಲ್ಲೆಲೂಯ. ಈ ವರ್ಷದ ವಾಗ್ದಾನ ವಚನವಾಗಿ ನಾವು ಕೇಳಿದಂತ ವಾಕ್ಯ ಯೆಶಾಯನ ಬರೆದ ಪ್ರವಾದನೆ ಗ್ರಂಥ 55ನೇ ಅಧ್ಯಾಯ ಅದರ 10ನೇ ವಾಕ್ಯವಾಗಿದೆ. ಆ ವಾಕ್ಯವನ್ನು ಕೂಡ ನಾವು ಇದರೊಂದಿಗೆ ಓದ್ಕೊಳ್ಳೋಣ. ಯೆಶಾಯನ ಬರೆದ ಪ್ರವಾದನೆ ಗ್ರಂಥ 55ನೇ ಅಧ್ಯಾಯ ಅದರ 10ನೇ ವಾಕ್ಯ. ನಿಮ್ಮ ಆಲೋಚನೆಗಳಿಗಿಂತ ನನ್ನ ಆಲೋಚನೆಗಳು ಅಷ್ಟು ಉನ್ನತವಾಗಿವೆ. ಮಳೆಯು ಹಿಮವು ಆಕಾಶದಿಂದ ಬಿದ್ದು ಭೂಮಿಯನ್ನು ತೋಯಿಸಿ ಹಸಿರುಗೊಳಿಸಿ ಫಲಿಸುವಂತೆ ಮಾಡಿ, ಬಿತ್ತುವವನಿಗೆ ಬೀಜವನ್ನು ಉಣ್ಣುವವನಿಗೆ ಆಹಾರವನ್ನು ಒದಗಿಸದ ಹೊರತು ಹೇಗೆ ಆಕಾಶಕ್ಕೆ ಸುಮ್ಮನೆ ಹಿಂದಿರುಗುವುದಿಲ್ಲವೋ ಹಾಗೆ ನನ್ನ ಬಾಯಿಂದ ಹೊರಟ ಮಾತು ನನ್ನ ಇಷ್ಟಾರ್ಥವನ್ನು ನೆರವೇರಿಸಿ ನಾನು ಉದ್ದೇಶಿಸಿದ್ದನ್ನು ಕೈಗೂಡಿಸದ ಹೊರತು ನನ್ನ ಕಡೆಗೆ ವ್ಯರ್ಥವಾಗಿ ಹಿಂದಿರುಗುವುದಿಲ್ಲ. ಓಕೆ, ಆಶೀರ್ವದಿಸಲ್ಪಟ್ಟಂತ ವಾಕ್ಯವನ್ನ ನೆನೆಸಿ ನಾನು ಕರ್ತನಿಗೆ ಸ್ತೋತ್ರವನ್ನ ಸಲ್ಲಿಸ್ತಾ ಇದ್ದೇನೆ. ಕಳೆದ ರಾತ್ರಿ ಪ್ರಿಯ ಸೇವಕರು ಅಲ್ಲಿ ದೇವರ ಸೇವಕರ ಒಳಗಡೆ ದೇವರಾತ್ಮನು ಈ ವರ್ಷಕ್ಕಾಗಿ ಕೊಟ್ಟಂತ ಒಂದು ವಾಗ್ದಾನ ವಚನವಾಗಿದೆ. ಯೆಶಾಯನ ಬರೆದ ಪ್ರವಾದನೆ ಗ್ರಂಥ 55ನೇ ಅಧ್ಯಾಯ ಅದರ 10ನೇ ವಾಕ್ಯ. ಹಿಮವನ್ನ ಮಳೆಯನ್ನ ನಾನು ನಿಮಗೆ ಕಳಿಸ್ತೇನೆ, ಬಿತ್ತುವುದಕ್ಕೆ ಬೀಜವನ್ನ ಕೊಡುತ್ತೇನೆ, ಉಣ್ಣುವುದಕ್ಕೆ ಆಹಾರವನ್ನ ನಾನು ನಿಮಗೆ ಕೊಡುತ್ತೇನೆ ಎಂಬುದಾಗಿರುವಂತಹ ಕರ್ತನ ವಾಗ್ದಾನವನ್ನ ನೆನೆಸಿ ನಾನು ಕರ್ತನಿಗೆ ಸ್ತೋತ್ರವನ್ನ ಸಲ್ಲಿಸ್ತಾ ಇದ್ದೇನೆ. ಅಲ್ಲಿ ನನ್ನ ಆತ್ಮದಲ್ಲಿ ಗ್ರಹಿಸಲಿಕ್ಕಾಗುತ್ತಾ ಇರುವಂತಹ ಒಂದು ವಿಷಯ, ಇದೊಂದು ಸುಗ್ಗಿಯ ಕಾಲವಾಗಿದೆ. ನನ್ನ ಆತ್ಮದಲ್ಲಿ ಗ್ರಹಿಸಲಿಕ್ಕಾಗುತ್ತಾ ಇರುವಂತಹ ಒಂದು ವಿಷಯ, ಈ ವರ್ಷ ಒಂದು ಸುಗ್ಗಿಯ ವರ್ಷವಾಗಿದೆ. Hallelujah. This is the year of harvest. ಅಲ್ಲಿ ಇದುವರೆಗೂ ನಾವು ಕಾಣದೇ ಇರುವಂತ ಒಂದು ಸುಗ್ಗಿಯನ್ನ ನಾವು ಕಾಣುವಂತ ದಿನಗಳಾಗಿ ಈ ದಿನಗಳು ಮಾರ್ಪಡುವುದಕ್ಕಾಗಿ ಹೋಗುತ್ತಾ ಇದೆ. ಅದನ್ನ ನಾನು ವಿವರಿಸುವುದಕ್ಕಾಗಿ ಬಯಸದೆ ತೆಗೆದಂತ ವಾಕ್ಯದ ಭಾಗಕ್ಕೆ ನಾನು ಹಿಂದಿರುಗಿ ಬರುವುದಕ್ಕಾಗಿ ಬಯಸ್ತೇನೆ. ಯೋಹಾನ ಸುವಾರ್ತೆ 12ನೇ 24ನೇ ವಾಕ್ಯವಾಗಿದೆ. ಈ
ಹಗಲಿನ ಚಿಂತನೆಗಾಗಿ ಕರ್ತನ ಆತ್ಮನ ದಯ ಪಾಲಿಸಿರುವಂತದ್ದು. ಆ ವಾಕ್ಯದಲ್ಲಿ ಬರೆದಿರುವಂತದ್ದು ಈ ರೀತಿಯಾಗಿದೆ, ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ. ಆ ಮಾತಿನ ಅರ್ಥ, ಅದರಲ್ಲಿ ಯಾವ ಡೌಟ್ ನಿಮಗೆ ಬೇಡ, ಅದರಲ್ಲಿ ಯಾವ ಸಂದೇಹವು ನಿಮಗೆ ಬೇಡ. ನಾನು ನಿಮಗೆ ನಿಜ ನಿಜವಾಗಿ ಹೇಳ್ತೇನೆ ಎಂಬುದಾಗಿ ಯೇಸು ಸ್ವಾಮಿ ಹೇಳಿದ್ರೆ ಅಲ್ಲಿ 1% ಕೂಡ ಅಲ್ಲೆಲೂಯ ಸಂಶಯ ಪಡುವಂತ ಅವಶ್ಯಕತೆಯೇ ಇಲ್ಲ ಎಂಬುದಾಗಿದೆ. ಯೇಸು ಸ್ವಾಮಿ ಹೇಳ್ತಾ ಇರುವಂತದ್ದು, ನಾನು ನಿಮಗೆ ನಿಜ ನಿಜವಾಗಿ ಹೇಳ್ತೇನೆ. ಅಲ್ಲೆಲೂಯ. ಯೇಸು ಸ್ವಾಮಿ ಒಂದು ಸೀಲನ್ನ ಒತ್ತಿಯಾಗಿದೆ ಹೇಳ್ತಾ ಇರುವಂತದ್ದು, ಇದು ನೆರವೇರ್ಲಿಕ್ಕಾಗಿ ಹೋಗುತ್ತಾ ಇದೆ ಎಂಬುದಾಗಿ. ಅಲ್ಲೆಲೂಯ. ಆ ನೆರವೇರ್ಲಿಕ್ಕೆ ಹೋಗುತ್ತಾ ಇರುವಂತ ಸಂಗತಿ ಏನು? ಒಂದು ಗೋಧಿಯ ಕಾಳು ಅಲ್ಲೆಲೂಯ ಬಿದ್ದು ಸಾಯದಿದ್ದರೆ ಒಂದೇ ಆಗಿ ಉಳಿಯುತ್ತದೆ, ಆದರೆ ಸತ್ತರೆ ಬಹಳ ಫಲವನ್ನ ಕೊಡುತ್ತದೆ. ಅಲ್ಲೇ ಇದಾಗಿದೆ ಈ ಹಗಲಿನ ಧ್ಯಾನಕ್ಕಾಗಿ ದೇವರ ಆತ್ಮನ ಕೊಟ್ಟಿರುವಂತಹ ವಾಕ್ಯ. ಹಲ್ಲೆಲೂಯ. ಕರ್ತನ ಆತ್ಮನ ಈ ಹಗಲುಗಳಲ್ಲಿ ನಮ್ಮ ಸಂಗಡ ಮಾತನಾಡುತ್ತಾರೆ ಎಂಬುದಾಗಿ ಎಷ್ಟು ಜನ ನಂಬುತ್ತೀರಾ? ಹಲ್ಲೆಲೂಯ. ಈ ವಾಕ್ಯ ನಮ್ಮ ಜೀವಿತದಲ್ಲಿ ದೊಡ್ಡ ಕಾರ್ಯವನ್ನ ಮಾಡುತ್ತದೆ ಎಂಬುದಾಗಿ ಎಷ್ಟು ಜನ ನಂಬುತ್ತೀರಾ? ಕರ್ತನ ಅತಿಶಯವಾದ ಕಾರ್ಯಗಳನ್ನ ಈ ಹಲ್ಲೆಲೂಯ ಹಗಲು ವೇಳೆ ನಮ್ಮ ಮಧ್ಯದಲ್ಲಿ ಮಾಡುವವರಾಗಿದ್ದಾರೆ. ಒಂದು ಹೊಸ ಆರಂಭಕ್ಕೆ ಕರ್ತನು ನಮ್ಮನ್ನು ತೆಗೆದುಕೊಂಡು ಹೋಗುವುದಕ್ಕಾಗಿ ಹೋಗುತ್ತಾ ಇದ್ದಾರೆ. ಹಲ್ಲೆಲೂಯ. ಜೋರಾಗಿ ಹಲ್ಲೆಲೂಯ. ಆ ವಾಕ್ಯವನ್ನ ಗಮನಿಸಿರಿ. ಒಂದು ಗೋಧಿಯ ಕಾಳು ಭೂಮಿಯಲ್ಲಿ ಬಿದ್ದು ಸಾಯದೆ ಇದ್ರೆ ಅದು ಒಂದೇ ಆಗಿ ಉಳಿಯುತ್ತದೆ. ಏನಾಗಿ ಉಳಿಯುತ್ತದೆ? ಒಂದೇ ಆಗಿ ಉಳಿಯುತ್ತದೆ. ಅಲ್ಲೆಲೂಯ. ಆದ್ರೆ ಆ ಗೋಧಿಯ ಕಾಳಿಗೆ ಬಹಳಷ್ಟು ಅಲ್ಲಿ ಸಾಮರ್ಥ್ಯ ಇದೆ. ಆ ಗೋಧಿಯ ಕಾಳಿನ ಒಳಗಡೆ ಬಹಳಷ್ಟು ಕರೆಯುವಿಕೆ ಅಡಕವಾಗಿದೆ. ಆ ಗೋಧಿಯ ಕಾಳಿನ ಒಳಗಡೆ ಬಹಳಷ್ಟು ಅದ್ಭುತಗಳು ಅಡಕವಾಗಿದೆ. ಆ ಗೋಧಿಯ ಕಾಳಿನ ಒಳಗಡೆ ಒಂದು ಸಂತತಿಯೇ ಅಡಕವಾಗಿದೆ. ಆದ್ರೆ ಈ ಗೋಧಿಯ ಕಾಳು ಯಾವಾಗಲೂ ಯೋಚನೆ ಮಾಡ್ತಾ ಇದೆ, ನಾನು ಒಂಟಿ, ನನಗೆ ಯಾರೂ ಇಲ್ಲ, ನನಗೆ ಯಾರೂ ಇಲ್ಲ, ನನಗೆ ಯಾರೂ ಇಲ್ಲ ಎಂಬುದಾಗಿ. ಅಲ್ಲೆಲೂಯ. ಆ ರೀತಿಯಲ್ಲಿ ಯೋಚನೆ ಮಾಡ್ತಾ ಇರೋಕೆ ಕಾರಣ ಏನು? ಆ ರೀತಿಯಲ್ಲಿ ಯೋಚನೆ ಮಾಡ್ತಾ ಇರೋಕೆ ಕಾರಣ ಏನಂದ್ರೆ, ಈ ಗೋಧಿಯ ಕಾಳು ತನ್ನ ಹೊರಗಿನ ಭಾಗವನ್ನ ಮಾತ್ರವೇ ನೋಡುತ್ತಾ ಇರೋದ್ರಿಂದಾಗಿದೆ. ಗೋಧಿಯ ಕಾಳು ಯೋಚನೆ ಮಾಡ್ತಿರೋದು ನಾನು ಒಂಟಿ ಎಂಬುದಾಗಿ. ಗಮನ ಇಟ್ಟು ಕೇಳಿಸ್ಕೊಂಡ್ರಿ, ಒಂದು ಗೋಧಿಯ ಕಾಳನ್ನ ತೆಗೆದುಕೊಳ್ಳೋದಾದ್ರೆ ಅದರ ಹೊರಗಿನ ಸಿಪ್ಪೆಯನ್ನ ಮಾತ್ರ ಗೋಧಿಯ ಕಾಳು ಗಮನಿಸುವಾಗ ಅದು ಯಾವಾಗಲೂ ಯೋಚನೆ ಮಾಡುತ್ತೆ, ನಾನು ಒಂಟಿಯಾಗಿದ್ದೇನೆ, ನಾನು ಒಂದೇ ಇದ್ದೇನೆ, ನನ್ನಿಂದ ಏನು ಪ್ರಯೋಜನ, ನಾನು ಯಾವುದಕ್ಕೆ ಪ್ರಯೋಜನ ಎಂಬುದಾಗಿ ಮಾತ್ರವೇ ಆ ಗೋಧಿಯ ಕಾಳಿಗೆ ಯೋಚನೆ ಮಾಡ್ಲಿಕ್ಕೆ ಸಾಧ್ಯವಾಗುವುದು. ಅಲ್ಲೆಲ್ಲೂ ಈ ಹಗಲು ವೇಳೆ ನಾನು ಮಾತನಾಡ್ತಾ ಇರೋದು ಗೋಧಿ ಕಾಳಿನ ಬಗ್ಗೆ ಅಲ್ಲ, ನನ್ನ ಮತ್ತು ನಿಮ್ಮ ಜೀವಿತದ ಬಗ್ಗೆ ಆಗಿದೆ ದೇವರ ಆತ್ಮನ ಮಾತನಾಡ್ತಾ ಇರುವಂತದ್ದು. ಅನೇಕ ಬಾರಿ ನಾವು ನಮ್ಮ ಹೊರಗಿನ ಜೀವಿತವನ್ನ ನೋಡಿಕೊಳ್ಳುವಾಗಿದೆ ನಮಗೆ ಅನಿಸ್ತಾ ಇರುವಂತದ್ದು, ನಾನು ಒಂಟಿ, ನಾನು ಯಾವುದಕ್ಕೆ ಪ್ರಯೋಜನ, ನನ್ನಿಂದ ಏನ್ ಮಾಡ್ಲಿಕ್ಕೆ ಆಗುತ್ತೆ ಎಂಬುದಾಗೆಲ್ಲ ನಾವು ಯೋಚನೆ ಮಾಡ್ತಿರೋದು ನಮ್ಮ ಹೊರಗೆ ನಮ್ಮ ಸಿಪ್ಪೆಯನ್ನ ನೋಡಿಕೊಳ್ಳುವಾಗ, ಅಥವಾ ಆ ಸಿಪ್ಪೆ ಅಂತ ಇರುವಂತ ನಮ್ಮ ಪರಿಸ್ಥಿತಿಗಳನ್ನ ನೋಡಿಕೊಳ್ಳುವಾಗ, ನಮ್ಮ ವಿದ್ಯಾಭ್ಯಾಸವನ್ನ ನೋಡಿಕೊಳ್ಳುವಾಗ, ಅಲ್ಲೇ ನಮ್ಮ ಬಲ ಆರೋಗ್ಯವನ್ನ ನೋಡುವಾಗ ನಮಗೆ ಅನಿಸ್ತಾ ಇದೆ, ನನ್ನಿಂದ ಏನ್ ಪ್ರಯೋಜನ, ನನ್ನಿಂದ ಏನ್ ಪ್ರಯೋಜನ. ಈ ಹಗಲು ವೇಳೆಯಲ್ಲಿ ಇರುವಂತ ಅನೇಕ ಆ ರೀತಿಯಲ್ಲಿ ಯೋಚನೆ ಮಾಡ್ತಾ ಇರುವಂತ ವ್ಯಕ್ತಿಗಳಾಗಿರ್ಬೋದು. ನಿಮ್ಮ ಹೊರಗಿನ ಪರಿಸ್ಥಿತಿಯನ್ನೇ ನೋಡ್ತಾ ಇರೋದ್ರಿಂದಾಗಿದೆ ನಿಮಗೆ ಆ ರೀತಿಯಲ್ಲಿ ಅನಿಸ್ತಾ ಇರೋದು. ನಿಮ್ಮ ಹೊರಗಿನ ಪರಿಸ್ಥಿತಿಯನ್ನು ನೋಡ್ತಾ ಇರೋದ್ರಿಂದಾಗಿದೆ ನಮಗೆ ನಾನು ಒಂಟಿ ಎಂಬುದಾಗಿ ಅನಿಸ್ತಾ ಇರೋದು. ಆ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಅದು ಒಂದೇ ಆಗಿ ಉಳಿಯುತ್ತದೆ. ಈ ಹಗಲು ವೇಳೆಯಲ್ಲಿ ಆ ರೀತಿಯಲ್ಲಿ ಒಂದೇ ಆಗಿ ಉಳಿದಿರುವಂತ ಕೆಲವು ವ್ಯಕ್ತಿಗಳನ್ನ ಕರ್ತನಾತ್ಮನನ್ನು ತೋರಿಸ್ತಾ ಇದ್ದಾರೆ. ಆದ್ರೆ ಈಗ ಈ ಹಗಲು ವೇಳೆಯಲ್ಲಿ ಕರ್ತನ ಹೇಳ್ತಾ ಇರುವಂತದ್ದು, ನೀನು ಒಂದೇ ಆಗಿ ಉಳಿಬೇಕಾದಂತ ವ್ಯಕ್ತಿ ಅಲ್ಲ. ಅದರರ್ಥ ನೀನು ಒಂಟಿ 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 ಎಂಬುದಾಗಿ ಯೋಚಿಸುತ್ತಾ ಇರಬೇಕಾದ ವ್ಯಕ್ತಿ ಅಲ್ಲ. ನಾನೊಬ್ಬ ಏಕಾಂಗಿ ಎಂಬುದಾಗಿ ನೀನು ಯೋಚಿಸಬೇಕಾದಂತ ವ್ಯಕ್ತಿ ಅಲ್ಲ. ನನ್ನಿಂದ ಏನ್ ಪ್ರಯೋಜನ ಎಂಬುದಾಗಿ ನೀನು ಯೋಚಿಸಬೇಕಾದಂತ ವ್ಯಕ್ತಿ ಅಲ್ಲ. ಆದ್ರೆ ನಿನ್ನೊಳಗಡೆ ಕೆಲವನ್ನ ದೇವರ ಅಡಕವಾಗಿ ಇಟ್ಟಿದ್ದಾರೆ, ನಿನ್ನೊಳಗಡೆ ದೇವರ ಕೆಲವನ್ನ ಮರೆಯಾಗಿ ಇಟ್ಟಿದ್ದಾರೆ. ಆಮೇಲೆ ಅದನ್ನ ಈ ಹಗಲು ವೇಳೆಯಲ್ಲಿ ಗ್ರಹಿಸಿ ತಿಳ್ಕೊಳ್ಳುವುದಕ್ಕೆ ದೇವರ ಆತ್ಮನ ಈ ಶಬ್ದವನ್ನ ಕೇಳ್ತಾ ಇರುವಂತ ಪ್ರತಿಯೊಬ್ಬರಿಗೂ ಕೂಡ ಸಹಾಯ ಮಾಡಲಿ. ಲೋಕದಲ್ಲಿ ಯಾವುದೇ ಬೀಜಗಳನ್ನ ನೀವು ತೆಗೆದುಕೊಂಡ್ರಿ, ಆ ಬೀಜದ ಹೊರಗಿನ ಭಾಗವನ್ನ ನೀವು ದೃಷ್ಟಿಸಿದ್ರೆ ಆಮೇಲೆ ನಿಮ್ಗೆ ಒಂದನ್ನ ಮಾತ್ರವೇ ನೋಡ್ಲಿಕ್ಕಾಗೋದು. ಆಮೇಲೆ ಒಂದು ಅಕ್ಕಿ ಕಾಳು ತಗೊಂಡ್ರೆ ಒಂದನ್ನೇ ನಿಮಗೆ ನೋಡ್ಲಿಕ್ಕಾಗೋದು. ಒಂದು ಜೋಳದ ಕಾಳನ್ನು ತೆಗೆದುಕೊಂಡ್ರೆ ನೀವು ಹೊರಗಡೆ ಮಾತ್ರ ನೀವು ನೋಡುವಂತ ವ್ಯಕ್ತಿಗಳಾಗಿದ್ರೆ ನಿಮ್ಗೆ ಒಂದನ್ನೇ ನೋಡ್ಲಿಕ್ಕಾಗೋದು. ಒಂದು ಗೋಧಿ ಕಾಳನ್ನ ತೆಗೆದುಕೊಂಡ್ರೆ ನೀವು ಹೊರಗಿನ ದೃಷ್ಟಿಕೋನದಲ್ಲಿ ನೋಡುವಂತವರಾಗಿದ್ರೆ ನೀವು ಒಂದೇ ಗೋಧಿ ಕಾಳನ್ನ ನೋಡ್ಲಿಕ್ಕಾಗುವಂಥದ್ದು. ಆದ್ರೆ ನಿಮಗೆ ಒಂದು ಒಳಗಿನ ದೃಷ್ಟಿಕೋನ ಇದ್ರೆ ಅದರ ಒಳಗಡೆ ಏನ್ ಅಡಕವಾಗಿದೆ ಎಂಬುದಾಗಿ ನಿಮಗೆ ಕಾಣಲಿಕ್ಕೆ ಸಾಧ್ಯವಾಗುತ್ತೆ. ಈ ಹಗಲು ವೇಳೆಯಲ್ಲಿ ನಾನು ಶಬ್ದವನ್ನ ಕೇಳ್ತಾ ಇರುವಂತ ಪ್ರೀತಿಯ ಸಹೋದರ ಸಹೋದರಿಯೇ, ಎಲ್ಲೋ ಸೈತಾನನು ನಮ್ಮ ದೃಶ್ಯವನ್ನ ನೋಟದಿಂದ ಬದುಕುವವರಾಗಿ ನಮ್ಮನ್ನ ಮಾಡ್ತಾ ಇರೋದ್ರಿಂದ ನಮಗೆ
ನಮ್ಮ ಹೊರಗಿನ ಜೀವಿತವನ್ನ ಮಾತ್ರವೇ ಫೋಕಸ್ ಮಾಡಿ ನಾವು ಜೀವಿಸುವಂತ ವ್ಯಕ್ತಿಗಳಾಗಿದ್ದೇವೆ. ಗಮನ ಇಟ್ಟು ಎಲ್ಲರೂ ಕೇಳಿಸ್ಕೊಳ್ರಿ. ನಮ್ಮ ಹೊರಗಿನ ಕುಟುಂಬದ ಪರಿಸ್ಥಿತಿ, ಅಲ್ಲಿ ನನ್ನ ಕುಟುಂಬ ಹೇಗಿದೆ, ನನ್ನ ಹೊರಗಿನ ಪರಿಸ್ಥಿತಿ ಹೇಗಿದೆ, ನನ್ನ ಹೊರಗಿನ ಪರ್ಸನಾಲಿಟಿ, ನನ್ನ ಹೊರಗಿನ ವಿದ್ಯಾಭ್ಯಾಸ, ಇದನ್ನ ಮಾತ್ರ ಗಮನಿಸುವಂತ ವ್ಯಕ್ತಿ ಆಗಿದ್ರೆ ನಾವು ನೋಟದಿಂದ ಬದುಕುವವರಾಗಿದ್ದೇವೆ. ಆ ರೀತಿಯಲ್ಲಿ ಬದುಕುವಾಗೆಲ್ಲ ನಮಗೆ ಅನಿಸುವಂತದ್ದು ಏನಂದ್ರೆ ನಾನು ಏನಕ್ಕೂ ಪ್ರಯೋಜನ ಇಲ್ಲ. ಆ ರೀತಿಯಲ್ಲಿ ಯೋಚಿಸುವಾಗೆಲ್ಲ ನಮಗೆ ಅನಿಸುವಂತದ್ದು ಏನಂದ್ರೆ ನಾನು ಒಂದೇ ಆಗಿದ್ದೇನೆ, ನಾನು ಒಂಟಿಯಾಗಿದ್ದೇನೆ ಎಂಬುದಾಗಿ ಮಾತ್ರವೇ ನಮಗೆ ಅನಿಸುವಂತದ್ದಾಗಿದೆ. ಈ ಹಾಗೆಗಳಲ್ಲಿ ಕುಳಿತಿರುವಂತ ನೀವು ಒಬ್ಬೊಬ್ಬರು ಕೂಡ ಒಂದೊಂದು ಬೀಜವಾಗಿದ್ದೀರಿ. ಕಳೆದ ರಾತ್ರಿ ನಾವು ಕೇಳಿದಂತ ವಾಕ್ಯ ದೇವರು ಬಿತ್ತುವುದಕ್ಕೆ ಬೀಜವನ್ನ ಕೊಡುತ್ತಾರೆ ಎಂಬುದಾಗಿ. ಆದ್ರೆ ಈ ಹಗಲು ವೇಳೆಯಲ್ಲಿ ದೇವರಾತ್ಮನು ನಮ್ಮೊಬ್ಬೊಬ್ಬರನ್ನ ಹೇಳ್ತಿದ್ದಾರೆ, ಇಲ್ಲಿ ಕುಳಿತಿರುವಂತ ನೀನೊಂದು ಬೀಜವಾಗಿದ್ದೀರಿ. ಹಾಗಾಗಿ ಇಲ್ಲಿ ಕುಳಿತಿರುವಂತ ನೀನೊಂದು ಬೀಜವಾಗಿದ್ದಿ, ಇಲ್ಲಿ ಕುಳಿತಿರುವಂತ ನೀನೊಂದು ಗೋಧಿಯ ಕಾಳಾಗಿದ್ದಿ. ಪಕ್ಕದಲ್ಲಿರೋರು ಕೈ ಕೊಟ್ರಿ, ಅಲ್ಲಿ ನೀನೊಂದು ಬೀಜವಾಗಿದ್ದಿ, ನೀನೊಂದು ಗೋಧಿಯ ಕಾಳಾಗಿದ್ದಿ. ಹಾಲೆಲೂಯ್ಯ. ಅವರಿಗೆ ಗೊತ್ತಾಗಲಿ ಅವರು ಯಾರೆಂಬುದಾಗಿ. ಹಾಲೆಲೂಯ್ಯ. ಜೋರಾಗಿ ಹಾಲೆಲೂಯ್ಯ. ನಾವೆಲ್ಲರೂ ಅಂದ್ಕೊಂಡಿರೋದು ನಾವು ಈ ಭೂಮಿಗೆ ಹುಟ್ಟು ಬಂದಿದ್ದೀವಿ, ನಮಗೆ ಒಂದೊಂದು ದಿನ ಆದಂಗೆ ವಯಸ್ಸಾಗ್ತಾ ಇದೆ, ಒಂದು 60-70 ವರ್ಷ ಆಗುವಾಗ ನಾವಿನಿಂದ ಸಾಯ್ತೇವೆ ಹೋಗ್ತೇವೆ ಎಂಬುದಾಗಿ. ಅಷ್ಟು ಮಾತ್ರವಲ್ಲ ಈ ಲೋಕದ ಜೀವಿತ, ಅಷ್ಟು ಮಾತ್ರವಲ್ಲ ಈ ಲೋಕದ ಜೀವಿತ ಒಂದೇ ಆಗಿ ಉಳಿಯತಕ್ಕ ರೀತಿಯಾದ ಒಂದು ಬೀಜವಾಗಿ ಅಲ್ಲ ದೇವರು ನಮ್ಮನ್ನು ಆರಿಸಿ ಕರೆದಿರುವಂತದ್ದು. ಅಲ್ಲಿ ನಮ್ಮಿಂದ ದೇವರು ಏನನ್ನೋ ನಿರೀಕ್ಷಿಸ್ತಾ ಇದ್ದಾರೆ, ನಮ್ಮಿಂದ ದೇವರು ಏನನ್ನೋ ನಿರೀಕ್ಷಿಸ್ತಾ ಇದ್ದಾರೆ. ಈ ಹಗಲು ವೇಳೆಯಲ್ಲಿ ಈ ಶಬ್ದವನ್ನ ಕೇಳ್ತಾ ಇರುವಂತ ಪ್ರೀತಿ ದೇವರ ಮಕ್ಕಳೇ, ನೀವೊಂದು ಬೀಜವಾಗಿದ್ರೆ, ನೀನೊಂದು ಗೋಧಿಯ ಕಾಳಾಗಿದ್ರೆ, ದೇವರು ನಿನ್ನ ಒಳಗಡೆ ಕೆಲವನ್ನೆಲ್ಲ ಮರೆಯಾಗಿ ಇಟ್ಟಿದ್ದಾರೆ. ನಿನ್ನೊಳಗಡೆ ದೇವರು ಕೆಲವನ್ನ ಮರೆಯಾಗಿ ಇಟ್ಟಿದ್ದಾರೆ. ಅಲ್ಲಿ ಎಷ್ಟೊತ್ತಿಗೆ ಅರ್ಥ ಆಗ್ತಾ ಇದೆ, ನಿನ್ನೊಳಗಡೆ ಏನು ಇಲ್ಲದವಳ ಅಲ್ಲ ನೀನು. ಅಲ್ಲಿ ಹೊರಗಡೆ ನೋಡುವಾಗ ನೀನು ಏನು ಇಲ್ಲದೆ ಇರಬಹುದು, ಆದ್ರೆ ನಿನ್ನ ಒಳಗಡೆಯಿಂದ ನಿನ್ನನ್ನು ಗಮನಿಸಿಕೋ. ನಿನ್ನ ಒಳಗಡೆ ದೇವರು ಏನನ್ನೋ ಮರೆಯಾಗಿಟ್ಟಿದ್ದಾರೆ, ನಿನ್ನ ಒಳಗಡೆ ದೇವರು ಏನನ್ನೋ ಮರೆಯಾಗಿಟ್ಟಿದ್ದಾರೆ, ನಿನ್ನ ಒಳಗಡೆ ದೇವರೇನೋ ಅಡಗಿಸಿಟ್ಟಿದ್ದಾರೆ. ಅಲ್ಲಿ ಒಳಗಡೆಗೆ ಕಾಣತಕ್ಕ ರೀತಿಯಲ್ಲಿ ನಮ್ಮ ನಂಬಿಕೆ ಕಣ್ಣುಗಳು ತೆರೆಯಲ್ಪಡಲಿ. ನಮ್ಮನ್ನ ಒಳಗಿನಿಂದ ದೃಷ್ಟಿಸಲಿಕ್ಕೆ ನಮ್ಮ ನಂಬಿಕೆ ಕಣ್ಣುಗಳು ಹಾಗೆ ಬೆಳೆಯಲಿ, ತೆರೆಯಲ್ಪಡಲಿ. ಅಲ್ಲಿ ಲೋಕದ ಜನಗಳು ನೋಡುವ ಹಾಗೇನೆ ನಾವು ನಮ್ಮನ್ನು ನೋಡಬಾರದು. ಲೋಕದ ಜನಗಳು ನಮ್ಮ ಕುಟುಂಬವನ್ನು ನೋಡುವ ಹಾಗೇನೆ ನಮ್ಮನ್ನು ನಾವು ನೋಡಬಾರದು. ಅಲ್ಲಿ ಆ ರೀತಿಯಲ್ಲ, ಲೋಕದ ಜನಗಳು ನಮ್ಮನ್ನು ನೋಡುವ ರೀತಿಯಲ್ಲ ದೇವರು ನಮ್ಮನ್ನು ಇಟ್ಟಿರುವಂತದ್ದು. ನಮ್ಮನ್ನ ವಿಶಿಷ್ಟವಾಗಿ ದೇವರನ್ನು ರೂಪಿಸಿದ್ದಾರೆ, ನಮ್ಮನ್ನು ಅದ್ಭುತವಾಗಿ ದೇವರು ರೂಪಿಸಿದ್ದಾರೆ. ನಮ್ಮ ಒಳಗಡೆ ದೇವರು ಏನನ್ನೋ ಅಡಕವಾಗಿಟ್ಟಿದ್ದಾರೆ, ನಮ್ಮ ಒಳಗಡೆ ದೇವರು ಏನನ್ನೋ ಅಲ್ಲಿ ಡೆಪಾಸಿಟ್ ಮಾಡಿ ಇಟ್ಟಿದ್ದಾರೆ. ಎಷ್ಟು ಜನಗಳಿಗೆ ಅರ್ಥ ಆಗ್ತಾ ಇದೆ, ನಿನ್ನನ್ನ ಕರೆದು ಬೇರ್ಪಡಿಸಿದಾಗಲೇ ನಿನ್ನೊಳಗಡೆ ಏನೇನನ್ನೋ ದೇವರು ಡೆಪಾಸಿಟ್ ಮಾಡಿ ಇಟ್ಟಿದ್ದಾರೆ. ಹಲ್ಲೆಲೂಯಾ. ಒಂದು ಗೋಧಿಯ ಕಾಳನ್ನ ದೇವರು ಸೃಷ್ಟಿ ಮಾಡಿದಾಗ ಒಂದು ಗೋಧಿ ಕಾಳಿನ ಒಳಗಡೆ ಅಲ್ಲಿ ಅನೇಕ ವಿಷಯಗಳನ್ನ ದೇವರು ಅಲ್ಲಿ ಸೃಷ್ಟಿ ಮಾಡಿ ಡೆಪಾಸಿಟ್ ಮಾಡಿ ಇಟ್ಟಿದ್ದಾರೆ. ಅದರೊಳಗಡೆ ಏನೇನಿದೆ ಎಂಬುದಾಗಿ ನಿಮಗೆ ಗೊತ್ತಾ? ಒಂದು ಗೋಧಿ ಕಾಳನ್ನ ತೆಗೆದುಕೊಂಡ್ರೆ ನಿಮಗದ್ರ ನಿಮಗೆ ಏನು ಅರ್ಥ ಆಗಲ್ಲ ಹೊರಗಿನಿಂದ ನೋಡುವಾಗ, ಆದ್ರೆ ಒಳಗಿನಿಂದ ನೋಡಿದ್ರೆ ಅದರ ಒಳಗಡೆ ಒಂದು ದೊಡ್ಡ ಗಿಡವೇ ಇದೆ. ಆ ಗಿಡದ ಒಳಗಡೆ ಅನೇಕ ಕಾಳುಗಳಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದು ತಲೆಮಾರೆ ಆ ಒಂದು ಗೋಧಿ ಕಾಳಿನ ಒಳಗಡೆ ಅಡಕವಾಗಿದೆ. ಹಲ್ಲೆಲೂಯಾ. ಒಂದು ದೊಡ್ಡ ತಲೆಮಾರೆ ಆ ಗೋಧಿಯ ಕಾಳಿನ ಒಳಗಡೆ ದೇವರು ಡೆಪಾಸಿಟ್ ಮಾಡಿ ಇಟ್ಟಿದ್ದಾರೆ. ಈ ಶಬ್ದವನ್ನು ಕೇಳ್ತಾ ಇರುವಂತ ನನ್ನ ಪ್ರೀತಿಯ ಸಹೋದರ ಸಹೋದರಿಯೇ, ನಿನ್ನ ಒಳಗಡೆ ಕೂಡ ಅದೇ ರೀತಿಯಾದ ಒಂದು ಸಂತತಿಯನ್ನ, ಒಂದು ತಲೆಮಾರನ್ನ ದೇವರು ಡೆಪಾಸಿಟ್ ಮಾಡಿ ಇಟ್ಟಿದ್ದಾರೆ. ಒಂದು ತಲೆಮಾರನ್ನ ದೇವರು ಡೆಪಾಸಿಟ್ ಮಾಡಿ ಇಟ್ಟಿದ್ದಾರೆ. ಒಂದು ತಲೆಮಾರನ್ನ ದೇವರು ಡೆಪಾಸಿಟ್ ಮಾಡಿ ಇಟ್ಟಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇನ್ನು ಒಂದೇ ಆಗಿ ಉಳಿಯತಕ್ಕ ರೀತಿಯಾದ ಒಂದು ಬೀಜವಲ್ಲ, ನೀನಾಗಿರುವಂತ ಬೀಜದ ಒಳಗಡೆ ಅನೇಕರನ್ನ ದೇವರು ಡೆಪಾಸಿಟ್ ಮಾಡಿ ಇಟ್ಟಿದ್ದಾರೆ. ಅವರು ಯಾರ್ಯಾರು, ಅವರು ಎಲ್ಲೆಲ್ಲಿದ್ದಾರೆ ಎಂಬುದಾಗಿ ನಿನಗೆ ಗೊತ್ತಿಲ್ಲದೆ ಇರಬಹುದು. ಆದ್ರೆ ನೀನ್ ನೆಲಕ್ಕೆ ಬಿದ್ದು ಸಾಯುವಾಗ ಹಲ್ಲೆಲೂಯಾ, ನಿನ್ನ ಒಳಗಡೆ ಇರುವಂತ ತಲೆಮಾರು ನಿನ್ನ ಹಿಂದೆ ಬರ್ತಾರೆ. ಹಲ್ಲೆಲೂಯಾ. ನಿನ್ನ ನೆಲಕ್ಕೆ ಬಿದ್ದು ಸಾಯುವಾಗ ಎಂಬುದಾಗಿ ಹೇಳುವಂಥದ್ದು. ಹಲ್ಲೆಲೂಯಾ. 70-80 ವರ್ಷ ಆದ್ಮೇಲೆ ನಾವು ಸತ್ತು ಈ ಭೂಮಿಗೆ ಮಣ್ಣಲ್ಲಿ ಮಣ್ಣಾಗಿ ಹೋಗುವಂತ ವಿಷಯವನ್ನ ಅಲ್ಲ ಹೇಳ್ತಾ ಇರುವಂತದ್ದು. ಒಂದು ಗೋಧಿ ಕಾಳು ನೆಲಕ್ಕೆ ಬಿದ್ದು ಸಾಯೋದು ಎಂಬುದಾಗಿ ಹೇಳಿದ್ರೆ ದೈವ ಸಾನ್ನಿಧ್ಯದಲ್ಲಿ ನಮ್ಮನ್ನು ನಾವು ಮುಳುಗಿಸಿಕೊಳ್ಳುವಾಗ, ನಮ್ಮ ಶರೀರದ ಭಾವದ ಸ್ವಭಾವಗಳನ್ನ ನಾವು ಸಾಯಿಸುವಾಗ, ಹಲ್ಲೆಲೂಯಾ, ನಮ್ಮ ಸ್ವಾರ್ಥವಾದ ಮನಸ್ಸಿನ ಚಿಂತೆಗಳನ್ನ ನಾವು ಸಾಯಿಸುವಾಗ, ದೇವರಿಗೆ ಇಷ್ಟ ಇಲ್ಲದೆ ಇರುವಂತ ವಿಷಯಗಳನ್ನ ನಮ್ಮ ಜೀವಿತದಲ್ಲಿ ಸಾಯಿಸಿ
ದೇವರ ಸನ್ನಿಧಾನದಲ್ಲಿ ನಾವು ಮುಳುಗುವಾಗ ಒಂದು ಗೋಧಿ ಕಾಳನ್ನ ನೆಲದಲ್ಲಿ ತೆಗೆದುಕೊಂಡೋಗಿ ಇಡುವ ಹಾಗೆಯೇ ನಮ್ಮನ್ನ ದೇವರ ಸಾನ್ನಿಧ್ಯದ ಒಳಗಡೆ ಮುಳುಗಿಸುವಾಗ ನಮ್ಮ ಜೀವಿತದಲ್ಲಿ ಅಲ್ಲೆಲ್ಲೂಯ್ಯ ದೇವರ ಚಿತ್ತವಲ್ಲದೆ ಇರುವಂತಹ ಹೊರಗಣ ಸ್ವಭಾವಗಳನ್ನೆಲ್ಲ ತೆಗೆದು ಬಿಸಾಡಿ ದೇವರ ಸನ್ನಿಧಾನದಲ್ಲಿ ನಮ್ಮನ್ನ ಸಮರ್ಪಿಸುವಾಗ ನಾನು ಶಬ್ದ ಕೇಳೋ ದೇವರ ಮಕ್ಕಳೇ, ಒಂದು ತಲೆಮಾರೆ ನಮ್ಮ ಮೂಲಕವಾಗಿ ಎದ್ದು ಬರಲಿಕ್ಕೆ ಬಾಕಿ ಇದೆ. ಒಂದು ತಲೆಮಾರೆ ನಮ್ಮ ಮೂಲಕವಾಗಿ ಎದ್ದು ಬರಲಿಕ್ಕೆ ಬಾಕಿ ಇದೆ. ನಾವು ಶೋಕೇಶ್ ಒಳಗಡೆ ಕೂತ್ಕೊಳ್ಳೋದ್ರಿಂದ ಆ ತಲೆಮಾರು ಎದ್ದು ಬರೋದಿಲ್ಲ. ಅಲ್ಲಿಗೆ ನಾವು ಎಲ್ಲೋ ಕುಳಿತುಕೊಳ್ಳೋದ್ರಿಂದ ಆ ತಲೆಮಾರು ಎದ್ದು ಬರೋದಿಲ್ಲ. ಎಷ್ಟು ಜನಗಳಿಗೆ ಹೇಳೋದು ಅರ್ಥ ಆಗ್ತಾ ಇದೆ? ಈ ಹಗಲು ವೇಳೆಯಲ್ಲಿ ಇಲ್ಲಿ ಕುಳಿತುಕೊಳ್ಳುವಂತ ಈ ಒಂದೊಂದು ನಿಮಿಷಗಳು ಕೂಡ ವ್ಯರ್ಥವಲ್ಲ. ನೀನು ಮುಳುಗುತ್ತಾ ಇದ್ದಿ ನೀನು ಆ ನೆಲದಲ್ಲಿ ಹೂಣಲ್ಪಡುತ್ತಾ ಇದ್ದಿ. ಆದ ಕಾರಣ ನಿನಗೆ ತಿಳಿಯದ ಹಾಗೆ ಒಂದು ತಲೆಮಾರಿ ಎಲ್ಲಿಯೋ ಎಬ್ಬಿಸಲ್ಪಡುತ್ತಾ ಇದೆ. ನಾನು ಮತ್ತೆ ಹೇಳ್ತೇನೆ, ಒಂದು ಗೋಧಿ ಕಾಳನ್ನ ತೆಗೆದುಕೊಂಡೋಗಿ ಸೋಕೇಸ್ ಮೇಲೆ ಇಡೋದ್ರಿಂದ, ಒಂದು ಗೋಧಿ ಕಾಳನ್ನ ತೆಗೆದುಕೊಂಡೋಗಿ ಬಸ್ ಸ್ಟ್ಯಾಂಡ್ ಅಲ್ಲೆಲ್ಲ ಇಡೋದ್ರಿಂದ, ಒಂದು ಗೋಧಿ ಕಾಳನ್ನ ತೆಗೆದುಕೊಂಡೋಗಿ ಎಲ್ಲೋ ಟಿವಿ ಮೇಲೆ ಇಡೋದ್ರಿಂದ ಅಲ್ಲಿ ಆ ತಲೆಮಾರಿ ಎದ್ದು ಬರುವುದಿಲ್ಲ. ಈ ವರ್ಷದಲ್ಲಿ, ಈ 2026ರಲ್ಲಿ ಒಂದು ಸಂತತಿಯನ್ನ ಈ ಸಭೆ ಒಳಗಡೆ ಕಾಣಬೇಕೆಂಬುದಾಗಿ ಮನಸ್ಸಿರುವುದಾದ್ರೆ, ಒಂದು ಸುಗ್ಗಿಯನ್ನ, ಒಂದು ಆತ್ಮಗಳ ಸುಗ್ಗಿಯನ್ನ, ಹಾರ್ವೆಸ್ಟ್ ಆಫ್ ದ ಸೋಲ್ಸ್, ಆತ್ಮಗಳ ಸುಗ್ಗಿಯನ್ನ ಈ ಸಭೆಯಲ್ಲಿ ಕಾಣಬೇಕು ಎನ್ನುವಂತ ದಾಹ ನಮಗಿರುವುದಾದ್ರೆ ಅಲ್ಲಿ ನಾವು ಹೂಣಲ್ಪಡೋಣ, ನಾವು ದೈವ ಸಾನ್ನಿಧ್ಯದಲ್ಲಿ ಮುಳುಗಿಸಲ್ಪಡೋಣ. ಆಗ ನಮಗೆ ಗೊತ್ತಿಲ್ಲದ ಹಾಗೆ ಒಂದು ತಲೆಮಾರು ಈ ಸಭೆಯನ್ನ ಹಿಂಬಾಲಿಸಿ ಬರುತ್ತದೆ. ನಾನು ಮತ್ತೆ ಹೇಳ್ತೇನೆ, ಈ ಸಭೆಯಲ್ಲಿರುವಂತಹ ಪ್ರತಿಯೊಬ್ಬರು ಗೋಧಿ ಕಾಳುಗಳಾಗಿದ್ದೇವೆ. ನಾವೇ ಬಿತ್ತಲ್ಪಡದೆ ಬೇರೆ ಯಾರು ಬರುವುದಿಲ್ಲ. ಆದ್ರೆ ನಾವು ಬಿತ್ತಲ್ಪಟ್ರೆ ಗುಂಪಾಗಿ ಜನಗಳು ಬರ್ತಾರೆ. ನಾನು ಅದನ್ನ ಈ ರೀತಿಯಲ್ಲಿ ಹೇಳುವುದಕ್ಕಾಗಿ ಬಯಸ್ತೇನೆ. ಮೋಶೆ ಅಲ್ಲೆಲೂಯ್ಯ ಸೀನಾಯಿ ಬೆಟ್ಟದ ಮೇಲೆ 40 ದಿನಗಳ ಕಾಲ ತನ್ನನ್ನು ತಾನು ಸಮರ್ಪಿಸಿಕೊಟ್ಟನು. ಅಲ್ಲಿ ತನ್ನೇ ಮುಳುಗಿಸಿಕೊಂಡನು. ಆ ಬೆಟ್ಟದಿಂದ ಇಳಿದು ಬಂದಾಗ ಅವನು ಹೇಳ್ತಾನೆ, ಯೆಹೋವನ ಪಕ್ಷದವರು ಯಾರು ಇದ್ದೀರಾ ಎಂಬುದಾಗಿ ಒಂದು ತಲೆಮಾರು ಅವನ ಜೊತೆಯಲ್ಲಿ ಬಂದು ನಿಂತುಕೊಂಡಿತ್ತು. ಎಷ್ಟು ಅರ್ಥ ಆಗ್ತಾ ಇದೆ? ನೀನೆಂಬ ಗೋಧಿ ಕಾಳು ಸಾಯುವಾಗ ಗೋಧಿ ಕಾಳುಗಳ ಒಂದು ತಲೆಮಾರು ನಿನ್ನ ಜೊತೆಯಲ್ಲಿ ನಿಂತುಕೊಳ್ಳುತ್ತದೆ. ಆದರೆ ಪ್ರಿಯ ಸೌಮ್ಯ ಸಿಸ್ಟರ್, ಆದರೆ ಪ್ರಾರ್ಥನೆ ಮಾಡುವಾಗ ಹೇಳುವ ಪ್ರಕಾರ ಯೆಹೂದ್ಯನ ಸೆರಗನ್ನ ಹಿಡಿದುಕೊಂಡು ಬರುವ ಹಾಗೆ, ಅಲ್ಲೆಲೂಯ್ಯ, ಸೆರಗನ್ನ ಹಿಡಿದು ಅನೇಕ ಜನ ಸಾಲಾಗಿ ಬರುವ ಹಾಗೆ ನಾವು ದೈವ ಸಾನ್ನಿಧ್ಯದಲ್ಲಿ ಮುಳುಗುವಾಗ, ನಾವು ದೈವ ಸಾನ್ನಿಧ್ಯದಲ್ಲಿ ಹೂಣಲ್ಪಡುವಾಗ, ಮೋಶೆ ಹೂಣಲ್ಪಟ್ಟ ಹಾಗೆ ನಾವು ದೈವ ಸನ್ನಿಧಾನದಲ್ಲಿ ಹೂಣಲ್ಪಡುವಾಗ ನಮ್ಮ ಜೊತೆಯಲ್ಲಿ ಒಂದು ತಲೆಮಾರು ಎಬ್ಬಿಸಲ್ಪಡುತ್ತದೆ. ಹೇಳ್ತಾ ಇರುವಂತದನ್ನ ಗ್ರಹಿಸಿಕೊಳ್ಳುವುದಕ್ಕೆ ಎಷ್ಟು ಜನರಿಗೆ ಸಾಧ್ಯವಾಗ್ತಾ ಇದೆ? ನಾನು ನಿಮ್ಮ ಹತ್ರ ಒಂದು ಪ್ರಶ್ನೆ ಕೇಳಲ್ಲ. ನೀವು ಒಬ್ಬರೇ ಇಲ್ಲಿ ಕುಳಿತುಕೊಳ್ಬೇಕು ಅನ್ನೋದಾ ನಿಮ್ಮ ಆಸೆ? ನಾನು ನಿಮಗೆ ಒಂದು ವಿಷಯವನ್ನ ಹೇಳ, ನಾನೇ ಕೇಳ್ಕೊಳ್ತೇನೆ, ನಾನು ಒಬ್ಬನೇ ಇಲ್ಲಿ ಕುಳಿತುಕೋಬೇಕು ಅನ್ನೋದಾ ನನ್ನ ಆಸೆ? ಅಲ್ಲೆಲೂಯ್ಯ. ನಾವು ಒಬ್ಬರಲ್ಲಿ ಕೂತ್ಕೊಂಡ್ರೆ ಸಾಕ? ನೀನು ಒಂದೇ ಆಗಿ ಉಳಿಬೇಕಾ? ಇಲ್ಲ, ನಿನ್ ಜೊತೆಯಲ್ಲಿ ಒಂದು ತಲೆಮಾರನ್ನ ನೀನು ಕರ್ಕೊಂಡು ಬರಬೇಕು. ನಿನ್ ಜೊತೆಯಲ್ಲಿ ಒಂದು ತಲೆಮಾರನ್ನ ನೀನು ಎಬ್ಬಿಸ್ಕೊಂಡು ಬರಬೇಕು. ಹಾಗಾದ್ರೆ ಏನಾಗಬೇಕು? ಅಲ್ಲೆಲೂಯ್ಯ. ಅದೊಂದು ಕಷ್ಟಕರವಾದ ವಿಷಯ ಏನಲ್ಲ. ದೇವರು ಆಲ್ರೆಡಿ ನಿನ್ನೊಳಗಡೆನೆ ಅದನ್ನ ಡೆಪಾಸಿಟ್ ಮಾಡಿ ಇಟ್ಟಿದ್ದಾರೆ. ಹಲ್ಲೆಲೂಯಾ. ನಿನ್ನ ಮೂಲಕವಾಗಿ ಬರಬೇಕಾದ ಆತ್ಮಗಳನ್ನ ನಿನ್ನಲ್ಲೇ ದೇವರು ಡೆಪಾಸಿಟ್ ಮಾಡಿ ಇಟ್ಟಿದ್ದಾರೆ. ಎಷ್ಟು ಅರ್ಥ ಆಗ್ತಾ ಇದೆ? ನಿನ್ನ ಮೂಲಕವಾಗಿ ರಕ್ಷಣೆಗೆ ಬರಬೇಕಾದ ಆತ್ಮಗಳನ್ನ ದೇವರು ನಿನ್ನಲ್ಲೇ ಡೆಪಾಸಿಟ್ ಮಾಡಿ ಇಟ್ಟಿದ್ದಾರೆ. ಆದ್ರೆ ಅವ್ರು ಬರುವಂತದ್ದು ಯಾವಾಗ? ನೀನು ಮುಳುಗುವಾಗ. ಈ ಉಪವಾಸ ಪ್ರಾರ್ಥನೆಯಲ್ಲಿ ನಾವು ಕುಳಿತುಕೊಳ್ಳುವಂತ 1 ಸೆಕೆಂಡ್ ಕೂಡ ವ್ಯರ್ಥವಲ್ಲ. ನಾವು ಮುಳುಗುವಾಗ ಎಲ್ಲೋ ಯಾರು ಹೇಳ್ತಾ ಇದ್ದಾರೆ. ನಾವಿಲ್ಲಿ ಮುಳುಗುವಾಗ ಎಲ್ಲೋ ಯಾರೋ ಹೇಳ್ತಾ ಇದ್ದಾರೆ. ಅರ್ಥ ಆಗ್ತಾ ಇದೆ? ಹಲ್ಲೆಲೂಯಾ. ಇದು ವ್ಯರ್ಥವಲ್ಲ. ಇಲ್ಲಿ ಕುಳಿತುಕೊಳ್ಳುವಂತ 1 ಸೆಕೆಂಡ್ ಕೂಡ ವ್ಯರ್ಥವಲ್ಲ. ದೈವ ಸಾನ್ನಿಧ್ಯದಲ್ಲಿ ನಾವು ಕಳೆಯುವಂತ 1 ನಿಮಿಷ ಕೂಡ ವ್ಯರ್ಥವಲ್ಲ. ನಾವು ಈ ದೈವ ಸಾನ್ನಿಧ್ಯದಲ್ಲಿ 1 ನಿಮಿಷ ಮುಳುಗುವಾಗ ಯಾವುದೋ ಗ್ರಾಮದಲ್ಲಿರುವಂತ ಯಾವುದೋ ವ್ಯಕ್ತಿಗಳನ್ನ ಕರ್ತನು ಸಂಧಿಸ್ತಾ ಇದ್ದಾನೆ. ಇದನ್ನು ಹೇಳುವಾಗ ಎಷ್ಟು ಜನರಿಗೆ ಅದನ್ನ ಆತ್ಮ ಮಂಡಲದಲ್ಲಿ ಕಾಣುವುದಕ್ಕೆ ಸಾಧ್ಯವಾಗುತ್ತಾ ಇದೆ? ಎಷ್ಟು ಜನರಿಗೆ ಅದನ್ನ ಆತ್ಮ ಮಂಡಲದಲ್ಲಿ ಕಾಣಲಿಕ್ಕೆ ಸಾಧ್ಯವಾಗ್ತಾ ಇದೆ? ಈ ವರ್ಷದಲ್ಲಿ ನಾನು ದೃಢವಾಗಿ ನಂಬುತ್ತೇನೆ, ಗೋಧಿ ಕಾಳುಗಳಾಗಿರುವಂತ ನಾವು ಸಾಯುವುದಕ್ಕೆ ಸಿದ್ಧವಾದರೆ, ಗೋಧಿ ಕಾಳುಗಳಾಗಿರುವಂತ ನಾವು ಉಪವಾಸ ಪ್ರಾರ್ಥನೆಯಲ್ಲೂ ದೇವರ ಸಾನ್ನಿಧ್ಯದಲ್ಲೂ ಸಮಯವನ್ನ ಕಳೆಯುವುದಕ್ಕೆ ಈ ದಿನಮಾನಗಳಲ್ಲಿ ಸಿದ್ಧವಾದರೆ ಅಲ್ಲಿ ಒಂದು ಆತ್ಮಗಳ ಸುಗ್ಗಿಯನ್ನ ನಾವು ಈ ವರ್ಷದಲ್ಲಿ ಕಾಣಲಿಕ್ಕೆ ಸಾಧ್ಯವಾಗ್ತದೆ.
ಒಂದು ಆತ್ಮಗಳ ಸುಗ್ಗಿಯನ್ನ ನಾವು ಈ ವರ್ಷದಲ್ಲಿ ಕಾಣುತ್ತೇವೆ. ನಾವು ಸೋಕೆಸಲ್ಲಿ ಸೇಫ್ ಆಗಿ ಕಂಫರ್ಟ್ ಆಗಿ ಕೂತ್ಕೊಳ್ಳೋದ್ರಿಂದ ಯಾವ ಆತ್ಮಗಳು ಬರುವುದಿಲ್ಲ. ನಾವು ಸೋಕೆಸಲ್ಲಿ ಕಂಫರ್ಟ್ ಝೋನ್ ಅಲ್ಲಿ ಕುಳಿತುಕೊಳ್ಳೋದ್ರಿಂದ ಆತ್ಮಗಳು ಎದ್ದು ಬರುವುದಿಲ್ಲ. ಆದ್ರೆ ಆ ಕಂಫರ್ಟ್ ಝೋನ್ ಅನ್ನ ಬಿಟ್ಟು, ಆ ಸೋಕೆಸ್ ಅನ್ನ ಬಿಟ್ಟು, ಆ ಗೋಧಿ ಕಾಳು ನೆಲದ ಮೇಲೆ ಬೀಳುವುದಕ್ಕೆ ತಯಾರಾದ್ರೆ, ನೆಲದಲ್ಲಿ ಬಿದ್ದು ಅಳುವುದಕ್ಕೆ ತಯಾರಾದ್ರೆ, ಆಮೇಲೆ ದೇವರ ಸನ್ನಿಧಾನದಲ್ಲಿ ಮೊಣಕಾಲೂರಿ ಅಳುವುದಕ್ಕೆ ತಯಾರಾದ್ರೆ, ನಾವು ಯಾವಾಗೆಲ್ಲ ದೇವರ ಸನ್ನಿಧಾನದಲ್ಲಿ ಮುಳುಗುತ್ತೇವೋ ಅವಾಗ ಕರ್ತನೊಂದು ತಲೆಮಾರನ್ನ ನಮ್ಮ ಜೊತೆಯಲ್ಲಿ ಎಬ್ಬಿಸುತ್ತಾರೆ. ನಾನು ಮತ್ತೆ ಹೇಳುವುದಕ್ಕಾಗಿ ಬಯಸ್ತೇನೆ, ದೇವರು ನಿನ್ನನ್ನು ಕರೆದಾಗ ನಿನ್ನನ್ನು ಒಬ್ಬನೇ ಆಗಿ ಕರೆದಿಲ್ಲ, ನಿನ್ನ ಜೊತೆಯಲ್ಲಿ ಒಂದು ತಲೆಮಾರನ್ನ ಕಂಡೇ ದೇವರು ನಿನ್ನನ್ನು ಕರೆದಿರುವಂಥದ್ದು. ದೇವರು ಗೋಧಿ ಕಾಳನ್ನು ಸೃಷ್ಟಿ ಮಾಡಿದಾಗ ಗೋಧಿ ಕಾಳು ಒಂದೇ ಆಗಿ ಇರುವುದಕ್ಕಾಗಿ ಸೃಷ್ಟಿ ಮಾಡಲಿಲ್ಲ, ಅದು ಅನೇಕ ಸಂತತಿಗಳನ್ನು ಎಬ್ಬಿಸಬೇಕಂತಾಗಿದೆ ದೇವರು ಗೋಧಿ ಕಾಳನ್ನು ಸೃಷ್ಟಿ ಮಾಡಿದ್ದು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನೊಂದು ವಿಷಯವನ್ನು ಹೇಳುವುದಕ್ಕಾಗಿ ಬಯಸ್ತೇನೆ, ದೇವರ ಸನ್ನಿಧಾನದಲ್ಲಿ ಸಮಯವನ್ನ ಕಳೆಯುವುದಕ್ಕೆ, ಪ್ರಾರ್ಥನೆಯಲ್ಲಿ ಸಮಯವನ್ನ ಕಳೆಯುವುದಕ್ಕೆ, ಉಪವಾಸ ಪ್ರಾರ್ಥನೆಗಳಲ್ಲಿ ಬಂದು ಕುಳಿತುಕೊಳ್ಳುವುದಕ್ಕೆ ಸಾಧ್ಯವಾದರೆ, ನಾನು ಒಂಟಿ, ನನಗೆ ಯಾರು ಇಲ್ಲ ಅನ್ನುವಂತ ಚಿಂತೆ ನಿನ್ನನ್ನು ಬಿಟ್ಟು ನೀಗಿ ಒಂದು ಗುಂಪು ನಿನ್ನ ಮೂಲಕವಾಗಿ ಎಬ್ಬಿಸಲ್ಪಟ್ಟು ಬರುವುದನ್ನು ನಿನಗೆ ಕಾಣಲಿಕ್ಕೆ ಸಾಧ್ಯವಾಗುತ್ತದೆ. ಹಲ್ಲೆಲೂಯಾ. ನಮ್ಮ ಒಂಟಿತನದ ಚಿಂತೆಗೆ ಕಾರಣ ಏನು ಗೊತ್ತಾ? ನಾವು ಕುಳಿತುಕೊಳ್ಬೇಕಾದ ಸ್ಥಳದಲ್ಲಿ ಕುಳಿತುಕೊಳ್ತಿಲ್ಲ. ಹಲ್ಲೆಲೂಯಾ. ಗೋಧಿ ಕಾಳು ಶೋಕೇಸ್ ಅಲ್ಲಿ ಕೂತಿದ್ರೆ ಅದು ಯಾವಾಗ್ಲೂ ಅನ್ಸುತ್ತೆ, ನಾನು ಒಂಟಿ, ನನಗೆ ಯಾರು ಇಲ್ಲ ಎಂಬುದಾಗಿ. ಆದ್ರೆ ಆ ಚಿಂತೆಗೆ ಕಾರಣ ಏನು? ಗೋಧಿ ಕಾಳೆ ನೀನು ಕುಳಿತುಕೊಳ್ಬೇಕಾದ ಸ್ಥಳದಲ್ಲಿ ಕುಳಿತಿಲ್ಲ. ಅಲ್ಲಿ ನಿನ್ನ ಪ್ಲೇಸ್ ಅದಲ್ಲ, ನೀನ್ ಕುಳಿತುಕೊಳ್ಬೇಕಾಗಿರೋ ಜಾಗ ಅದಲ್ಲ. ಶೋಕೇಸ್ ನೋಡಕ್ ಚೆನ್ನಾಗಿರ್ಬೋದು, ಆದ್ರೆ ನಿನ್ನ ಜಾಗ ಅದಲ್ಲ. ನಿನಗೆ ಅಲ್ಲಿ ಹಣ ಸಿಗ್ತಾ ಇರ್ಬೋದು, ಆದ್ರೆ ನಿನ್ನ ಜಾಗ ಅದಲ್ಲ. ಬಹಳ ಅಲಂಕಾರ ಅದಕ್ಕಿರ್ಬೋದು, ಆದ್ರೆ ನಿನ್ನ ಜಾಗ ಅದಲ್ಲ. ಶೋಕೇಸ್ ಇರುವಂತ ಒಂದು ಗೋಧಿ ಕಾಳು ಅಲ್ಲಿ ಅದು ಬಹಳ ಸುಂದರವಾದ ಸ್ಥಳದಲ್ಲಿ ಆಗಿದೆ ಇರೋದು. ಬಂದ ಜನಗಳೆಲ್ಲ ನೋಡ್ತಿದ್ದಾರೆ. ಅಲ್ಲಿ ಆ ಶೋಕೇಸ್ ಬಹಳ ಅಲಂಕೃತವಾಗಿದೆ, ಎಲ್ಲವೂ ಚೆನ್ನಾಗಿದೆ. ಆದ್ರೆ ಆ ಗೋಧಿ ಕಾಳು ಕುಳಿತುಕೊಳ್ಬೇಕಾದ ಸ್ಥಳ ಅದಲ್ಲ. ಆತ್ಮಿಕ ವ್ಯಕ್ತಿಗಳು ಕುಳಿತುಕೊಳ್ಬೇಕಾದ ಸ್ಥಳ ಅದಲ್ಲ. ಕರೆಯುವಿಕೆ ಉಳ್ಳವರು ಕುಳಿತುಕೊಳ್ಬೇಕಾದ ಸ್ಥಳ ಅದಲ್ಲ. ಹಲ್ಲೆಲೂಯಾ. ಅದಲ್ಲ ಆ ಸ್ಥಳ. ಆ ಸ್ಥಳದಲ್ಲಿ ಅಲ್ಲ ನೀವು ಇರ್ಬೇಕಾಗಿರುವಂತದ್ದು. ಈ ಶಬ್ದವನ್ನ ಎಲ್ಲೆಲ್ಲ ಯಾರೆಲ್ಲ ಕೇಳ್ತಾ ಇದ್ದೀರೋ, ನಿಮಗೊಂದು ವಿಷಯ ಹೇಳುವುದಕ್ಕಾಗಿ ಬಯಸ್ತೇನೆ. ಈ ಹಗಲು ವೇಳೆ ನೀವು ಅಲ್ಲ ಇರಬೇಕಾಗಿರೋದು, ನೀವು ದೈವ ಸಾನ್ನಿಧ್ಯದಲ್ಲಿ ಇರಬೇಕಾಗಿರೋದು. ಅಲ್ಲಿ ಕೆಲವು ಕಂಫರ್ಟ್ ಝೋನ್ಗಳನ್ನ ಬದಿಗೆ ತೆಗೆದಿಟ್ಟು ದೈವ ಸಾನ್ನಿಧ್ಯದಲ್ಲಿ ಮುಳುಗುವುದಕ್ಕೆ ನಿಲ್ಲಿಸಿದ್ದೇನಾದ್ರೆ ನಿನ್ನ ಮೂಲಕವಾಗಿ ಒಂದು ಸಂತತಿ ಎಬ್ಬಿಸಲ್ಪಡುತ್ತದೆ. ನಾನು ನಿಮ್ಮ ಹತ್ರ ಕೇಳಲ್ಲ, ನೀನ್ ಶೋಕೇಸ್ ಅಲ್ಲೇ ಇರುವಷ್ಟು ಕಾಲ ಈ ಸಂತತಿಯ ಲೆಕ್ಕ ಯಾರು ಕೊಡ್ತಾರೆ? ಈ ಸಂತತಿಯ ಲೆಕ್ಕವನ್ನ ಯಾರು ಒಪ್ಪಿಸ್ತಾರೆ? ಹಾಗಾಗಿ ನೀನ್ ಶೋಕೇಸ್ ಅಲ್ಲೇ ಇರುವಷ್ಟು ಕಾಲ ಈ ಸಂತತಿಯನ್ನ ಯಾರು ಉದ್ಧರಿಸ್ತಾರೆ? ನೀನು ಶೋಕೇಸಿಂದ ಇಳಿದು ಬಂದು ನೆಲದಲ್ಲಿ ಬೀಳುವುದಕ್ಕೆ ನೀನು ಸಿದ್ಧನಾದ್ರೆ ಈ ಸಂತತಿ ಎದ್ದು ಬರುತ್ತದೆ. ಹಲ್ಲೆಲೂಯಾ. ಪರಲೋಕದಲ್ಲಿ ಅವಾಗ ದೇವದೂತರು ಸಂತೋಷ ಪಡ್ತಾರೆ ನಿನ್ನ ಜೀವಿತದ ಕುರಿತು. ಹಲ್ಲೆಲೂಯಾ. ಪರಲೋಕದಲ್ಲಿ ಹೋಗುವಾಗ ಬೇರೆ ಏನನ್ನ ಸಂಪಾದನೆ ಮಾಡ್ಲಿಕ್ಕೆ ಆಗಿಲ್ಲ ಅಂತ ಇದ್ರು, ಬೈಬಲ್ ಹೇಳುತ್ತೆ ಸ್ನೇಹಿತರನ್ನ ಸಂಪಾದಿಸಿರಿ. ಪರಲೋಕಕ್ಕಾಗಿ ಸ್ನೇಹಿತರುಗಳನ್ನ ಸಂಪಾದಿಸಿರಿ. ಆ ಸ್ನೇಹಿತರುಗಳನ್ನ ದೇವರು ನಿನ್ನೊಳಗಡೆ ಡೆಪಾಸಿಟ್ ಮಾಡಿಟ್ಟಿದ್ದಾರೆ. ಆತ್ಮಗಳನ್ನ ನಿನ್ನ ಮೂಲಕವಾಗಿ ರಕ್ಷಣೆಗೆ ಬರಬೇಕಾದ ಆತ್ಮಗಳನ್ನ ದೇವರು ನಿನ್ನಲ್ಲೇ ಡೆಪಾಸಿಟ್ ಮಾಡಿ ಇಟ್ಟಿದ್ದಾರೆ. ಆದ್ರೆ ಹಲ್ಲೆಲೂಯಾ, ನಾವು ಕಂಫರ್ಟ್ ಝೋನ್ ಅಲ್ಲಿ ಇರುವಷ್ಟು ಕಾಲ ನಾವು ಒಂದೇ ಆಗಿ ಉಳಿಯುತ್ತೇವೆ. ಯಾವ ರೀತಿ ಉಳಿತೇವೆ? ಒಂದೇ ಆಗಿ ಉಳಿತೇವೆ. ಅದಿಷ್ಟಲ್ಲ ನಿಮ್ಗೆ ಒಂದೇ ಆಗಿ ಉಳಿಯೋದು? ಹಲ್ಲೆಲೂಯಾ. ಒಂದೇ ಆಗಿ ಉಳಿಯೋದ ನಿಮ್ಮಿಷ್ಟ? ಈ ದಿನಮಾನಗಳಲ್ಲಿ ನೆಲಕ್ಕೆ ಬೀಳುವುದಕ್ಕೆ ಉಪವಾಸ ಪ್ರಾರ್ಥನೆಯಲ್ಲೂ ಭಾನುವಾರದ ಪ್ರಾರ್ಥನೆಗಳಲ್ಲೆಲ್ಲ ನಾವು ಆತನ ಸನ್ನಿಧಾನದಲ್ಲಿ ಮುಳುಗುವುದಕ್ಕೆ ದೇವರು ನಮಗೆ ಸಹಾಯ ಮಾಡಿ. ನಾವು ಮುಳುಗುವಾಗೆಲ್ಲ ಎದ್ದು ಬರುವಂತ ಒಂದು ತಲೆಮಾರಿದೆ. ಯಾವ ರೀತಿ ಅಂತ ನೀವು ಕೇಳಬಹುದು. ಯೇಸು ಕ್ರಿಸ್ತನು 2000 ವರ್ಷಗಳ ಹಿಂದೆ ಮಾನವ ಸಂಕುಲದ ಪಾಪಕ್ಕೋಸ್ಕರ, ಅವರು ಅಲ್ಲಿ ಆ ಪಾಪದಿಂದ ರಕ್ಷಿಸಲ್ಪಡುವುದಕ್ಕೋಸ್ಕರ ಯೇಸು ಕ್ರಿಸ್ತನೆಂಬ ಏಕೈಕ ಗೋಧಿಯ ಕಾಳು ನೆಲಕ್ಕೆ ಬಿದ್ದು ಸತ್ತನು. ಅದರ ಪ್ರತಿಫಲ ಅಲ್ವ ನಾನು ಮತ್ತು ನೀವು. ಎಷ್ಟು ಜನರಿಗೆ ಅರ್ಥ ಆಗ್ತಿದೆ? 2000 ವರ್ಷಗಳ ಹಿಂದೆ ಯೇಸು ಕ್ರಿಸ್ತನ ಅನ್ನುವಂತಹ ಗೋಧಿಯ ಕಾಳು ನೆಲಕ್ಕೆ ಬಿದ್ದು ಸಾಯುವುದಕ್ಕಾಗಿ ತನ್ನನ್ನು ತಾನು ಸಂಪೂರ್ಣವಾಗಿ ಬಿಟ್ಟುಕೊಟ್ಟನು. ಆತನು ನೆಲಕ್ಕೆ ಬಿದ್ದು ಸತ್ತದರಿಂದಾಗಿದೆ ಇವತ್ತು ನಾವುಗಳು ಇಲ್ಲಿ ಬಂದು ಕುಳಿತಿರುವಂತದ್ದು. ಆತನು ನೆಲಕ್ಕೆ ಬಿದ್ದು ಸತ್ತದರಿಂದಾಗಿದೆ ನಾವಿವತ್ತು ಅವನ ಮಕ್ಕಳಾಗಿ ಮಾರ್ಪಟ್ಟಿದ್ದು.
ಹಲ್ಲೆಲೂಯಾ. ಆತನು ನೆಲಕ್ಕೆ ಬಿದ್ದದ್ರಿಂದಾಗಿದೆ ಆತನು ಆ ನೆಲದಿಂದ ಒಂದು ತಲೆಮಾರನ್ನ ಎಬ್ಬಿಸ್ಕೊಂಡು ಬಂದಿದ್ದು. ಸಮಾಧಿಯ ಬಾಗಿಲುಗಳನ್ನು ತೆರೆದು ಕಲ್ಲುಗಳನ್ನೆಲ್ಲ ಉರುಳಿಸಿ ಭಕ್ತರುಗಳ ದೇಹಗಳನ್ನು ಅವನು ಎಬ್ಬಿಸಿಕೊಂಡು ಬಂದನು. ಅದಕ್ಕೆ ಕಾರಣ ಏನು? ಅವನ ನೆಲಕ್ಕೆ ಬಿದ್ದದ್ರಿಂದ. ಅದಕ್ಕೆ ಕಾರಣ ಏನು? ಅವನ ನೆಲಕ್ಕೆ ಬಿದ್ದದ್ರಿಂದ. ಆಗಿರುವುದಾದ್ರೆ ನೀವು ಕೇಳ್ಬೋದು, ಯೇಸು ಸ್ವಾಮಿ ಕಲ್ವಾರಿ ಶಿಲುಬೆ ಮೇಲೆ ತನ್ನ ಪ್ರಾಣವನ್ನ ಕೊಟ್ಟ ಹಾಗೆ ನಾವು ಕೂಡ ಕೊಡಬೇಕಾ? ಒಂದು ಸಂತತಿ ಎದ್ದು ಬರ್ಬೇಕಂದ್ರೆ ಇಲ್ಲ. ಆ ರೀತಿಯಲ್ಲಿ ಯೇಸು ಕ್ರಿಸ್ತನು ಸಮಾಧಿ ಶಿಲುಬೆಯಲ್ಲಿ ತನ್ನ ಪ್ರಾಣವನ್ನ ಕೊಟ್ಟ ಹಾಗೆ ನಮ್ಮ ಪ್ರಾಣವನ್ನ ಕೊಡಬೇಕಂತಿಲ್ಲ. ಆದ್ರೆ ನಮ್ಮ ಶರೀರ ಭಾವದ ಸ್ವಭಾವಗಳನ್ನ ಸಾಯಿಸಿ ನಾವು ದೈವ ಸಾನ್ನಿಧ್ಯದಲ್ಲಿ ಮುಳುಗಿದರೆ ಸಾಕು, ಒಂದು ತಲೆಮಾರನ್ನ ನಮ್ಮ ಮೂಲಕವಾಗಿ ಎಬ್ಬಿಸುವುದಕ್ಕೆ ಕರ್ತನ ಶಕ್ತನಾಗಿದ್ದಾನೆ. ಎಷ್ಟು ಜನಗಳ ಅರ್ಥ ಆಗ್ತಾ ಇದೆ? ಹಲ್ಲೆಲೂಯಾ. ಯೇಸು ಕ್ರಿಸ್ತನ ಗೋಧಿ ಕಾಳು ಸತ್ತಾಗ ನಾವಾಗಿರುವಂತಹ ಸಂತತಿಗಳು ಎದ್ದು ಬಂದವು. ಅದೇ ರೀತಿಯ ನಾವು ಸಾಯ್ಬೇಕಾ ಎಂಬುದಾಗಿ ನೀವು ಕೇಳಬಹುದು. ಇಲ್ಲ, ಅದೇ ರೀತಿಯ ನಾವು ಸಾಯ್ಬೇಕೆಂಬುದಾಗಿಲ್ಲ. ಆದ್ರೆ ನಾವು ನಮ್ಮ ಶರೀರ ಭಾವದ ಸ್ವಭಾವಗಳನ್ನ ಸಾಯಿಸಬೇಕು. ನಾವು ದೈವ ಸಾನ್ನಿಧ್ಯದಲ್ಲಿ ಮುಳುಗಬೇಕು. ಆವಾಗ ನಮ್ಮ ಮೂಲಕವಾಗಿ ಅಲ್ಲಿ ನಮ್ಮೊಳಗಡೆ ಡೆಪಾಸಿಟ್ ಮಾಡಿರುವಂತಹ ಆತ್ಮಗಳು, ನಮ್ಮೊಳಗಡೆ ಡೆಪಾಸಿಟ್ ಮಾಡಿರುವಂತಹ ಅಲ್ಲೆಲೂಯಾ ಎಲ್ಲ ವಿಧ ಅನುಗ್ರಹಗಳು. ನಾನು ಮತ್ತೆ ಹೇಳ್ತೇನೆ, ಆತ್ಮಗಳು ಮಾತ್ರವಲ್ಲ, ದೇವರು ನಮ್ಮೊಳಗಡೆ ಡೆಪಾಸಿಟ್ ಮಾಡಿ ಇಟ್ಟಿರುವಂತದ್ದು. ದೇವರು ಕೆಲವು ಕೃಪಾವರಗಳನ್ನ ಡೆಪಾಸಿಟ್ ಮಾಡಿಟ್ಟಿದ್ದಾರೆ. ದೇವರು ಹಲ್ಲೆಲೂಯಾ ಕೆಲವು ಕರೆಯುವಿಕೆಯನ್ನು ನಿಮ್ಮಲ್ಲಿ ಡೆಪಾಸಿಟ್ ಮಾಡಿ ಇಟ್ಟಿದ್ದಾರೆ. ಕೆಲವು ಭೌತಿಕ ಅನುಗ್ರಹಗಳನ್ನ ದೇವರು ನಿಮ್ಮಲ್ಲಿ ಡೆಪಾಸಿಟ್ ಮಾಡಿ ಇಟ್ಟಿದ್ದಾರೆ. ಇದೆಲ್ಲವೂ ನೀವು ಮುಳುಗುವಾಗ ಅಲ್ಲಿ ನಿಮ್ಮ ಮೂಲಕವಾಗಿ ಎದ್ದು ಬರುತ್ತದೆ. ನೀವು ಅದನ್ನ ಅರ್ಥವಾಗುವುದಕ್ಕಾಗಿ ನಾನು ಮತ್ತೊಂದು ವಿಷಯವನ್ನು ಹೇಳುವುದಕ್ಕಾಗಿ ಬಯಸ್ತೇನೆ. ಒಂದು ಗೋಧಿಯ ಕಾಳಾಗಿರುವಂತಹ ಯೆಹೆಜ್ಕೇಲನು ಒಂದು ದಿನ ದೇವದೂತನು ಆಮೇಲೆ ಯೆಹೆಜ್ಕೇಲನನ್ನ ಆಮೇಲೆ ಒಂದು ನದಿಯ ಬಳಿಗೆ ಕರ್ಕೊಂಡೋದನು. ಆ ನದಿಯ ಬಳಿ ಕರ್ಕೊಂಡು ಹೋಗಿ 1000 ಮೊಳ ಅಳೆದು ಅವನನ್ನು ಮುಂದಕ್ಕೆ ಕರ್ಕೊಂಡು ಹೋದನು. ಒಂದು ಗೋಧಿಯ ಕಾಳು ಇವಾಗ ಮುಳುಗಲಿಕ್ಕೆ ಹೋಗುತ್ತಾ ಇದೆ ನೋಡ್ರಿ. ಹಲ್ಲೆಲೂಯಾ. ಈ ರೀತಿಯ ದೇವದೂತನ ಕರ್ಕೊಂಡು ಹೋಗಿ ಪರಿಪೂರ್ಣವಾಗಿ ಯೆಹೆಜ್ಕೇಲನನ್ನ ನೀರಿನಲ್ಲಿ ಮುಳುಗಿಸಿದನು. ಅದಾದ ನಂತರ ಅಲ್ಲಿ ಯೆಹೆಜ್ಕೇಲನು ಅಲ್ಲಿ ತಿರುಗಿ ನೋಡುವಾಗ ಅನೇಕ ವೃಕ್ಷಗಳು ಆ ನದಿಯ ಸುತ್ತಲೂ ಬೆಳೆದು ನಿಂತಿರುವುದನ್ನು ಅವನು ಕಂಡನು. ಹಾಗಾದ್ರೆ ಆಗ ಹೇಳಿದ ಎಷ್ಟು ಜನರಿಗೆ ಅರ್ಥ ಆಯ್ತು? ಮುಳುಗುವಾಗ ಕೆಲವೆಲ್ಲ ಬೆಳೆದು ಬರುತ್ತವೆ, ನಾವು ಮುಳುಗುವಾಗ ಕೆಲವೆಲ್ಲ ಎದ್ದು ಬರುತ್ತವೆ. ಹಲ್ಲೆಲೂಯಾ. ನಾವು ಮುಳುಗದೆ ಇರುವಷ್ಟು ಕಾಲ ನಾವು ಆಶೀರ್ವಾದವನ್ನು ನೋಡ್ಲಿಕ್ಕಾಗಲ್ಲ. ನಾವು ಮುಳುಗದೆ ಇರುವಷ್ಟು ಕಾಲ ನಮ್ಮಲ್ಲಿ ದೇವರು ಏನೆಲ್ಲ ಡೆಪಾಸಿಟ್ ಮಾಡಿ ಇಟ್ಟಿದಾರೋ ಅದನ್ನ ಕಾಣ್ಲಿಕ್ಕಾಗಲ್ಲ. ನಮ್ಮ ಒಳಗಡೆ ದೇವರೊಂದು ಸುಕ್ಕಿಯನ್ನ ಡೆಪಾಸಿಟ್ ಮಾಡಿದ್ದಾರೆ. ಈ 2026 ದೇವರನ್ನ ಒಳಗಡೆ ಒಂದು ಸುಗ್ಗಿಯನ್ನ ಡೆಪಾಸಿಟ್ ಮಾಡಿ ಇಟ್ಟಿದ್ದಾರೆ. ಅದು ಯಾವಾಗ ನಮಗೆ ಹೊರಗಡೆ ಕಾಣಲಿಕ್ಕೆ ಸಾಧ್ಯವಾಗುತ್ತೆ ಎಂಬುದಾಗಿ ಹೇಳಿದ್ರೆ, ಯೆಹೆಜ್ಕೇಲನು ನೀರಿನಲ್ಲಿ ಮುಳುಗಿ ಅಲ್ಲಿ ಪರಿಪೂರ್ಣವಾಗಿ ಮುಳುಗಿದಾಗ ನಂತರ ಅವನು ತಿರುಗಿ ನೋಡ್ತಿದ್ದಾನೆ. ಮೊದಲು ಕಾಣದೇ ಇದ್ದಂತ ಅನೇಕ ಫಲಭರಿತವಾದ ವೃಕ್ಷಗಳು ಆ ನದಿಯ ಸುತ್ತಲೂ ಬೆಳೆದು ನಿಂತಿರೋದನ್ನ ಅವನು ಕಂಡನು. ಆಗಿರುವುದಾದ್ರೆ ನಾವು ಮುಳುಗುವಾಗ ಕೆಲವೆಲ್ಲ ಎದ್ದು ಬರುವುದನ್ನ, ಕೆಲವೆಲ್ಲ ಬೆಳೆದು ಬರುವುದನ್ನ, ಆದರೆ ಕೆಲವು ಅನುಗ್ರಹಗಳು ಮೊಳಕೆ ಹೊಡೆದು ಬರುವುದನ್ನ, ಕೆಲವು ಆತ್ಮಗಳು ಮೊಳಕೆ ಹೊಡೆದು ಬರುವುದನ್ನ ನಮಗೆ ಕಾಣುವುದಕ್ಕೆ ಸಾಧ್ಯವಾಗುತ್ತದೆ. ಆದರೆ ಇದಾಗಿದೆ ಕಳೆದ ವಾರ ನಾನು ಕಂಡಂತ ಒಂದು ದರ್ಶನ. ಅಲ್ಲಿ ಪ್ರಾರ್ಥಿಸುವಾಗ ಕರ್ತನಿಗೆ 2026ರಲ್ಲಿ ನೀವು ಮಾಡ್ಲಿಕ್ಕಿರುವುದು ಏನೆಂಬುದಾಗಿ ಕರ್ತನ ಬಳಿಯಲ್ಲಿ ಕೇಳಿದಾಗ ಕರ್ತನ ತೋರಿಸಿದಂತ ಒಂದು ದರ್ಶನ ಈ ರೀತಿಯಾಗಿತ್ತು. ಅನೇಕ ಬೀಜಗಳನ್ನು ಒಬ್ಬ ರೈತರು ಒಂದು ಹೊಲದಲ್ಲಿ ಬಿತ್ತುತ್ತಾ ಇದ್ದಾನೆ. ಅಲ್ಲಿ ನಾನು ಅದನ್ನು ಗಮನಿಸ್ತಾ ಇದ್ದೆ. ಆ ಮಣ್ಣುಗಳೆಲ್ಲ ನಂತರದಲ್ಲಿ ಆ ಮಣ್ಣುಗಳೆಲ್ಲ ಆ ಬೀಜವನ್ನ ಕವರ್ ಮಾಡಿತು. ಕೆಲವು ದಿನಗಳ ಕಳೆದ ನಂತರ ಆ ಬೀಜ ಮೊಳಕೆ ಹೊಡೆದು ಮನುಷ್ಯನಾಗಿ ಎದ್ದು ನಿಂತ್ಕೊಳ್ಳುವಂತ ದೃಶ್ಯವನ್ನ, ಒಬ್ಬ ವ್ಯಕ್ತಿಯಾಗಿ ಎದ್ದು ನಿಂತ್ಕೊಳ್ಳುವಂತ ದೃಶ್ಯವನ್ನ ಅದು ಕಳೆದ ನಂತರ ಹಲ್ಲೆಲೂಯಾ ನಾನು ಕಂಡಂತ ಒಂದು ವಿಡಿಯೋ ಆಗಿದೆ. ಹಲ್ಲೆಲೂಯಾ. ಯೆಹೆಜ್ಕೇಲನನ್ನ ಎಲುಬುಗಳ ತಗ್ಗಿಗೆ ದೇವರು ಕರ್ಕೊಂಡು ಹೋಗ್ಬಿಟ್ಟು ಹಲ್ಲೆಲೂಯಾ ಎಲುಬುಗಳಿಗೆ ಆಜ್ಞಾಪಿಸಲು ಕೇಳಿದಾಗ ಆ ಮನುಷ್ಯರು ಯಾವ ರೀತಿಯಲ್ಲಿ ಎದ್ದು ನಿಂತ್ಕೊಂಡ್ರು ಅದೇ ರೀತಿಯಾದ ಒಂದು ದರ್ಶನವಾಗಿತ್ತು ಕಳೆದ ವಾರ. ಹಲ್ಲೆಲೂಯಾ. ಈ ವರ್ಷಕ್ಕೋಸ್ಕರವಾಗಿ ಪ್ರಾರ್ಥನೆ ಮಾಡುವಾಗ ದೇವರು ತೋರಿಸಿದ್ದು ಒಂದು ಬೀಜವನ್ನ ಒಬ್ಬ ರೈತನು ಹೊಲದಲ್ಲಿ ಬಿತ್ತಿದ್ದಾನೆ. ಆ ಮಣ್ಣುಗಳೆಲ್ಲ ಕವರ್ ಆದ ಮೇಲೆ ಆ ಬೀಜ ಅಲ್ಲಿ ಒಬ್ಬ ಮನುಷ್ಯನಾಗಿ ಎದ್ದು ನಿಂತ್ಕೊಳ್ಳುವುದನ್ನ ಕಾಣುವುದಕ್ಕೆ ಸಾಧ್ಯವಾಯಿತು. ಇದರ ಮೂಲಕವಾಗಿ ನನಗೆ ಒಂದು ವಿಷಯ ಅರ್ಥವಾಗುತ್ತಾ ಇದೆ. ಒಂದು ಆತ್ಮಗಳ ಸುಗ್ಗಿಯ ಕಾಲವಾಗಿದೆ ಇದು. ಬಿತ್ತುವುದಕ್ಕೆ ದೇವರು ಬೀಜವನ್ನ ಕೊಡುತ್ತಾರೆ. ಇದರೊಳಗಡೆ ಒಂದು ಆತ್ಮಿಕ ಸತ್ಯಾರ್ಥವನ್ನು ಹೇಳುತ್ತಾರೆ. ಬಿತ್ತುವುದಕ್ಕೆ ದೇವರು ಬೀಜವನ್ನ ಕೊಡುತ್ತಾರೆ. ಶನಿವಾರ ಸಂತೆಯಲ್ಲಿ ಬಿತ್ತುವುದಕ್ಕೆ ದೇವರು ಬೀಜವನ್ನ ಕೊಡುತ್ತಾರೆ. ಆಮೇಲೆ ಬ್ಯಾಂಗ್ಳೂರಿನಲ್ಲಿ ಬಿತ್ತುವುದಕ್ಕೆ ದೇವರು ಬೀಜವನ್ನ ಕೊಡುತ್ತಾರೆ. ಕೆಲವು ಸುವಾರ್ತಿಕರನ್ನ ಕೊಡುತ್ತಾರೆ, ಕೆಲವು ಪ್ರವಾದಿಗಳನ್ನ ಕೊಡುತ್ತಾರೆ,
ಕೆಲವು ಉಪದೇಶಕರನ್ನು ಕೊಡುತ್ತಾರೆ, ಅವರಾಗಿದ್ದಾರೆ ಬೀಜ. ಹಲ್ಲೆಲೂಯಾ. ಅರ್ಥವಾಗ್ತಿರೋರಿಗಾಗಿ ಸ್ತೋತ್ರ. ಬ್ಯಾಂಗ್ಳೂರಿನಲ್ಲಿ ಬಿತ್ತುವುದಕ್ಕಾಗಿ ದೇವರು ಕೆಲವು ಬೀಜಗಳನ್ನು ಕೊಡುತ್ತಾರೆ. ಮೈಸೂರಿನಲ್ಲಿ ಬಿತ್ತುವುದಕ್ಕಾಗಿ ದೇವರು ಕೆಲವು ಬೀಜಗಳನ್ನು ಕೊಡುತ್ತಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಕೆಲವು ಸಭಾ ಪಾಲಕರುಗಳನ್ನು ಕೊಡುತ್ತಾರೆ. ದೇವರು ಕೆಲವು ಬ್ರಾಂಚ್ ಚರ್ಚ್ಗಳನ್ನು ಕೊಡುತ್ತಾರೆ. ದೇವರು ಕೆಲವು ಸುವಾರ್ತಿಕರುಗಳನ್ನು ಕೊಡುತ್ತಾರೆ. ಹಲ್ಲೆಲೂಯಾ. ಆದ್ರೆ ಒಂದು ವಿಷಯವನ್ನು ಹೇಳುವುದಕ್ಕಾಗಿ ಬಯಸ್ತೇನೆ, ನಾವಿಲ್ಲಿ ಹೆಚ್ಚು ಜನಗಳೇನಿಲ್ಲ, ಆದ್ರೆ ನಾವಾಗಿರುವಂತ ಬೀಜ ಈ ಹಗಲು ವೇಳೆಯಲ್ಲಿ ಬಿತ್ತಲ್ಪಡುವುದಕ್ಕಾಗಿ ಸಿದ್ಧವಾಗುವುದಾದ್ರೆ, ಹಲ್ಲೆಲೂಯಾ, ನೆನ್ನೆ ರಾತ್ರಿ ಕೇಳಿದಂತ ವಾಕ್ಯದ ಪ್ರಕಾರ ಪಟ್ಟಣದ ಬಾಗಿಲುಗಳನ್ನು ತೆರೆದು ಪಟ್ಟಣದಿಂದ ಆಚೆಗೆ ಬೀಜಗಳನ್ನು ಬಿತ್ತುವುದಕ್ಕೂ ಕರ್ತನು ನಮ್ಮನ್ನು ಎಬ್ಬಿಸುವುದಕ್ಕೆ ಶಕ್ತನಾಗಿರುವ ದೇವರಾಗಿದ್ದಾನೆ. ನದಿಯಲ್ಲಿ ಮುಳುಗಿದಾಗ ಕೆಲವೆಲ್ಲ ಎದ್ದು ನಿಂತದನ್ನ, ಕೆಲವೆಲ್ಲ ಅಲ್ಲಿ ಬೆಳೆದು ನಿಂತಿರುವುದನ್ನು ಅವನು ಕಂಡನು. ನಾವು ದಡದಲ್ಲೇ ಇರುವಷ್ಟು ಕಾಲ, ನಾವು ಶೋಕೇಸಲ್ಲೇ ಇರುವಷ್ಟು ಕಾಲ ದೇವರೆಲ್ಲರ ಆಶೀರ್ವಾದ ನೋಡಬೇಕು, ಒಂದು ಸುಗ್ಗಿಯನ್ನು ನೋಡಬೇಕು, ಈ ವರ್ಷದಲ್ಲಿ ಕೇಳಿರುವಂತಹ ವಾಗ್ದಾನ ನೆರವೇರಬೇಕೆಂಬುದಾಗಿ ದಡದಲ್ಲೇ ನಿಂತ್ಕೊಂಡು ಎಷ್ಟು ಪ್ರಾರ್ಥಿಸಿದ್ರು ಕೂಡ ಪ್ರಯೋಜನವಿಲ್ಲ. ದಡವನ್ನು ಬಿಟ್ಟು ಇಳಿಯೋಣ, ನಮ್ಮ ಕಂಫರ್ಟ್ ಝೋನ್ಗಳನ್ನು ಬಿಟ್ಟು ಇಳಿಯೋಣ. ಹಲ್ಲೆಲೂಯಾ. ಪೇತ್ರನು ದಡದಲ್ಲೇ ಇರುವಷ್ಟು ಕಾಲ ಅವನು ಹಲ್ಲೆಲೂಯಾ ಮೀನುಗಳ ರಾಶಿಯನ್ನು ನೋಡ್ಲಿಕ್ಕೆ ಆಗಲ್ಲ. ಆದ ಕಾರಣ ದೇವರು ಹೇಳಿದ್ರು, ನಿನ್ನ ದೋಣಿಯನ್ನ ಹಲ್ಲೆಲೂಯಾ ಮುಂದಕ್ಕೆ ಸರಿಸು, ನಿನ್ನ ದೋಣಿಯನ್ನ ಮುಂದಕ್ಕೆ ಸರಿಸು. ಯೆಹೆಜ್ಕೇಲನಿಗೆ ದೇವದೂತ ಹೇಳಿದ್ರು, ನೀನು ಮುಂದಕ್ಕೆ ಹೆಜ್ಜೆ ಇಡು, ನೀನು ಮುಂದಕ್ಕೆ ಹೆಜ್ಜೆ ಇಡು ಎಂಬುದಾಗಿ ಯೆಹೆಜ್ಕೇಲನ ಮುಂದೆ ಕರ್ಕೊಂಡು ಹೋದನು. ಪೇತ್ರನನ್ನು ಕೂಡ ಅಲ್ಲಿ ಆ ದಡವನ್ನ ಬಿಟ್ಟು, ಆ ದಡವನ್ನ ಬಿಡಿಸಿ, ಅವನ ಕಂಫರ್ಟ್ ಝೋನ್ಗಳನ್ನು ಬಿಡಿಸಿ, ಹಲ್ಲೆಲೂಯಾ ಹಲ್ಲೆಲೂಯಾ ಅವನನ್ನ ಹಲ್ಲೆಲೂಯಾ ಹಲ್ಲೆಲೂಯಾ ಯೆಹೆಜ್ಕೇಲನ ಕಂಫರ್ಟ್ ಝೋನ್ಗಳನ್ನು ಬಿಡಿಸಿ ಹಲ್ಲೆಲೂಯಾ ನದಿಯ ಒಳಗಡೆ ದೇವದೂತನ ಕರ್ಕೊಂಡು ಹೋದನು. ಯೇಸು ಸ್ವಾಮಿ ಹಲ್ಲೆಲೂಯಾ ಪೇತ್ರನನ್ನ ಸಮುದ್ರದ ಒಳಗಡೆ ಕರ್ಕೊಂಡು ಹೋದ್ರು. ಹಲ್ಲೆಲೂಯಾ. ಪೇತ್ರನು ಒಂದು ದೊಡ್ಡ ಮೀನಿನ ಗುಂಪನ್ನ ಕಂಡನು. ಪೇತ್ರನು ಒಂದು ದೊಡ್ಡ ಮೀನಿನ ರಾಶಿಯನ್ನು ಕಂಡನು. ಅದಾಗಿದೆ ಆತ್ಮಗಳ ರಾಶಿ ಎಂಬುದಾಗಿ ನಾನು ಹೇಳ್ತಾ ಇರುವಂತದ್ದು. ಅದಾಗಿದೆ ಆತ್ಮಗಳ ರಾಶಿ ಎಂಬುದಾಗಿ ನಾನು ಹೇಳ್ತಾ ಇರುವಂತದ್ದು. ರಿಬಲ್ ಕಮಾನಿ ಆತನ ಗಡಗ. ಹಲ್ಲೆಲೂಯಾ. ಜೋರಾಗಿ ಹಲ್ಲೆಲೂಯಾ. ಶಬ್ದವನ್ನೆತ್ತಿ ಹಲ್ಲೆಲೂಯಾ. ಅದೇ ಇದೆಲ್ಲ ನಮ್ಮ ಜೀವಿತದಲ್ಲಿ ಸಂಭವಿಸುವಂಥದ್ದು. ನಮ್ಮ ಕಂಫರ್ಟ್ ಝೋನ್ಗಳನ್ನು ನಾವು ಬಿಡುವಾಗ, ನಮ್ಮ ಕಂಫರ್ಟ್ ಝೋನ್ಗಳನ್ನು ನಾವು ಬಿಡುವಾಗ, ಯೆಹೆಜ್ಕೇಲನು ಅದನ್ನು ಬಿಟ್ಟನು. ಅಲ್ಲಿ ಯೆಹೆಜ್ಕೇಲನು ಕಂಡಿದ್ದು ಕೇವಲ ಈ ಮರ ಗಿಡಗಳು ಬೆಳೆದು ನಿಂತಿರೋದು ಮಾತ್ರವಲ್ಲ, ಅಲ್ಲಿ ಇನ್ನು ಸ್ವಲ್ಪ ಮುಂದಕ್ಕೆ ಹೋದಾಗ ಆ ನದಿ ಮುಂದಕ್ಕೆ ಹರಿಯುವುದನ್ನ ಯೆಹೆಜ್ಕೇಲನು ಕಂಡನು. ಅಲ್ಲಿ ಬರೆಯಲ್ಪಟ್ಟಿದೆ, ಅಲ್ಲಿ ಆಕ್ಟಿವ್ ಇಲ್ಲದೆ ಇರುವ, ಚಲಿಸದೇ ಇರುವಂತಹ ಅನೇಕ ಮೀನುಗಳು ಹಲ್ಲೆಲೂಯಾ ಈ ನೀರು ತಲುಪಿದ ಸ್ಥಳದಲ್ಲಿ ಆ ಚಲನೆಯ ಶಕ್ತಿಯನ್ನು ಹೊಂದಿಕೊಂಡವು. ಈ ಅಲ್ಲಿ ಆ ವಾಕ್ಯವನ್ನು ನಾವು ಓದೋಣ. ಯೆಹೆಜ್ಕೇಲನ ಪ್ರವಾದನೆ ಗ್ರಂಥ 47ನೇ ಅಧ್ಯಾಯ. ಯೆಹೆಜ್ಕೇಲನ ಬರೆದ ಪ್ರವಾದನೆ ಗ್ರಂಥ 47ನೇ ಅಧ್ಯಾಯ 6ನೇ ವಾಕ್ಯದಿಂದ. ಆಗ ಅವನು ನನಗೆ, ನರಪುತ್ರನೇ ಇದನ್ನು ನೋಡಿದೀಯಾ ಎಂದು ಹೇಳಿ ನನ್ನನ್ನು ತೊರೆಯ ದಡಕ್ಕೆ ಹತ್ತಿಸಿ ಹಿಂದಿರುಗಿಸಿದನು. ನಾನು ಹಿಂದಿರುಗಲು ಆಹಾ, ತೊರೆಯ 2 ದಡಗಳಲ್ಲಿಯೂ ಅನೇಕಾನೇಕ ವೃಕ್ಷಗಳು ಕಾಣಿಸಿದವು. ಆಗ ಅವನು ನನಗೆ ಹೀಗೆ ಹೇಳಿದನು, ಪ್ರವಾಹವು ಪೂರ್ವ ಪ್ರಾಂತ್ಯಕ್ಕೆ ಹೊರಟು ಅರಾಬಾ ಎಂಬ ತಗ್ಗಿಗೆ ಇಳಿದು ಲವಣ ಸಮುದ್ರದ ಕಡೆಗೆ ಹರಿಯುವುದು. ದೇವಸ್ಥಾನದಿಂದ ಹೊರಟ ಪ್ರವಾಹವು ಲವಣ ಸಮುದ್ರಕ್ಕೆ ಸೇರಲು ಅದರ ನೀರು ಸಿಹಿಯಾಗುವುದು. ಆ ತೊರೆಯು ಎಲ್ಲೆಲ್ಲಿ ಹರಿಯುತ್ತದೋ ಅಲ್ಲಲ್ಲಿ ಗುಂಪು ಗುಂಪಾಗಿ ಚಲಿಸುವ ಸಕಲ ವಿಧ ಜಲ ಜಂತುಗಳು ಬದುಕಿ ಬಾಳುವವು. ಮೀನುಗಳು ತಂಡೋಪತಂಡವಾಗಿರುವವು. ಸಾಕು. ಹಲ್ಲೆಲೂಯಾ. ಒಂದು ಗೋಧಿಯ ಕಾಳು ನೀರಿನಲ್ಲಿ ಮುಳುಗುವುದಕ್ಕಾಗಿ ತೀರ್ಮಾನವನ್ನು ತೆಗೆದುಕೊಂಡಾಗ, ഹല്ലേലൂയ, ഒരു ഗോതമ്പ് ഹല്ലേലൂയ വെള്ളത്തിൽ മുങ്ങാൻ വേണ്ടി തീരുമാനിച്ചപ്പോൾ, ഹല്ലേലൂയ ಒಂದೇ ಒಂದು ಗೋಧಿಯಕಾಳು ನೀರಿನಲ್ಲಿ ಮುಳುಗುವುದಕ್ಕಾಗಿ ತೀರ್ಮಾನಿಸಿದಾಗ ಇದುವರೆಗೂ ಕಾಣದೇ ಇರುವಂತ ಕೆಲವೊಂದು ವಿಷಯಗಳನ್ನು ಅವನು ಕಾಣಲಿಕ್ಕೆ ಆರಂಭಿಸಿದನು. ಅನೇಕ ವೃಕ್ಷಗಳು ಆ ದಡದ ಸುತ್ತಲೂ ಬೆಳೆದು ನಿಂತಿದ್ದವು. ಹಲ್ಲೇಲೂಯ. ಅದು ಮಾತ್ರವಲ್ಲ, ಅದರ ಮುಂದಿನ ವಾಕ್ಯದಲ್ಲಿ ಕಾಣ್ತೇವೆ, ಆ ನೀರು ಹರಿದ ಸ್ಥಳಗಳಲ್ಲೆಲ್ಲ ಮೀನುಗಳು ತಂಡವಾಗಿ ಹಲ್ಲೇಲೂಯ ಬಂದು ಸೇರಿದವು. ಹಲ್ಲೇಲೂಯ. ಎಷ್ಟು ಜನರನ್ನ ಈ ವರ್ಷದಲ್ಲಿ ನಂಬುತ್ತೀರಿ? ಹಲ್ಲೇಲೂಯ. ಜೋರಾಗಿ ಹಲ್ಲೇಲೂಯ. ಈ ಸಮಯದಲ್ಲಿ ನಾನು ಒಂದು ವಿಷಯವನ್ನು ಕೇಳುವುದಕ್ಕಾಗಿ ಬಯಸ್ತೇನೆ. ಎಷ್ಟು ಜನ ಮುಳುಗುವುದಕ್ಕಾಗಿ ಈ ವರ್ಷ ಸಿದ್ಧವಾಗುತ್ತೀರಿ? ಮುಳುಗುವುದಕ್ಕಾಗಿ, ಬಿತ್ತಲ್ಪಡುವುದಕ್ಕಾಗಿ ಯಾವುದಾದ್ರೂ ಬೀಜಗಳಲ್ಲಿದ್ದರೆ ಅದರ ಮೂಲಕವಾಗಿ ದೊಡ್ಡ ಮೀನುಗಳ ತಂಡವನ್ನು ನಾವು ಕಾಣಲಿಕ್ಕೆ ಸಾಧ್ಯವಾಗುತ್ತದೆ. ನೀವು
ಇಲ್ಲಿರುವಂತವ್ರು ಸ್ವಲ್ಪ ಜನಗಳಾಗಿರ್ಬೋದು, ಆದ್ರೆ ಈ ಸ್ವಲ್ಪ ಜನ ಈ ಹಗಲು ವೇಳೆಯಲ್ಲಿ ದೇವರಿಗಾಗಿ ಬಿತ್ತಲ್ಪಡ್ಲಿಕ್ಕೆ ನಾವು ಸಿದ್ಧರಾಗೋಣ. ನಾನು ಕಾಣಿಕೆ ವಿಷಯ ಹೇಳ್ತಾ ಇಲ್ಲ, ದಶಮ ಭಾಗದ ವಿಷಯ ಹೇಳ್ತಾ ಇಲ್ಲ, ನಮ್ಮನ್ನ ಬಿತ್ತುವಂತ ವಿಷಯವನ್ನು ಹೇಳ್ತಿದ್ದೇನೆ. ನಮ್ಮನ್ನ ಬಿತ್ತುವಂತ ವಿಷಯವನ್ನು ಹೇಳ್ತಿದ್ದೇನೆ. ನಮ್ಮನ್ನ ಬಿತ್ತುವಾಗ ನಮ್ಮ ಮೂಲಕವಾಗಿ ಕರ್ತನ ಎಬ್ಬಿಸುವಂತ ಒಂದು ಸೈನ್ಯ ಇದೆ. ನಮ್ಮನ್ನ ನಾವು ಬಿತ್ತುವಾಗ ನಮ್ಮ ಮೂಲಕವಾಗಿ ಕರ್ತನ ಎಬ್ಬಿಸುವಂತ ಒಂದು ತಲೆಮಾರಿದೆ. ಹಲ್ಲೆಲೂಯಾ. ಈ ಹಗಲು ವೇಳೆಯಲ್ಲಿ ಆ ರೀತಿಯಲ್ಲಿ ಬಿತ್ತಲ್ಪಡುವುದಕ್ಕೆ ಕರ್ತನ ನಮಗೆ ಸಹಾಯ ಮಾಡಲಿ. ಯೆಶಾಯ 55:10 ಬಿತ್ತುವುದಕ್ಕೆ ನಾನು ಬೀಜವನ್ನ ಕೊಡುತ್ತೇನೆ. ಹಲ್ಲೆಲೂಯಾ. ಯೇಸುವೇ, ನೀನ್ ಬಿತ್ತಲ್ಪಟ್ರೆ ನೀನ್ ಬಿತ್ತುವುದಕ್ಕೆ ಬೇಕಾಗಿರೋ ಬೀಜಗಳನ್ನ ಕೊಡುತ್ತೇನೆ. ಹಲ್ಲೆಲೂಯಾ. ಈ ಸಭೆಗಾಗಿ ದೇವರು ಕೊಡಬೇಕಾಗಿರುವಂತ ಬೀಜಗಳನ್ನ ಕೊಡುವುದಕ್ಕೆ ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅದ್ರ ನೆಕ್ಸ್ಟ್ ಬರೆಯಲ್ಪಟ್ಟಿದೆ, ಅನೇಕ ಬೆಸ್ತರುಗಳು ಎಬ್ಬಿಸಲ್ಪಟ್ಟರು, ಅನೇಕ ಬಂದರುಗಳು ಸ್ಥಾಪಿಸಲ್ಪಟ್ಟಿತ್ತು ಎಂಬುದಾಗಿ. ಮುಂದೆ ಹೋದ್ರಿ. ಎಲ್ಲೆಲ್ಲಿ ಹರಿಯುತ್ತದೋ ಅಲ್ಲಲ್ಲಿ ಗುಂಪು ಗುಂಪಾಗಿ ಚಲಿಸುವ ಸಕಲ ವಿಧ ಜಲ ಜಂತುಗಳು ಬದುಕಿ ಬಾಳುವವು, ಮೀನುಗಳು ತಂಡೋಪವಾಗಿ ಇರುವವು. ಈ ನೀರು ಸಮುದ್ರಕ್ಕೆ ಬೀಳಲು ಆ ನೀರು ಸಿಹಿಯಾಗುವುದು. ಆ ತೊರೆಯು ಎಲ್ಲೆಲ್ಲಿ ಹರಿದರೂ ಅಲ್ಲಲ್ಲಿ ಜೀವ ಉಂಟಾಗುವುದು. ಆಗ ಸಮುದ್ರದ ತೀರದಲ್ಲಿ ಬೆಸ್ತರು ನಿಂತಿರುವರು. ಈ ನೀರು ಹರಿಯುವ ಸ್ಥಳದಲ್ಲಿ ಸಂಭವಿಸುವಂತ ಮತ್ತೊಂದು ಸಂಗತಿ ಏನೆಂಬುದಾಗಿ ಹೇಳಿದ್ರೆ, ಚಲನೆ ಇಲ್ಲದೆ ಇರುವಂತ ಕೆಲವು ಜೀವಿಗಳು ಹೊಸದಾಗಿ ಬದುಕಿ ಬಾಳತಕ್ಕ ರೀತಿಯಾದ ಚಲನೆಯನ್ನು ಹೊಂದಿಕೊಳ್ಳುತ್ತದೆ. ನಮ್ಮ ಗ್ರಾಮದಲ್ಲೇ, ನಮ್ಮ ಈ ಪಟ್ಟಣದಲ್ಲೇ, ನಮ್ಮ ಈ ರಾಜ್ಯದಲ್ಲೇ ಇನ್ಆಕ್ಟಿವ್ ಆಗಿ ಬಿದ್ದಿರುವಂತ ಅನೇಕ ಆತ್ಮಗಳಿವೆ. ಮಾಡಬೇಕಾದದನ್ನ ಮಾಡ್ಲಿಕ್ಕಾಗದೆ ಬಿದ್ದಿರುವಂತ ಅನೇಕ ಆತ್ಮಗಳು, ಚಲಿಸಬೇಕಾದ ರೀತಿಯಲ್ಲಿ ಚಲಿಸದೆ ಬಿದ್ದಿರುವಂತ ಅನೇಕ ಆತ್ಮಗಳು ಅಲ್ಲಿ ಬರ್ತಿದೆ, ಬದುಕಿ ಬಾಳುವು. ಹಲ್ಲೆಲೂಯಾ. ಎಲ್ಲೆಲ್ಲಿ ಈ ತೊರೆ ಎಲ್ಲೆಲ್ಲಿ ಹರಿಯುತ್ತದೋ ಅಲ್ಲಲ್ಲಿ ಗುಂಪು ಗುಂಪಾಗಿ ಚಲಿಸುವ ಸಕಲ ವಿಧ ಜಲ ಜಂತುಗಳು ಬದುಕಿ ಬಾಳುವು. ಅದರ ಅರ್ಥ ಏನು? ಇವಾಗ ಅದಕ್ಕೆ ಬದುಕಿ ಬಾಳಲಿಕ್ಕೆ ಆಗ್ತಿಲ್ವಾ? ಹೌದು. ಈ ನೀರು ಅದಕ್ಕೆ ತಲುಪೋದಕ್ಕಿಂತ ಮುಂಚೆ ಅದಕ್ಕೆ ಬದುಕಿ ಬಾಳ್ಲಿಕ್ಕೆ ಆಗುತ್ತಾ ಇಲ್ಲ. ಹಲ್ಲೆಲೂಯಾ. ಬದುಕಬೇಕಂತ ಆಸೆ ಇದೆ, ಅದಕ್ಕೆ ಚಲಿಸಬೇಕಂತ ಆಸೆ ಇದೆ, ಅದಕ್ಕೆ ಸಂತೋಷ ಪಡ್ಬೇಕಂತ ಆಸೆ ಇದೆ, ಅದಕ್ಕೂ ಸಮಾಧಾನ ಬೇಕು ಅನ್ನುವಂತ ಆಸೆ ಇದೆ. ಆದ್ರೆ ಅದನ್ನ ಅನುಭವಿಸಲಿಕ್ಕೆ ಅದಕ್ಕೆ ಸಾಧ್ಯವಾಗುತ್ತಾ ಇಲ್ಲ. ಆದ್ರೆ ಈ ನೀರು ಅದರ ಬಳಿಗೆ ತಲುಪುವಾಗಿದೆ. ಹಲ್ಲೆಲೂಯಾ. ಅದರ ಬಳಿಗೆ ತಲುಪುವಾಗಿದೆ. ಹಲ್ಲೆಲೂಯಾ. ಅದು ಈ ಸಮಾಧಾನವನ್ನ, ಸಂತೋಷವನ್ನ ಅನುಭವಿಸಲಿಕ್ಕೆ ಸಾಧ್ಯವಾಗುವಂಥದ್ದು. ನಾನು ಅದನ್ನ ಅಲ್ಲಿ ಮತ್ತೆ ಹೇಳುವುದಕ್ಕಾಗಿ ಬಯಸ್ತೇನೆ. ನಾನಾಗಿರುವಂತ ಬೀಜ ಬಿತ್ತಲ್ಪಡುವಾಗಿದೆ ಅನೇಕ ತಲೆಮಾರುಗಳಿಗೆ ಸಂತೋಷವನ್ನು ಉಂಟು ಮಾಡತಕ್ಕ ರೀತಿಯಾದ ಜೀವನದಿ ಅವರಿಗೆ ಚಲಿಸುವಂಥದ್ದು. ನಾನೆಂಬ ಯೆಹೆಸ್ಕೇಲನೆಂಬ ಬೀಜವು ಆ ನೀರಿನ ಒಳಗಡೆ ಹೋದಾಗಿದೆ. ಅಲ್ಲಿ ಈ ಜೀವ ಜಲ ಅನೇಕ ಜನಗಳಿಗೆ ರೀಚ್ ಆಗಿದ್ದು, ಚಲಿಸಲಿಕ್ಕೆ ಆಗದೆ ಇರುವಂತಹ ಅನೇಕ ವ್ಯಕ್ತಿಗಳ ಜೀವಿತವನ್ನ ಸಂಧಿಸಲಿಕ್ಕೆ ಸಾಧ್ಯವಾಗಿದ್ದು ಯೆಹೆಸ್ಕೇಲನ ನದಿಯಲ್ಲಿ ಮುಳುಗುವುದಕ್ಕಾಗಿ ಒಪ್ಪಿಸಿಕೊಟ್ಟದ್ರಿಂದ ಅಲ್ಲಿ ಯೋಹಾನ ಬರೆಸುವಾರ್ತೆ 7:38 ವಾಕ್ಯ ಹೇಳುತ್ತದೆ, ನನ್ನ ನಂಬುವವನ ಒಳಗಿನಿಂದ ಜೀವಕರವಾದ ನದಿಗಳು ಹರಿಯುತ್ತವೆ. ಹಲ್ಲೆಲೂಯಾ. ನನ್ನ ನಂಬುವವನ ಒಳಗಿನಿಂದ ಜೀವಕರವಾದ ನದಿಗಳು ಹರಿಯುತ್ತದೆ. ಈ ಜೀವಕರವಾದ ನದಿಗಳು ಹರಿಯೋದ್ರಿಂದ ಏನ್ ಪ್ರಯೋಜನ? ಚಲನೆ ಇಲ್ಲದೆ ಬಿದ್ದಿರುವಂತ ಅನೇಕ ಜನಗಳು ಚಲನೆಗೆ ಬರುತ್ತಾರೆ. ಜೋರಾಗಿ ಹಲ್ಲೆಲೂಯಾ. ಹಲ್ಲೆಲೂಯಾ. ಸಂತೋಷ ಇಲ್ಲದೆ ಇರುವಂತಹ ಅನೇಕ ಜನಗಳು ಸಂತೋಷವನ್ನು ಅನುಭವಿಸುತ್ತಾರೆ. ಸಮಾಧಾನವಿಲ್ಲದೆ ಇರುವಂತಹ ಅನೇಕ ಜನಗಳು ಸಮಾಧಾನವನ್ನು ಅನುಭವಿಸುತ್ತಾರೆ. ಅದಕ್ಕಾಗಿ ನಮ್ಮ ಜೀವಿತ ಸಂಭವಿಸಬೇಕಾಗಿರೋದೇನು? ನಾನಾಗಿರುವಂತಹ ಬೀಜ ಬಿತ್ತಲ್ಪಟ್ರೆ ನನ್ನ ನಂಬುವನ ಒಳಗಿನಿಂದ ಈ ಜೀವಕರವಾದ ನದಿಗಳು ಹರಿಯುತ್ತವೆ. ಹರಿಯುತ್ತವೆ ಹರಿಯುತ್ತವೆ ಹರಿಯುವಾಗ ಅಲ್ಲಿ ಏನ್ ನಡೀತದೆ ಎಂಬುದಾಗಿದೆ. ಯೆಹೆಸ್ಕೇಲನ ಪ್ರವಾದನೆ ಅಂತ 47ನೇ ಅಧ್ಯಾಯದಲ್ಲಿ ಬರೆದಿರುವುದು ಒಂದು ಮಹಾ ಅಲ್ಲಿ ದೊಡ್ಡ ದೊಡ್ಡ ವೃಕ್ಷಗಳು ದಡದ ತೀರದಲ್ಲಿ ಬೆಳೆದು ನಿಂತುಕೊಳ್ಳುತ್ತದೆ. ಜಲ ಜಂತುಗಳು ಬದುಕಿ ಬಾಳುತ್ತವೆ. ಮೀನುಗಳು ತಂಡವಾಗಿ ಬರುತ್ತವೆ. ಅದು ಮಾತ್ರವಲ್ಲ, ಆ ದಡದ ತೀರದಲ್ಲಿ ಅನೇಕ ಬೆಸ್ತರುಗಳು ನಿಂತಿರ್ತಾರೆ. ಈ ಬೆಸ್ತರು ಬೇರೆ ಯಾರು ಅಲ್ಲ, ಅಪೊಸ್ತಲರು, ಪ್ರವಾದಿಗಳು, ಸುವಾರ್ತಿಕರು, ಸಭಾಪಾಲಕರು, ಉಪದೇಶಕರಾಗಿದ್ದಾರೆ ಈ ಬೆಸ್ತರುಗಳು. ಹಲ್ಲೆಲೂಯಾ. ಈ ಸೇವೆಗೆ, ಈ ಚರ್ಚಿಗೆ ದೇವರು ಬೇಕಾದ ಬೆಸ್ತರುಗಳನ್ನು ಕೊಡುತ್ತಾರೆ. ಆಮೇಲೆ ಮೈಸೂರಿನಲ್ಲಿ ಬೇಕಾದ ಬೆಸ್ತರುಗಳನ್ನು ದೇವರು ಕೊಡುತ್ತಾರೆ. ಬ್ಯಾಂಗ್ಳೂರಿನಲ್ಲಿ ಬೇಕಾದ ಬೆಸ್ತರುಗಳನ್ನು ದೇವರು ಕೊಡುತ್ತಾರೆ. ಕುಶಾಲನಗರದಲ್ಲಿ ಬೇಕಾದ ಬೆಸ್ತರುಗಳನ್ನು ದೇವರು ಕೊಡುತ್ತಾರೆ. ಯಾಕಂದ್ರೆ ಈ ಜೀವನದಿ ಹರಿಯುವಾಗ ಮೀನುಗಳನ್ನು ಹಿಡಿಯುವುದಕ್ಕಾಗಿ, ಈ ಜೀವನದಿ ಹರಿಯುವಾಗ ಅಲ್ಲೆಲ್ಲ ಚಲಿಸುವಂತ ಜೀವ ಜನಗಳನ್ನ, ಅಲ್ಲೆಲ್ಲ ಜಲ ಜಂತುಗಳನ್ನು ಹಿಡಿಯುವುದಕ್ಕಾಗಿ ಕೆಲವು ಬೆಸ್ತರುಗಳನ್ನು ದೇವರು ನೇಮಿಸ್ತಾರೆ. ಅದಕ್ಕೆ ಹೇಳಿದ್ರು ದೇವರು ಕೆಲವು ಬೀಜಗಳನ್ನ ಅಲ್ಲೆಲ್ಲ ಈ ಸಭೆಗೆ ಕೊಡುತ್ತಾರೆ ಬಿತ್ತುವುದಕ್ಕಾಗಿ. ಹಲ್ಲೆಲೂಯಾ.
ಹಲ್ಲೆಲೂಯಾ. ಈ ಪ್ರಕಟಣೆಯು ಈ ದೈವೋಕ್ತಿಯು ಅರ್ಥವಾಗುತ್ತಾ ಇರುವ ದೇವರ ಮಕ್ಕಳ ನೆನೆಸಿ ನಾನು ಕರ್ತನಿಗೆ ಸ್ತೋತ್ರವನ್ನ ಸಲ್ಲಿಸ್ತಾ ಇದ್ದೇನೆ. ಕೆಲವು ಬೆಸ್ತರುಗಳನ್ನು ದೇವರು ಎಬ್ಬಿಸ್ತಾರೆ, ಅಲ್ಲಲ್ಲಿ ಬಂದರುಗಳು ಸ್ಥಾಪಿಸಲ್ಪಡುತ್ತವೆ. ಹಲ್ಲೆಲೂಯಾ. ಅಲ್ಲಿ ಬರೆಯಲ್ಪಟ್ಟಿದೆ, ಆಗ ಸಮುದ್ರದ ತೀರದಲ್ಲಿ ಬೆಸ್ತರು ನಿಂತಿರುವರು, ಎನ್ಗೇದಿಯಿಂದ ಎಗ್ಲೇಮಿನವರೆಗೆ ದಡವೆಲ್ಲ ಬಲೆ ಹಾಸುವ ಸ್ಥಳವಾಗುವುದು. ಏನಾಗುತ್ತೆ? ಒಂದು ವಿಷಯ ಅರ್ಥ ಮಾಡ್ಕೊಳ್ರಿ, ನಾನು ಒಬ್ಬ ಬಿತ್ತಲ್ಪಡುವುದಕ್ಕೆ ಸಿದ್ಧನಾದ್ರೆ ದೇವರು ಇದನ್ನೆಲ್ಲ ಮಾಡ್ಲಿಕ್ಕೆ ಶಕ್ತನಾಗಿದ್ದಾನೆ. ನೀನು ನಾನು ಒಬ್ಬ ಬಿತ್ತಲ್ಪಡುವುದಕ್ಕೆ ಸಿದ್ಧನಾದ್ರೆ ದೇವರು ಇದನ್ನೆಲ್ಲ ಮಾಡ್ಲಿಕ್ಕೆ ಶಕ್ತನಾಗಿದ್ದಾನೆ. ಬಾಲೆ ಹಾಸುವ ಸ್ಥಳಗಳಾಗಿ ಅನೇಕ ಸ್ಥಳಗಳನ್ನು ದೇವರು ಮಾರ್ಪಡಿಸ್ತಾನೆ. ಚಾಮರಾಜನಗರದಿಂದ ಬೀದರ್ವರೆಗೆ, ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಬಲೆ ಹಾಸುವಂತ ಅನೇಕ ಸ್ಥಳಗಳನ್ನು ದೇವರು ಎಬ್ಬಿಸ್ತಾರೆ. ಅರ್ಥ ಆಗ್ತಿರೋದಕ್ಕಾಗಿ ದೇವರ ಸ್ತೋತ್ರ. ಚಾಮರಾಜನಗರದಿಂದ ಬೀದರ್ವರೆಗೆ ಇರುವಂತಹ ಎಲ್ಲಾ ಡಿಸ್ಟ್ರಿಕ್ಟ್ಗಳು ಕೂಡ ಬಲೆ ಹಾಸುವ ಸ್ಥಳಗಳಾಗಿ ಮಾರ್ಪಡುತ್ತೆ. ನಾನು ಒಬ್ಬನು ಬಿತ್ತಲ್ಪಡುವುದಕ್ಕೆ ಸಿದ್ಧನಾದ್ರೆ, ಈ ಸಭೆ ಈ ದಿನ ಮನೆಗಳಲ್ಲಿ ಬಿತ್ತಲ್ಪಡುವುದಕ್ಕೆ ಸಿದ್ಧವಾದರೆ, ಹಲ್ಲೆಲೂಯಾ ಹಲ್ಲೆಲೂಯಾ, ಈ ಸಭೆಯಲ್ಲಿರುವಂತಹ ದೇವರ ಮಕ್ಕಳು ಈ ದಿನಮಾನಗಳಲ್ಲಿ ಬಿತ್ತಲ್ಪಡುವುದಕ್ಕೆ ಸಿದ್ಧವಾದರೆ, ಅಲ್ಲಿ ಈ ಕರ್ನಾಟಕದ ಸ್ಥಿತಿಗಳನ್ನ ಬದಲಾಯಿಸಲಿಕ್ಕೆ ದೇವರು ಶಕ್ತನಾಗಿರುವಂತಹ ದೇವರಾಗಿದ್ದಾರೆ. ಅಲ್ಲಿ ಆದ ಕಾರಣ ನಮ್ಮ ಕಂಫರ್ಟ್ ಝೋನ್ಗಳನ್ನ ನಾವು ಬಿಡೋಣ. ಹಲ್ಲೆಲೂಯಾ. ನಮ್ಮ ಕಂಫರ್ಟ್ ಝೋನ್ಗಳನ್ನ ನಾವು ಬಿಡೋಣ. ನಮ್ಮ ಕಂಫರ್ಟ್ ಝೋನ್ಗಳನ್ನ ಬಿಟ್ಟು ದೇವರಿಗಾಗಿ ಬಿತ್ತಲ್ಪಡುವುದಕ್ಕೆ ನಾವು ಸಿದ್ಧವಾದರೆ, ದೇವರಿಗೆ ಕಾರ್ಯಗಳನ್ನ ಮಾಡುವುದಕ್ಕೆ ಶಕ್ತನಾಗಿರುವಂತಹ ಕರ್ತನಾಗಿದ್ದಾನೆ. ಹೆಸರಿಗೆ ನಂಬಿಕೆ. ಹಲ್ಲೆಲೂಯಾ. ಇದು ಸುಮ್ಮನೆ ಹೇಳ್ತಾ ಇರುವಂತಹ ವಾಗ್ದಾನವಲ್ಲ, ಅಲ್ಲಿ ಒಂದೇ ಒಂದು ಗೋಧಿ ಕಾಳಿನ ಒಳಗಡೆ ಇರುವ ಶಕ್ತಿಯನ್ನಾಗಿದೆ ಹೇಳ್ತಿರೋದು. ಒಂದೇ ಒಂದು ಗೋಧಿ ಕಾಳು ಸಾಯುವಾಗ ನಡೆಯುವಂತ ದೇವರ ಕಾರ್ಯಗಳ ಬಗ್ಗೆ ಆಗಿದೆ ಹೇಳ್ತಾ ಇರುವಂತದ್ದು. ದೇವರು ಆಲ್ರೆಡಿ ಇದನ್ನ ಡೆಪಾಸಿಟ್ ಮಾಡಿ ಇಟ್ಟಿದ್ದಾರೆ ಪುನರುತ್ಥಾನದ ಧ್ವನಿಯ ಒಳಗಡೆ. ಒಂದು ಗೋಧಿಯ ಕಾಳುಗಳ ಒಳಗಡೆ, ಒಂದೇ ಒಂದು ಗೋಧಿಯ ಕಾಳಿನ ಒಳಗಡೆ ಎಷ್ಟೆಷ್ಟೋ ಗೋಧಿ ಕಾಳುಗಳನ್ನ ದೇವರು ಡೆಪಾಸಿಟ್ ಮಾಡಿ ಇಟ್ಟಿರುವ ಹಾಗೇನೆ ಈ ಪುನರುತ್ಥಾನದ ಧ್ವನಿ ಒಳಗಡೆ ದೇವರು ಇದನ್ನ ಡೆಪಾಸಿಟ್ ಮಾಡಿ ಇಟ್ಟಿದ್ದಾರೆ. ಇದೊಂದು ಹೊಸ ಸಂಗತಿ ಅಲ್ಲ. ನಮ್ಮೊಳಗಡೆ ಏನಿದೆ ಅಂತಾಗಿದೆ ದೇವರು ತಿಳಿಸ್ತಾ ಇರುವಂತದ್ದು. ನಿನ್ನ ಮತ್ತು ನನ್ನ ಒಳಗಡೆ ಏನಿದೆ ಅನ್ನೋದನ್ನಾಗಿದೆ ದೇವರು ತಿಳಿಯಪಡಿಸ್ತಾ ಇರುವಂತದ್ದು. ಒಂದು ಗೋಧಿಯ ಕಾಳು ಹಾಗೇ ಇದ್ರೆ, ಸಾಯದೆ ಇದ್ರೆ ಒಂದೇ ಆಗಿ ಉಳಿಬೇಕೋ, ಒಂದು ರಾಶಿಯನ್ನ ನೋಡಬೇಕು, ಒಂದೇ ಆಗಿ ಉಳಿಬೇಕು, ಒಂದು ಸುಗ್ಗಿಯನ್ನು ನೋಡಬೇಕು ಎಂಬುದಾಗಿ ನಾವು ತೀರ್ಮಾನಿಸೋಣ. ನಾವು ಒಬ್ಬರು ಬಿತ್ತಲ್ಪಡುವುದಕ್ಕೆ ತಯಾರಿದ್ರೆ ಒಂದು ಜನರೇಷನ್ ಅನ್ನ ದೇವರು ಎಬ್ಬಿಸ್ತಾರೆ. ಒಂದು ವಾಕ್ಯವನ್ನು ಓದೋಣ. ನ್ಯಾಯಸ್ಥಾಪಕರ ಪುಸ್ತಕ 6ನೇ ಅಧ್ಯಾಯ 11ನೇ ವಾಕ್ಯದಿಂದ 14ನೇ ವಾಕ್ಯದವರೆಗೆ. ನ್ಯಾಯಸ್ಥಾಪಕರ ಪುಸ್ತಕ 6ನೇ ಅಧ್ಯಾಯ 11ರಿಂದ 14. ಆಮೇಲೆ ಯೆಹೋವನ ದೂತನು ಒಫ್ರದಲ್ಲಿದ್ದ ಏಲಾ ವೃಕ್ಷದ ಅಡಿಯಲ್ಲಿ ಕೂತುಕೊಂಡನು. ಅದು ಅಬಿಯೇಜರನ ಗೋತ್ರದವನಾದ ಯೋವಾಷನದಾಗಿತ್ತು. ಅವನ ಮಗನಾದ ಗಿದ್ಯೋನನು ಮಿದ್ಯಾನರಿಗೆ ಗೊತ್ತಾಗದ ಹಾಗೆ ಅಲ್ಲಿನ ದ್ರಾಕ್ಷಿಯ ಆನೆಯ ಮರೆಯಲ್ಲಿ ಗೋಧಿಯನ್ನು ಬಡಿಯುತ್ತಿದ್ದನು. ಯೆಹೋವನ ದೂತನು ಗಿದ್ಯೋನನಿಗೆ ಪ್ರತ್ಯಕ್ಷನಾಗಿ ಅವನಿಗೆ, ಪರಾಕ್ರಮಶಾಲಿಯೇ, ಯೆಹೋವನು ನಿನ್ನ ಸಂಗಡ ಇದ್ದಾನೆ ಅಂದನು. ಆಗ ಗಿದ್ಯೋನನು ಅವನಿಗೆ, ಸ್ವಾಮಿ. ಸಾಕು. ಅದರ ಜೊತೆಯಲ್ಲಿ ಅದರ 15ನೇ ವಾಕ್ಯಗಳು. ಆಗ ಗಿದ್ಯೋನನು ಆತನಿಗೆ, ಸ್ವಾಮಿ, ನಾನು ಇಸ್ರೇಲರನ್ನು ರಕ್ಷಿಸುವುದು ಹೇಗೆ? ಮನಸ್ಸೆ ಕುಲದಲ್ಲಿ ನನ್ನ ಮನೆಯು ಕನಿಷ್ಠವಾದುದು ಮತ್ತು ನಾನು ನಮ್ಮ ಕುಟುಂಬದಲ್ಲಿ ಅಲ್ಪನು ಅನ್ನಲು, ಯೆಹೋವನು ಅವನಿಗೆ, ನಾನು ನಿನ್ನ ಸಂಗಡ ಇರುವುದರಿಂದ ನೀನು ಮಿಥ್ಯಾನರೆಲ್ಲರನ್ನು ಒಬ್ಬ ಮನುಷ್ಯನು ಎಂಬಂತೆ ಸಂಹರಿಸಿ ಬಿಡುವಿ ಅಂದನು. ಹಲ್ಲೆಲೂಯಾ. ಜೋರಾಗಿ ಹಲ್ಲೆಲೂಯಾ.
ಇಲ್ಲಿ ಒಬ್ಬ ವ್ಯಕ್ತಿಯನ್ನ ನಾವು ಕಾಣ್ತೇವೆ. ಇವನು ಕೂಡ ಒಂದು ಗೋಧಿಯ ಕಾಳಾಗಿದ್ದಾನೆ. ಏನಾಗಿದ್ದಾನೆ? ಜೋರಾಗಿ ಹೇಳ್ರಿ. ಗಿದ್ಯೋನನ್ನು ಕೂಡ ಒಂದು ಗೋಧಿಯ ಕಾಳಾಗಿದ್ದಾನೆ. ಆದ್ರೆ ಈ ಗೋಧಿಯ ಕಾಳು ಕಂಫರ್ಟ್ ಝೋನ್ ಅಲ್ಲಿ ಕೂತಿಲ್ಲ, ಕೂತ್ಕೊಳ್ಬೇಕಾದ ಸ್ಥಳದಲ್ಲಿ ಕೂತಿದೆ. ಈ ಗೋಧಿಯ ಕಾಳು ಕಂಫರ್ಟ್ ಝೋನ್ ಅಲ್ಲಿ ಕೂತಿಲ್ಲ, ಕೂತ್ಕೊಳ್ಬೇಕಾದ ಸ್ಥಳದಲ್ಲೇ ಈ ಗೋಧಿಯ ಕಾಳು ಕೂತ್ಕೊಂಡಿದೆ. ಆದ್ರೆ ಈ ಗೋಧಿ ಕಾಳಿಗೆ ತಾನು ಯಾರು, ತನ್ನ ಬಲ ಏನು ಅನ್ನುವಂತ ಪರಿಪೂರ್ಣವಾದ ತಿಳುವಳಿಕೆ ಏನು ಇಲ್ಲ. ಇಲ್ಲದಿರ ಗಿದ್ಯೋನನ್ ಅನ್ನುವಂತ ಗೋಧಿಯ ಕಾಳು ಸರಿಯಾದ ಸ್ಥಳದಲ್ಲಾಗಿದೆ ಕುಳಿತಿರೋದು, ಸರಿಯಾದ ಸ್ಥಳದಲ್ಲಾಗಿದೆ ಅದು ಬಿತ್ತಲ್ಪಟ್ಟಿರೋದು. ಕಂಫರ್ಟ್ ಝೋನ್ ಅಲ್ಲಿ ಅಲ್ಲ ಗಿದ್ಯೋನನ್ನು ಕುಳಿತಿರೋದು. ಆದರೆ ಈ ಸರಿಯಾದ ಸ್ಥಳದಲ್ಲೇ ಕುಳಿತಿರುವಂತ ಗಿದ್ಯೋನನಿಗೆ, ಸರಿಯಾದ ಸಭೆಯಲ್ಲೇ ಕುಳಿತಿರುವಂತ ನಮಗೆ, ಸರಿಯಾದ ಸ್ಥಳದಲ್ಲೇ ಕುಳಿತಿರುವಂತ ಗಿದ್ಯೋನನಿಗೆ ತಾನು ಯಾರು ಎಂಬ ಪ್ರಕಟಣೆ ಅವನಿಗಿಲ್ಲ. ಅರ್ಥಾಗ್ತಿರೋರಿಗಾಗಿ ಸ್ತೋತ್ರ. ಸರಿಯಾದ ಸಭೆಯಲ್ಲೇ ಕುಳಿತಿರುವಂತ ನಮಗೆ ನಾವು ಯಾರು ಅನ್ನುವಂತ ತಿಳುವಳಿಕೆ ಇಲ್ಲ. ಆದ ಕಾರಣವಾಗಿದೆ ಗಿದ್ಯೋನನ್ನು ದೇವರು ಬಂದು ಇದನ್ನು ಹೇಳ್ತಿರುವಾಗ ಅವನು ಹೇಳ್ತಿದ್ದಾನೆ, ಸ್ವಾಮಿ ನಾನು ಇಸ್ರಾಯೇಲರನ್ನ ರಕ್ಷಿಸುವುದು ಹೇಗೆ? ಅದೇ ಅಲ್ವಾ ನಾವು ಕೇಳ್ತಿರೋದು, ದೇವರೇ ನಾವೀ ಕರ್ನಾಟಕಕ್ಕೆ ಉಜ್ಜೀವನ ತರೋದು ಹೇಗೆ? ನಾವು ಇಷ್ಟೆಲ್ಲ ಆತ್ಮಗಳನ್ನು ಸಂಪಾದನೆ ಮಾಡೋದು ಅದನ್ನ ಗಿದ್ಯೋನನ್ನು ಕೇಳ್ತಿರೋ, ಸ್ವಾಮಿ ನಾನು ನಾನು ಇಸ್ರಾಯೇಲರನ್ನು ರಕ್ಷಿಸುವುದು ಹೇಗೆ? ಅದು ಮಾತ್ರವಲ್ಲ, ಮನಸ್ಸೆ ಕುಲದಲ್ಲಿ ನನ್ನ ಮನೆಯು ಏನಾದದ್ದು ಕನಿಷ್ಠವಾದದ್ದು, ಮತ್ತು ನಾನು ನಮ್ಮ ಕುಟುಂಬದಲ್ಲಿ ಅಲ್ಪ. ಗಿದ್ಯೋನನ್ನು ಹೇಳ್ತಿರೋದೆಲ್ಲ ಸರಿನೇ, ಆದ್ರೆ ಅವನ ಹೊರಗಿನ ಪರಿಸ್ಥಿತಿಗಳನ್ನು ನೋಡಿ ಆಗಿದೆ ಹೇಳ್ತಿರೋದು. ನನ್ನ ಕುಲ ಚಿಕ್ಕದು, ನನ್ನ ಮನೆ ಬಹಳ ಚಿಕ್ಕದು, ನಾನು ಅಲ್ಪವಾದದನು. ಇದೇ ಆಗಿದೆ ನಾವು ಕೂಡ ಹೇಳ್ತಾ ಇರುವಂಥದ್ದು. ಅರ್ಥ ಆಗ್ತಿರೋರಿಗಾಗಿ ಸ್ತೋತ್ರ. ಹಲ್ಲೆಲೂಯಾ, ಹಲ್ಲೆಲೂಯಾ. ಗಿದ್ಯೋನನು ಸರಿಯಾದ ಸ್ಥಳದಲ್ಲೇ ಕುಳಿತಿದ್ದಾನೆ, ಆದ್ರೆ ಅವನ ಒಳಗಡೆ ಅಡಕವಾಗಿ ದೇವರಿಟ್ಟಿರುವಂಥದ್ದು ಏನು ಎಂಬುದನ್ನ ಸಂಪೂರ್ಣವಾಗಿ ತಿಳ್ಕೊಳ್ಳದೆ ಅದು ಮರೆಯಾಗಿ ಇಟ್ಕೊಂಡು ಇವನು ಹೇಳ್ತಿದ್ದಾನೆ, ನಾನು ಕನಿಷ್ಠವಾದವನು, ನಾನು ಚಿಕ್ಕವನು, ನಾನು ಅಲ್ಪನು ಎಂಬುದಾಗಿ. ಆದ್ರೆ ದೇವರವನು ನೋಡಿ ಹೇಳ್ತಿದ್ದಾನೆ, ಪರಾಕ್ರಮಶಾಲಿಯೇ. ದೇವರವನನ್ನು ನೋಡಿ ಹೇಳ್ತಿದ್ದ ಅವನ ಗಿದ್ಯೋನನು ತನ್ನ ಹೊರಗಡೆ ನೋಡಿ ಹೇಳ್ತಿದ್ದಾನೆ, ನಾನು ಕನಿಷ್ಠನೆಂಬುದಾಗಿ. ಆದ್ರೆ ದೇವರವನು ಒಳಗಡೆ ನೋಡಿಬಿಟ್ಟು ಹೇಳ್ತಿದ್ದಾನೆ, ನೀನು ಪರಾಕ್ರಮಶಾಲಿಯಾಗಿದೆ ಎಂಬುದಾಗಿ. ಹಲ್ಲೆಲೂಯಾ. ಗಿದ್ಯೋನನು ತನ್ನ ಹೊರಗಿನ ಕುಟುಂಬ, ತನ್ನ ಹೊರಗಿನ ದೇಹ, ತನ್ನ ಹೊರಗಿನ ಅಲ್ಲಿ ಕುಟುಂಬದ ಸ್ಥಾನಮಾನ ಎಲ್ಲವನ್ನ ನೋಡಿ ಆಗಿದೆ ಅವನು ಹೇಳ್ತಿರೋದು, ನಾನು ಅಲ್ಪನು, ನಾನು ಕನಿಷ್ಠವಾದವನು ಎಂಬುದಾಗಿ. ದೇವರವನ ಒಳಗಡೆಯಿಂದ ಅವನೊಳಗಡೆ ಡೆಪಾಸಿಟ್ ಮಾಡಿ ಇಟ್ಟಿರೋದನ್ನ ನೋಡಿಬಿಟ್ಟು ದೇವರು ಗಿದ್ಯೋನನಿಗೆ ಹೇಳ್ತಿದ್ದಾರೆ, ನೀನು ಪರಾಕ್ರಮಶಾಲಿಯಾಗಿದೆ. ಹಲ್ಲೆಲೂಯಾ, ನೀ ಪರಾಕ್ರಮಶಾಲಿಯಾಗಿದೆ. ಅರ್ಥ ಆಗ್ತಿರುವಂತ ದೇವರ ಮಕ್ಕಳು ಅಲ್ಲಿ ಕರಗಳನ್ನ ಎತ್ತಿ ಕರ್ತನಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ, ಜೋರಾಗಿ ಹಲ್ಲೆಲೂಯಾ. ನಿನ್ನ ಹೊರಗಡೆ ನೋಡಿ ಆಗಿದೆ ನಿನ್ನ ಲೆಕ್ಕಾಚಾರ, ಆದ್ರೆ ನಾನು ನೋಡ್ತಾ ಇರೋದು ನಿನ್ನ ಒಳಗಡೆ ಆಗಿದೆ. ಸಮುವೇಲನಿಗೆ ದೇವರು ಹೇಳಿದ ಹಾಗೆ, ನಾನು ಮನುಷ್ಯನ ಹಾಗೆ ಹೊರಗಿನ ತೋರಿಕೆಯನ್ನು ನೋಡುವನಲ್ಲ, ನಾನು ಮನುಷ್ಯರ ಹೃದಯವನ್ನು ನೋಡುವಂತ ದೇವರಾಗಿದ್ದಾನೆ. ಅಲ್ಲಿ ಆಗಿದ್ದೇನೆ. ಈ ಹಾಗೆಗಳಲ್ಲಿ ಈ ಶಬ್ದವನ್ನ ಕೇಳ್ತಾ ಇರುವಂತ ನಿಮ್ಮನ್ನು ಕೂಡ ನಿಮ್ಮ ಹೃದಯವನ್ನ ನೋಡುವ, ನೀವು ಒಳಗಿನಿಂದ ಯಾರಾಗಿದ್ದೀರಿ ಎಂಬುದಾಗಿ ನೋಡುವ ಒಬ್ಬ ದೇವರು ಇಲ್ಲಿ ಬಂದಿದ್ದಾನೆ. ನೀವು ಒಳಗಿನಿಂದ ನಿಮ್ಮ ವಿಶೇಷತೆ ಏನು, ನಿಮ್ಮ ಒಳಗಡೆ ನಿಮ್ಮ ಬಲ ಏನು, ನಿಮ್ಮ ಒಳಗಡೆ ಇರುವಂತ ನಿಮ್ಮ ಸಾಮರ್ಥ್ಯ ಏನು, ನಿಮ್ಮ ಒಳಗಡೆ ಅಡಕವಾಗಿರುವಂತ ಆಶೀರ್ವಾದಗಳು ಎಷ್ಟಿದೆ ಹಲ್ಲೆಲೂಯಾ ಎಂಬುದನ್ನ ಕಾಣುವುದಕ್ಕೆ ಶಕ್ತನಾದ ಒಬ್ಬ ದೇವರು ಇಲ್ಲಿ ಬಂದಿದ್ದಾನೆ. ನಾನು ಮತ್ತೆ ಹೇಳ, ಆತನು ನಿಮ್ಮನ್ನು ನೋಡುವ ಹಾಗೆ ನಿಮ್ಮನ್ನು ನೋಡುವುದಕ್ಕೆ ನಿಮ್ಮಿಂದ ಸಾಧ್ಯವಾದರೆ ನಿಮ್ಮ ಜೀವಿತ ಬದಲಾಗುತ್ತೆ. ದೇವರು ನಿಮ್ಮನ್ನು ನೋಡುವಂತ ಅದೇ ದೃಷ್ಟಿಯಲ್ಲಿ ನಿಮ್ಮನ್ನ ನೀವು ನೋಡುವುದಕ್ಕೆ ಸಾಧ್ಯವಾದರೆ ನಿಮ್ಮ ಪರಿಸ್ಥಿತಿ ಬದಲಾಗುತ್ತೆ. ಆ ರೀತಿಯಲ್ಲಿ ಹಲ್ಲೆಲೂಯಾ ಗಿದ್ಯೋನನು ತನ್ನನ್ನು ನೋಡ್ಕೊಳ್ಳಿಕ್ಕೆ ಸಾಧ್ಯವಾಗಿದ್ರಿಂದನೇ ಹಲ್ಲೆಲೂಯಾ ಅವನೊಬ್ಬ ವ್ಯತ್ಯಸ್ತನಾಗಿದ್ದ ಮನುಷ್ಯನಾಗಿ ಮಾರ್ಪಟ್ಟಿದ್ದು. ಆದ್ರೆ ಅವನಿಗೊಂದು ವಿಷಯ ಗೊತ್ತಾಯ್ತು, ನಾನು ಅಲ್ಪನಲ್ಲ, ನಾನು ಕನಿಷ್ಠವಾದವನಲ್ಲ, ನನ್ನೊಳಗಡೆ ಇರುವ ದೇವರು ಲೋಕದಲ್ಲಿ ಇರುವವರಿಗಿಂತ ದೊಡ್ಡವನು ಎಂಬುದಾದ ಪ್ರಕಟಣೆ ಗಿದ್ಯೋನನಿಗೆ ಲಭಿಸುವುದರಿಂದ ಯಾವ ಶಕ್ತಿಗೆ ಇದುವರೆಗೂ ಸೋತು ಭಯಪಟ್ಟು ಕುಳಿತುಕೊಂಡಿದ್ರು ಆ ಶಕ್ತಿಗೆ ವಿರುದ್ಧವಾಗಿ ಹೋಗುವುದಕ್ಕಿರುವಂತ ಧೈರ್ಯ ಗಿದ್ಯೋನನೇ ನಿನ್ನೊಳಗಡೆ ಹೇಗೆ ಬಂತು ಎಂಬುದಾಗಿ ಕೇಳಿದ ಗಿದ್ಯೋನನ್ ಹೇಳ್ತಾನೆ, ಇಷ್ಟು ದಿನ ನಾನು ನನ್ನ ಹೊರಗಡೆ ಮಾತ್ರ ನೋಡ್ಕೊಳ್ತಾ ಇದ್ದೆ, ಆದ್ರೆ ಇವಾಗ ನನ್ನನ್ನ ಒಳಗಡೆಯಿಂದ ನೋಡ್ಲಿಕ್ಕೆ ನನಗೆ ಸಾಧ್ಯವಾಗುತ್ತಾ ಇದೆ. ಈ ಮಿಥ್ಯಾನ್ಯ ಶಕ್ತಿ ನನ್ನ ಒಳಗಿನಿಂದ ನೋಡಿದ್ರೆ ಏನೂ ಅಲ್ಲ, ನನ್ನ ಹೊರಗಿನಿಂದ ನೋಡುವಾಗ ಈ ಮಿಥ್ಯಾನ್ಯ ಶಕ್ತಿ ದೊಡ್ಡದಾಗಿತ್ತು, ಆದ್ರೆ ಇವಾಗ ನನಗೆ ಬಹಳ ಚಿಕ್ಕದಾಗಿ ಕಾಣಿಸ್ತಾ ಇದೆ.
ಹಲ್ಲೆಲೂಯಾ. ನಿಮ್ಮನ್ನ ನೀವು ಒಳಗಡೆಯಿಂದ ನೋಡಿಕೊಳ್ಳುವುದಕ್ಕೆ ಸಾಧ್ಯವಾದರೆ, ನಿಮ್ಮನ್ನ ಇದುವರೆಗೆ ಸೋಲಿಸುವುದಕ್ಕಾಗಿ, ನಿಮ್ಮ ಆಶೀರ್ವಾದವನ್ನ ನಷ್ಟಪಡಿಸುವುದಕ್ಕಾಗಿ ಬಂದ ಶಕ್ತಿಗಳು ಎಷ್ಟು ಚಿಕ್ಕದೆಂಬುದಾಗಿ ನೋಡುವುದಕ್ಕೆ ನಿಮ್ಮಿಂದ ಸಾಧ್ಯವಾಗುತ್ತೆ. ಹಲ್ಲೆಲೂಯಾ. ಜೋರಾಗಿ ಹಲ್ಲೆಲೂಯಾ. ಸ್ವೀಕರಿಸಬೇಕಾದವರು ಈ ಆಲೋಚನೆಯನ್ನು ಸ್ವೀಕರಿಸಬಹುದು. ನೀವು ಒಳಗಿನಿಂದ ನೋಡ್ರಿ, ಒಳಗಿನಿಂದ ನೋಡ್ರಿ. ಸೈತಾನನನ್ನ ಒಳಗಿನಿಂದ ನೋಡಿ, ಹೊರಗಡೆಯಿಂದ ಅಲ್ಲ. ಹಲ್ಲೆಲೂಯಾ. ರೋಗವನ್ನ ಒಳಗಿನಿಂದ ನೋಡಿ, ಹೊರಗಡೆಯಿಂದ ಅಲ್ಲ. ನಿಮ್ಮ ಒಳಗಿನಿಂದ ನೋಡಿದ್ರೆ ಅಲ್ಲಿ ಸೈತಾನನ ಏನೂ ಅಲ್ಲ. ನಿಮ್ಮ ಒಳಗಿನಿಂದ ನೋಡಿದ್ರೆ ಅಲ್ಲಿ ನಿಮ್ಮ ರೋಗ ಏನೂ ಅಲ್ಲ, ಬಹಳ ಚಿಕ್ಕದಾಗಿ ನಿಮಗೆ ಕಾಣಿಸ್ತದೆ. ಅದಾಗಿದೆ ಗಿದ್ಯೋನನ ಜೀವಿತದಲ್ಲಿ ಸಂಭವಿಸಿದ್ದು. ಅದುವರೆಗೂ ಅವನು ಒಳ್ಳೆ ಗೋಧಿ ಕಾಳೆ, ಅವನು ಒಳ್ಳೆ ಸ್ಥಳದಲ್ಲೇ ಕೂತಿದ್ದಾನೆ. ಆದ್ರೆ ಆದರೆ ಒಂದು ಪರಿಪೂರ್ಣ ತಿಳುವಳಿಕೆ, ಆತ್ಮಿಕ ಪ್ರಕಟಣೆ ಅವನ ಒಳಗಡೆ ಇರಲಿಲ್ಲ. ಅದೇ ದೇವರು ಯಾವಾಗ ಬಂದು ನೀನು ಪರಾಕ್ರಮಶಾಲಿ ಕಣಪ್ಪ, ನೀನು ಅಕ್ಕಪಕ್ಕದ ಮನೆಯವರು ಏನ್ ಹೇಳ್ತಾರೋ ಅದಲ್ಲ ನೀನು, ಆದ್ರೆ ಅಕ್ಕಪಕ್ಕದ ಮನೆಯವರು ನಿನ್ನ ಕುಟುಂಬದ ಬಗ್ಗೆ ಏನ್ ಹೇಳ್ತಾರೋ ಅದಲ್ಲ ನೀನು, ನಾನು ಹೇಳ್ತಾ ಇದ್ದೀನಿ ನೀನು ಪರಾಕ್ರಮಶಾಲಿ, ಈ ಪದದೊಂದಿಗೆ ಹೋಗು ಎಂಬುದಾಗಿ ಹೇಳಿದಾಗ ಅವನ ದೃಷ್ಟಿಕೋನ ಚೇಂಜ್ ಆಯಿತು. ಅವನು ನೋಡುವಂತ ರೀತಿ ಬದಲಾಯಿತು. ಆದ್ರೆ ವಿದ್ಯಾನ್ಯ ಶಕ್ತಿಯನ್ನ ಇದುವರೆಗೂ ನೋಡಿದ ರೀತಿಯಲ್ಲ, ಅವನು ನೋಡುವಂತ ರೀತಿ ಬದಲಾಯಿತು. ಲೋಕದಲ್ಲಿ ಇರುವಂತ ವಿದ್ಯಾನ್ಯ ಶಕ್ತಿಗಿಂತ ನನ್ನೊಳಗಡೆ ಇರುವಂತ ದೇವರೇ ದೊಡ್ಡವನು ಎಂಬುದಾದಂತ ಸತ್ಯ ಗಿದ್ಯೋನನಿಗೆ ಗೊತ್ತಾದದ್ರಿಂದ ವಿದ್ಯಾನ್ಯ ಶಕ್ತಿಯನ್ನ ಇಲ್ಲದಂತೆ ಮಾಡುವುದಕ್ಕಾಗಿ ಅವನು ಹೊರಟನು. ಈ ಹಗಲು ವೇಳೆಯಲ್ಲಿ ಆ ರೀತಿಯಲ್ಲಿ ಹೊರಡುವುದಕ್ಕೆ ಎಷ್ಟು ಜನ ಸಿದ್ಧರಿದ್ದೀರಿ? ಆಮೇಲೆ ಅವರು ಕೊಟ್ಟಿಗೆಯಿಂದ ಬಿಟ್ಟ ಕರುಗಳಂತೆ ಹೊರಗಡೆ ಬಂದು ಕುಣಿದಾಡುವರು. ಆಮೇಲೆ ದುಷ್ಟರನ್ನ ತುಳಿದು ಬಿಡುವರು. ಆ ರೀತಿಯಲ್ಲಿ ತುಳಿದು ಬಿಡುವುದಕ್ಕೆ ಮನಸ್ಸುಳ್ಳಂತ ಯಾರಾದ್ರೂ ಇಲ್ಲಿರುವುದಾದ್ರೆ ಅಂತವನ್ನ ನೆನೆಸಿದವರಿಗೆ ಸ್ತೋತ್ರ ಮಾಡ್ತೇನೆ. ಕೊಟ್ಟಿಗೆಯಿಂದ ಬಿಟ್ಟ ಕರುಗಳು ಅಂತ ಯಾಕೆ ಹೇಳ್ತಿರೋದು? ಕೊಟ್ಟಿಗೆಯಲ್ಲಿ ಇರುವ ತನಕ ನಿನಗೆ ನೀನ್ ಯಾರು ಅಂತ ಗೊತ್ತಿಲ್ಲ. ಕೊಟ್ಟಿಗೆದ ಹೊರಗಡೆ ಬರುವಾಗ ನಿನಗೆ ನೀನ್ ಯಾರು ಅಂತ ಗೊತ್ತಾಗುತ್ತೆ. ನೀನೊಬ್ಬ ಪರಾಕ್ರಮಶಾಲಿ ಅಂತ ನಿನಗೆ ಗೊತ್ತಾಗುತ್ತೆ. ಅವಾಗ ನಿನ್ನ ದುಷ್ಟರನ್ನ ತುಳಿದು ಬಿಡ್ಲಿಕ್ಕೆ ನಿಮ್ಮಿಂದ ಸಾಧ್ಯವಾಗುತ್ತದೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ರೀಬಕಮನ ಸಂದನ್ ಪ್ರೌಢವನಾದರ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ರೀತಿಯಲ್ಲಿ ಗಿದ್ಯೋನನ ದೇವರು ಸಂಧಿಸಿ ಗಿದ್ಯೋನನಿಗೆ ಹೇಳಿದ್ರು, ಗಿದ್ಯೋನನೇ ನೀನೊಬ್ಬ ಪರಾಕ್ರಮಶಾಲಿಯಾಗಿದೆ. ಈ ರೀತಿಯಲ್ಲಿ ಗಿದ್ಯೋನನು ಅಲ್ಲಿಂದ ಹೊರಟನು. ಗಿದ್ಯೋನನು ಈ ಪ್ರಕಟಣೆ ಗಿದ್ಯೋನನ ಒಳಗಡೆ ಬಂದಾಗ ಗಿದ್ಯೋನನ ಅಲ್ಲಿಂದ ಹೊರಟನು. ಗಿದ್ಯೋನನು ಒಳ್ಳೆ ಸ್ಥಳದಲ್ಲಿ ಆಗಿತ್ತು ಇದ್ದಿದ್ದು. ಜೋರಾಗಿ ಗಿದ್ಯೋನನ ಒಂದು ಗೋಧಿ ಕಾಳು ಒಳ್ಳೆ ಸ್ಥಳದಲ್ಲಿ ಆಗಿತ್ತಿದ್ದು. ಒಳ್ಳೆ ಸ್ಥಳ ಅಂದ್ರೆ ಏನ ವೃಕ್ಷದ ಮನೆಯಲ್ಲಿ, ಅಲ್ಲೇ ದ್ರಾಕ್ಷೆಯ ಆಲೆಯ ಬಳಿಯಲ್ಲಿ ಅವನಿದ್ದನು. ಆ ಸ್ಥಳದಲ್ಲಿ ಆಗಿದೆ. ದೇವದೂತ ತಿಳಿದು ಬಂದಿದ್ದು, ಅಯ್ಯೋ ನೀವು ಇದನ್ನ ನಷ್ಟಪಡಿಸ್ಕೊಬೇಡ್ರಿ, ನೀವು ಗಮನ ಇಟ್ಟು ಕೇಳಿಸ್ಕೊಳ್ರಿ. ಹಲ್ಲೆಲೂಯಾ. ಸ್ವಲ್ಪ ಸಮಯ ನಿಮ್ಮ ಗಮನವನ್ನು ಕೊಡ್ರಿ. ಸ್ವಲ್ಪ ಸಮಯ ಪ್ರಾರ್ಥನೆಯಿಂದ ಕುಳಿತುಕೊಳ್ಳಿ. ಸ್ವಲ್ಪ ಸಮಯ ಪ್ರಾರ್ಥನೆಯಿಂದ ಕುಳಿತುಕೊಳ್ಳಿ. ಸ್ವಲ್ಪ ಸಮಯ ಪ್ರಾರ್ಥನೆಯಿಂದ ಕುಳಿತುಕೊಳ್ಳಿ. ಹಾಲೆಲೂಯಾ, 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 ಹಾಲೆಲೂಯಾ. ಗಿದ್ಯೋನನ ಒಳ್ಳೆ ಕಾಳು, ಹಾಲೆಲೂಯಾ, ಅವನ ಒಳ್ಳೆ ಸ್ಥಳದಲ್ಲಿ ಬಿತ್ತಲ್ಪಟ್ಟಿದ್ದರಿಂದ ಅವನ ಅಲ್ಲಿಂದ ಎದ್ದು ಬರುವ ಸಮಯ ಬಂದಾಗ ಅವನಲ್ಲಿ ಕೂತ್ಕೊಂಡಿದ್ದು ವ್ಯರ್ಥವಾಗಲಿಲ್ಲ. ಅವನ ಅಲ್ಲಿಂದ ಎದ್ದು ಬರುವಾಗ ಒಬ್ಬನೇ ಅಲ್ಲ ಎದ್ದು ಬಂದಿದ್ದು, ಅವನ ಜೊತೆಯಲ್ಲಿ ಸುಮಾರು 300 ಜನಗಳು ಅವನ ಜೊತೆಯಲ್ಲಿ ಎದ್ದು ಬಂದರು. ಮಿದ್ಯಾನ್ಯ ಶಕ್ತಿಯೊಂದಿಗೆ ಎದುರಿಸಿ ನಿಲ್ಲುವುದಕ್ಕಾಗಿ ಅವನ ಜೊತೆಯಲ್ಲಿ ಒಂದು 300 ಜನ ಎದ್ದು ಬಂದರು. ಎಷ್ಟು ಜನ ಹೇಳೋದು ಅರ್ಥ ಆಗ್ತಾ ಇದೆ? ಎಷ್ಟು ಜನ ಹೇಳೋದು ಅರ್ಥ ಆಗ್ತಾ ಇದೆ? ಅವನ ಜೊತೆಯಲ್ಲಿ ಒಂದು 300 ಜನ ಅವನ ಜೊತೆಯಲ್ಲಿ ಎದ್ದು ಬಂದರು. ಹಲ್ಲೆಲೂಯಾ. ಮಿದ್ಯಾನ್ಯ ಶಕ್ತಿಯನ್ನು ಎದುರಿಸಿ ನಿಲ್ಲುವುದಕ್ಕೆ. ಹಾಗಾದ್ರೆ ನೀವು ಕೇಳಬಹುದು, ಆದ್ರೆ ಇಷ್ಟು ಜನ ಎಲ್ಲಿದ್ರು ಇಷ್ಟು ದಿನ? ಎಲ್ಲಿದ್ರು ಈ 300 ಜನ ಇಷ್ಟು ದಿನ? ಆಮೇಲೆ ಅವರೆಲ್ಲ ಗಿದ್ಯೋನನ ಒಳಗಡೆನೆ ಇದ್ರು. ನೀವು ಕೇಳ್ಬೋದು, ಇವನ್ನೆಲ್ಲ ಇಟ್ಕೊಂಡ ಇವನು ಅಲ್ಪನು ನಾನು ಕನಿಷ್ಠನು ಅಂತ ಹೇಳಿದ್ದು? ಗೋಧಿ ಕಾಳು ಒಂದೇ ಆಗಿ ಉಳಿದ್ರೆ ಪ್ರಯೋಜನ ಇಲ್ಲ, ಆದ್ರೆ ಅದು ಬಿದ್ದು ಸತ್ತರೆ ಅನೇಕ ಫಲವನ್ನು ಹೊರಡಿಸ್ತದೆ. ಈ 300 ಜನ ಎಲ್ಲಿಂದ ಬಂದ್ರು? ಗಿದ್ಯೋನನ ಸತ್ತದಲ್ಲಿದ್ದಾಗಿದೆ. ಹಲೋ, ಅದರ ಗಿದ್ಯೋನನ್ ಸತ್ತಿಲ್ಲ. ಗಿದ್ಯೋನನ್ನು ಸರಿಯಾದ ಸ್ಥಳದಲ್ಲಿ ಬಿತ್ತಲ್ಪಟ್ಟಿದ್ರಿಂದ, ಗಿದ್ಯೋನನ್ನು ಸರಿಯಾದ ಸ್ಥಳದಲ್ಲಿ ಕುಳಿತಿದ್ದರಿಂದ, ಅಲ್ಲೂಯ್ಯ, ಆ ಪ್ರಾರ್ಥನೆಯ ಪ್ರತಿಫಲವಾಗಿ ಎದ್ದು ಬಂದಂತ ಗುಂಪಾಗಿದ್ದಾರೆ ಈ 300 ಜನಗಳು. ಅಲ್ಲೂಯ್ಯ, ಕುಳಿತುಕೊಂಡಿರೋದು ಅರ್ಥ ಆಗಲ್ಲ. ನಿಮ್ಮ ಜೊತೆಗೆ ಒಂದು ತಲೆಮಾರಿ ಅಂತ ಹೇಳ್ತಾರೆ. ಗಿದ್ಯೋನನ್ನ ಕುಳಿತುಕೊಂಡಿದ್ದು ಅರ್ಥ ಆಗಲಿಲ್ಲ. ಗಿದ್ಯೋನನ ಜೊತೆ ಒಂದು ತಲೆಮಾರು ಯುದ್ಧಕ್ಕೋಸ್ಕರವಾಗಿ ಎದ್ದು ಬಂದರು. ಎಷ್ಟು ಜನ ನಿಮ್ಮೊಂದಿಗೆ ಒಂದು ತಲೆಮಾರನ್ನ ನೋಡ್ಬೇಕಂತ ಇಷ್ಟಪಡ್ತೀರಾ? ನಿಮ್ಮೊಂದಿಗೆ ಒಂದು ತಲೆಮಾರನ್ನ ನೋಡುವುದಕ್ಕಾಗಿ ಎಷ್ಟು ಜನ ಇಷ್ಟಪಡ್ತೀರಾ? ಮತ್ತೊಬ್ಬ ವ್ಯಕ್ತಿಯನ್ನು ನಿಮಗೆ ಹೇಳುವುದಕ್ಕಾಗಿ ಬಯಸ್ತೇನೆ. ನೆಹೆಮೀಯನು ಯೆರೂಸಲೇಮಿನ ಪೌಳಿಗೋಡೆ ಕೆಡವಲ್ಪಟ್ಟು ಸುಟ್ಟು ಬಿದ್ದಿರುವಂತ ಸಮಯದಲ್ಲಿ
ಎಲ್ಲರೂ ಅವರವರ ಕಂಫರ್ಟ್ ಝೋನ್ಗಳಲ್ಲಿ ಬದುಕುವಾಗ ಒಂದೇ ಒಂದು ಗೋಧಿ ಕಾಳಿಗೆ ಅನ್ನಿಸ್ತು. ಹಲ್ಲೆಲೂಯ. ಸಹೋದರರ ಭಾಗದಿಂದ ಎಲ್ಲರೂ ಎದುರ್ತೀರಾ? ಸಹೋದರಿಯರು ಸ್ವಲ್ಪ ಬಿಟ್ಟೆ ನೋಡ್ರಿ. ಹಲ್ಲೆಲೂಯ, ಹಲ್ಲೆಲೂಯ, ಜೋರಾಗಿ ಜೋರಾಗಿ. ಯೆರೂಸಲೇಮಿನಲ್ಲಿ ಎಲ್ಲಾ ಇಸ್ರಾಯೇಲ್ ಜನಗಳು ಅವರವರ ಕಂಫರ್ಟ್ ಝೋನ್ಗಳಲ್ಲಿ ಬದುಕುವಾಗ ನೆಹೆಮೀಯನ ಅನ್ನುವಂತ ಒಬ್ಬನೇ ಒಬ್ಬ ಮನುಷ್ಯ ಅವನ ಕಂಫರ್ಟ್ ಝೋನ್ ಅನ್ನ ಬಿಟ್ಟನು. ಹಲ್ಲೆಲೂಯ. ನೆಹೆಮೀಯನ ಅನ್ನುವಂತ ಒಂದೇ ಒಂದು ಗೋಧಿ ಕಾಳು ಅವನ ಕಂಫರ್ಟ್ ಝೋನ್ ಅನ್ನು ಬಿಟ್ಟು ಯೆರೂಸಲೇಮಿನ ಅಲ್ಲಿ ಬಾಗಿಲಿನ ಬಳಿಯಲ್ಲಿ ಬಂದು ಮೊಣಕಾಲೂರುವುದಕ್ಕಾಗಿ ಅವನು ಸಿದ್ಧವಾದನು. ಒಂದು ಗೋಧಿ ಕಾಳು ಆ ರೀತಿಯಲ್ಲಿ ಯೆರೂಸಲೇಮಿನ ಕೆಡವಲ್ಪಟ್ಟ ಆಲಯದ ಒಳಗಡೆ ಬಂದು ಮೊಣಕಾಲೂರ್ಲಿಕ್ಕೆ ಸಿದ್ಧನಾದುದರಿಂದ ಮೊಣಕಾಲೂರ್ಲಿಕ್ಕೆ ಸಿದ್ಧನಾದುದರಿಂದ ನೆಹೆಮೀಯನ ಪುಸ್ತಕ 4ನೇ ಅಧ್ಯಾಯ ಬರುವಾಗ ಎಷ್ಟೋ ಜನಗಳು ಅವನ ಜೊತೆ ಆಲಯವನ್ನ ಕಟ್ಟುವುದಕ್ಕಾಗಿ ಎದ್ದು ನಿಂತುಕೊಂಡ್ರು. ಹಲ್ಲೆಲೂಯ. ಎಷ್ಟೋ ಜನಗಳು ಅವನ ಜೊತೆ ಆಲಯವನ್ನ ಕಟ್ಟುವುದಕ್ಕಾಗಿ ಎದ್ದು ನಿಂತುಕೊಂಡ್ರು. ಇವರೆಲ್ಲ ಎಲ್ಲಿಂದ ಬಂದ್ರು? ಗಿದ್ಯೋನನ ಮೊಣಕಾಲು ಊರಿದರಿಂದ ಆಗಿದೆ ಇವರೆಲ್ಲರೂ ಬಂದಿದ್ದು. ಗಿದ್ಯೋನನ ಗೋಧಿ ಕಾಳು ಸತ್ತದ್ರಿಂದ ಆಗಿದೆ ಇವರೆಲ್ಲರೂ ಬಂದಿದ್ದು. ಎಷ್ಟು ಜನಗಳ ಅರ್ಥ ಆಗ್ತಾ ಇದೆ? ಈ ಆಲಯವನ್ನ ಕಟ್ಟುವುದಕ್ಕೆ ಇಷ್ಟೊಂದು ಜನ ನೆಹೆಮೀಯನೇ ಎಲ್ಲಿಂದ ಬಂದ್ರು? ಅಲ್ಲಲ್ಲಿ ದುಡ್ಡು ಕೊಟ್ಟು ಕರ್ಕೊಂಡು ಬಂದ? ಇಲ್ಲ, ದುಡ್ಡು ಕೊಟ್ಟಲ್ಲ. ಅನೇಕ ಸಂಸ್ಥೆಗಳಿಗೆ ಸಭಾಪಾಲಕರುಗಳನ್ನ ದುಡ್ಡು ಕೊಟ್ಟು ಹೇಳ್ಕೊಡುವಾಗ, ಅನೇಕ ಸಂಸ್ಥೆಗಳಿಗೆ ಅಲ್ಲಿ ಸೇವೆ ಮಾಡುವವರನ್ನ ದುಡ್ಡು ಕೊಟ್ಟು ಹೇಳ್ಕೊಡುವಾಗ, ಅನೇಕ ಸಭೆಗಳಿಗೆ ವಿಶ್ವಾಸಿಗಳನ್ನ ದುಡ್ಡು ಕೊಟ್ಟು ಹೇಳ್ಕೊಡುವಾಗ ನೆಹೆಮೀಯನು ಇಷ್ಟೊಂದು ಜನಗಳನ್ನ ಆಲಯದ ಕಟ್ಟುವಿಕೆಗಾಗಿ ಎಬ್ಬಿಸಿದ್ದು ದುಡ್ಡು ಕೊಟ್ಟು ಬಿಟ್ಟಲ್ಲ, ಪ್ರಾರ್ಥನೆ ಮೂಲಕವಾಗಿದೆ. ಪ್ರಾರ್ಥನೆಯಿಂದ ಅವನು ಬಿತ್ತಲ್ಪಟ್ಟಿದ್ರಿಂದ ಆಗಿದೆ. ಆಲಯವನ್ನ ಕಟ್ಟುವುದಕ್ಕಾಗಿ ಇಷ್ಟೊಂದು ಜನ ಅವನ ಸಂಗಡ ಎಬ್ಬಿಸಲ್ಪಟ್ಟಿದ್ದು. ದಿನಕ್ಕೆ 300 ರೂಪಾಯಿ ಕೊಡ್ತಾನೆ, ದಿನಕ್ಕೆ 600 ರೂಪಾಯಿ ಕೊಡ್ತಾನೆ, ಬರ್ತೀರಾ ಎಂಬುದಾಗಿ ಯಾರನ್ನು ಹೋಗಿ ಅವನು ಕರೆಯಲಿಲ್ಲ. ಅವನು ಪ್ರಾರ್ಥನೆ ಮಾಡ್ಲಿಕ್ಕಾಗಿ ಹೋದಾಗ ಯಾರೋ ಕೆಲವು 200 ಜನ ಪ್ರೇರಣೆಯಿಂದ ಅವನ ಜೊತೆ ಹೋದ್ರು. ಒಂದು ಮೂಕ ಪ್ರಾಣಿ ಅವನ ಜೊತೆ ಹೋಯಿತು. ಅಷ್ಟೇ ಜನ ಅವನ ಜೊತೆ ಪ್ರಾರ್ಥನೆಗಾಗಿ ಇದ್ದಿದ್ದು. ಅವನು ಮೊಣಕಾಲೂರಿ ಪ್ರಾರ್ಥನೆ ಮಾಡಿದನು. ನೆಹೆಮೀಯನು ಬಾಳು ಬಿದ್ದಂತ ಆ ಯೆರೂಸಲೇಮಿನ ಪೌಳಿಗೋಡೆ ಒಳಗಡೆ ರಾತ್ರಿ ವೇಳೆಗಳೆಲ್ಲ ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡಿದನು. ಅದು ಆ ಗೋಧಿಯ ಕಾಳು ಸಪ್ತದನ್ನಾಗಿದೆ ತೋರಿಸಿದ್ದು. ಎಲ್ಲ ಗೋಧಿ ಕಾಳುಗಳು ಇಸ್ರಾಯೇಲ್ ಜನ ವಾಗ್ದಾನ ಇರುವ ಜನಗಳಲ್ವಾ? ಇಸ್ರಾಯೇಲ್ ಜನಗಳು ವಾಗ್ದಾನ ಇಲ್ಲದೆ ಇರೋರಲ್ಲ, ವಾಗ್ದಾನ ಇರುವ ಜನಗಳೇ. ಅದ್ರ ಅರ್ಥ ಏನು? ಅವರೆಲ್ಲ ಗೋಧಿ ಕಾಳುಗಳೇ. ಆದ್ರೆ ಅವರೆಲ್ಲ ಅವರವರ ಮನೆಗಳಲ್ಲಿ ಸುಖವಾಗಿ ಕಂಬಳಿ ಓಸ್ಕೊಂಡು ಮಲಗಿರುವಾಗ ಆಮೇಲೆ ಕಂಬಳಿಯನ್ನು ತೆಗೆದು ಬದಿಗಿಟ್ಟು ಆಮೇಲೆ ಆಲಯದಲ್ಲಿ ಚಳಿ ಇರಬಹುದು, ಆಲಯದಲ್ಲಿ ಕತ್ತಲೆ ಇರಬಹುದು. ಯಾಕಂದ್ರೆ ಅದು ಪಾಡು ಬಿದ್ದೋಗಿದೆಯಲ್ಲ, ಅಲ್ಲಿ ಚಳಿಯನ್ನ ನೋಡದೆ, ಕತ್ತಲೆಯನ್ನ ನೋಡದೆ, ಸಮಯವನ್ನ ನೋಡದೆ ನೆಹೆಮೀಯನು ಬಂದು ಮೊಣಕಾಲೂರಿ ಪ್ರಾರ್ಥಿಸಿದ್ರಿಂದ ಒಂದು ತಲೆಮಾರವನ ಜೊತೆಯಲ್ಲಿ ಹಲ್ಲೆಲೂಯಾ ಆಲಯ ಕಟ್ಟುವಿಕೆಗಾಗಿ ಎದ್ದು ಬಂದರು. ಆಲಯದ ಕಟ್ಟುವಿಕೆಗಾಗಿ ಎದ್ದು ಬಂದರು. ಅವರು ಜೀವವನ್ನೇ ಜೀವವನ್ನ ಪಣಕ್ಕಿಟ್ಟು ನಿಂತಿರುವಂತಹ ವ್ಯಕ್ತಿಗಳಾಗಿದ್ದಾರೆ. ಯಾಕಂದ್ರೆ ಯಾವುದೇ ಸಮಯದಲ್ಲೂ ಕೂಡ ವೈರಿಗಳು ಬಂದು ಇವರನ್ನು ನಾಶ ಮಾಡಬಹುದು. ಆದ್ರೆ ಈ ಜನಗಳು ಎಂತಹ ಜನಗಳು ಅಂತ ನಿಮಗೆ ಗೊತ್ತಾ? ಈ ಆಲಯವನ್ನ ಕಟ್ಟುವುದಕ್ಕಾಗಿ ಬಂದವರು ಒಂದು ಕೈಯಲ್ಲಿ ಗಾರೆ ಕೆಲಸದ ಕತ್ತಿ, ಮತ್ತೊಂದು ಕೈಯಲ್ಲಿ ಯುದ್ಧದ ಕತ್ತಿ, ಎರಡನ್ನು ಇಟ್ಕೊಂಡಾಗಿದೆ ಅವರಲ್ಲಿ ಕೆಲಸ ಮಾಡ್ತಾ ಇರುವಂತದ್ದು. ಅಂತಹ ಯುದ್ಧ ಪಟ್ಟುಗಳನ್ನ, ಅಂತಹ ಯುದ್ಧ ವೀರರುಗಳನ್ನ, ಅಂತಹ ಆತ್ಮಿಕ ಸೈನಿಕರುಗಳನ್ನ ಈ ನೆಹೆಮೀಯನಿಂದ ಎಬ್ಬಿಸುವುದಕ್ಕೆ ಹೇಗೆ ಸಾಧ್ಯ ಆಯಿತು? ನೆಹೆಮೀಯನ ಅನ್ನುವಂತ ಗೋಧಿ ಕಾಳು ಬಿತ್ತಲ್ಪಟ್ಟಿದ್ರಿಂದಾಗಿದೆ ಸಾಧ್ಯವಾಗಿದ್ದು. ಎಷ್ಟು ಜನ ನಂಬುತ್ತೀರಾ? ಮಾದಾಪುರದಲ್ಲಿ ಒಂದು ಸೈನಿಕರ ಸೈನ್ಯ ಎದ್ದೇಳುತ್ತವೆ, ಅಲ್ಲಿ ಶನಿವಾರ ಸಂತೆಯಲ್ಲಿ ಒಂದು ಸೈನಿಕರ ಸೈನ್ಯ ಎದ್ದೇಳುತ್ತವೆ. ಬಟ್ ರಾತ್ರಿ ಹಗಲನ್ನು ನೋಡದೆ, ಚಳಿಯನ್ನ ನೋಡದೆ, ಕತ್ತಲೆಯನ್ನು ನೋಡದೆ ಈ ದಿನಮಾನಗಳನ್ನು ಬಿತ್ತಲ್ಪಡುವುದಕ್ಕೆ ನಾವು ಸಿದ್ಧವಾಗುವುದಾದರೆ ಹಲ್ಲೆಲೂಯಾ ಕರ್ತನು ಸೈನಿಕರುಗಳನ್ನ ಎಬ್ಬಿಸುತ್ತಾರೆ. God will raise the army. Hallelujah. A resurrection army. A resurrection army. ಪುನರುತ್ಥಾನಗೊಂಡಂತ ಒಂದು ಸೈನ್ಯವನ್ನ, ಪುನರುತ್ಥಾನಗೊಂಡಂತ ಒಂದು ಸೈನಿಕರನ್ನ, ಜೀವ ಇಲ್ಲದೆ ಇರುವಂತ ಅಲ್ಲಿ ಒಂದು ಗುಂಪು ಜನಗಳಿಗೆ ಜೀವವನ್ನ ಕೊಟ್ಟು, ಎಲುಬುಗಳಿಗೆ ಜೀವವನ್ನ ಕೊಟ್ಟು ಒಂದು ಸೈನ್ಯವನ್ನ ಎಬ್ಬಿಸಿದ ಹಾಗೆ ಈ ಹಗಲು ವೇಳೆಯಲ್ಲಿ ನಾನೊಬ್ಬ ಬಿತ್ತಲ್ಪಡುವುದಕ್ಕೆ ಸಿದ್ಧನಾದ್ರೆ ಒಂದು ಸೈನ್ಯವನ್ನ ಕರ್ತನು ಎಬ್ಬಿಸುತ್ತಾರೆ.
Ribakala Rapshariatana Gadaga, Ribel Kamane, Shamdan Proudavanada, Ribel Lavana Samdana Proudava, Judaratana Gadaga, Ribel Kamane Samdan Mana, Regal Kansan Mana Seriatana Gadaga, Anali Abrahamanu, Devriga, you want to Opa Manusia, Amaniki Devre, Nina Sonta Mane in a widow, Nina Sonta Tande Mane in a widow, Nina Bandu Banaka in a widow, Hallelujah, Toys for Deshakaba, and after you know, Abraham and Nino the Godia Karuta Nanugotu, Nino Gotu Devoto, other Nino the Godia Karagide, but to leave your comfort zones, in a comfort zone and a widow, Nina Sonta Wurn in the comfort zone I get, in a Tande Man in the comfort zone I get, in a Bandu Banaga in the comfort zone I get, a comfort zone and a widow, now Toys for Deshakaba, Nanagagi Sai the Karadiago, Nanagagi Pintan Produkagi Sitanago, Hallelujah, Iri one day on the Godi Karana, they were Hallelujah, they should in the hardest corner of the Hallelujah, Hallelujah, Haran and Monta, Abeshavali, Hallelujah, Karan, Atwa Haran, and Monta Pradeshavali, Abraham and Wasamar Tiruaga, they were Abraham and Astardinda, a comfort zone in the, a Surakshita Stardinda. ಅಬ್ರಾಹ್ಮನನ್ನ ದೇವರು ಹೇಳಿದ್ರು ನಾ ತೋರಿಸುವ ದೇಶಕ್ಕೆ ಹೋಗು ಎಂಬುದಾಗಿ ಹೇಳಿದಾಗ ಅಲ್ಲಿ ದೇವರು ಉದ್ದೇಶಿಸ್ತಾ ಇರೋದೇನು ಈ ಗೋಧಿಯ ಕಾಳನ್ನ ಹೇಗಾದ್ರೂ ಮಾಡಿ ಅಲ್ಲಿ ಫಲ ಉಳ್ಳದಾಗಿ ನಾನು ಮಾಡಬೇಕು ಈ ಕಂಫರ್ಟ್ ಝೋನ್ಗಳಿಂದ ಈ ಗೋಧಿ ಕಾಳನ್ನ ತೆಗೆದು ಶೋಕೇಸ್ ಅಲ್ಲಿ ಇರುವ ಗೋಧಿ ಕಾಳನ್ನ ತೆಗೆದು ಹೊಲದಲ್ಲಿ ಬಿತ್ತುವ ಹಾಗೆ ಅಲ್ಲಿ ಅಬ್ರಹಾಮನೆಂಬ ಗೋಧಿಯ ಕಾಳನ್ನ ಈ ಕಂಫರ್ಟ್ ಝೋನ್ಗಳಿಂದ ಎಲ್ಲ ಹೊರಗಡೆ ತೆಗೆದುಕೊಂಡು ಬಂದು ಅಲ್ಲಿ ನಾನು ತೋರಿಸುವ ದೇಶಕ್ಕೆ ಹೋಗು ಎಂಬುದಾಗಿ ಹೇಳಿ ಈ ಗೋಧಿಯ ಕಾಳು ದೇವರ ಶಬ್ದ ಕೇಳುವ ಭಯಭಕ್ತಿಯಿಂದ ಮುಳುಗುವುದಕ್ಕೆ ಭಯಭಕ್ತಿಯಿಂದ ವಿಧೇಯವಾಗುವುದಕ್ಕಾಗಿ ಸಿದ್ಧವಾಯಿತು ಯಾವಾಗೆಲ್ಲ ದೇವರಿಗೆ ಈ ಗೋಧಿಯ ಕಾಳು ವಿಧೇಯವಾಯಿತು ಅವಾಗೆಲ್ಲ ಈ ಗೋಧಿ ಕಾಳು ಮುಳುಗುತ್ತಾ ಇದೆ ಅವಾಗೆಲ್ಲ ಈ ಗೋಧಿ ಕಾಳು ಮುಳುಗುತ್ತಾ ಇದೆ ಅವಾಗೆಲ್ಲ ಈ ಗೋಧಿ ಕಾಳು ಮುಳುಗುತ್ತಾ ಇದೆ ಒಂದಾನೊಂದು ದಿನ ಅಲ್ಲಿ ದೇವರ ಸಿಟ್ಟು ಅಲ್ಲಿ ಸೋದಮ್ ಗೋಮರದ ಮೇಲೆ ಪ್ರಕಟವಾಯಿತು ಹಲ್ಲೆಲೂಯಾ ಸೋದಮ್ ಗೋಮರದ ಮೇಲೆ ಪ್ರಕಟವಾಯಿತು ಆ ಸಮಯದಲ್ಲಿ ಹಲ್ಲೆಲೂಯಾ ಥ್ಯಾಂಕ್ ಯು ಜೀಸಸ್ ಅಲ್ಲಿ ಸೋದಮ್ ದೇವ ಅದಲ್ಲ ಅಲ್ಲಿ ಸೋದಮ್ ಗೋಮರವನ್ನ ಒಮ್ಮೆ ಅನ್ಯ ದೇಶದ ರಾಜರುಗಳು ಅಲ್ಲಿ ಕೊಳ್ಳೆ ಹೊಡ್ಕೊಂಡು ಹೋದ್ರು ಈ ರೀತಿಯಲ್ಲಿ ಕೊಳ್ಳೆ ಹೊಡ್ಕೊಂಡು ಹೋದಾಗ ಲೋಟನನ್ನು ಕೂಡ ಹೊಡ್ಕೊಂಡು ಹೋಗಿದ್ರು ಲೋಟನನ್ನು ಕೂಡ ಸೆರೆವಾಸಿಯಾಗಿ ಎಳ್ಕೊಂಡು ಹೋಗಿದ್ರು ಹಲ್ಲೆಲೂಯಾ ಆದ್ರೆ ಈ ಸಮಯದಲ್ಲಿ ಅಬ್ರಹಾಮನ ಏನ್ ಮಾಡಿದಂತ ನಿಮಗೆ ಗೊತ್ತಾ ಅಬ್ರಹಾಮನ ಮನೆಯಲ್ಲಿ ಹುಟ್ಟಿ ಬೆಳೆದ 318 ಮಂದಿಗಳನ್ನ ಹಿಡ್ಕೊಂಡು ಆ ರಾಜರುಗಳನ್ನೆಲ್ಲ ಸೋಲಿಸಿ ಆಸ್ತಿ ಪಾಸ್ತಿಯನ್ನ ತಿರುಗಿ ಹೇಳ್ಕೊಂಡು ಬಂದ ಕೇಳಿಸ್ಕೊಳ್ರಿ ಒಂದು ಗೋಧಿಯ ಕಾಳು ಕರ್ತನಿಗಾಗಿ ಸಾಯುವುದಕ್ಕೆ ರೆಡಿಯಾದಾಗ ಒಂದು ಗೋಧಿಯ ಕಾಳು ಕರ್ತನಿಗಾಗಿ ಬಿತ್ತಲ್ಪಡುವುದಕ್ಕೆ ತಯಾರಾದಾಗ ಅದೇ ಮನೆಯಲ್ಲಿ ದೇವರು 318 ಮಂದಿ ಸೈನಿಕರುಗಳನ್ನ ಬಲ ಉಳ್ಳವರನ್ನ ಸಾಮರ್ಥ್ಯ ಉಳ್ಳವರನ್ನ ದೇವರಿಗೆ ಎಬ್ಬಿಸುವುದಕ್ಕೆ ಶಕ್ತನಾದರು ಚುಡನೆಗದನಗ ಸಂತಲು ಎಲ್ಲರೂ ಎದುರಿಸ್ಕೊಳ್ಳೋಣ ರಾಖಬ ಶೇರೆ ಮನೆ ಆರ ರೀಗಲ್ ಕಮನ ಬರೆಯಲ್ಪಟ್ಟಿದೆ ಅಬ್ರಹಾಮನ ಮನೆಯಲ್ಲಿ ಹುಟ್ಟಿ ಬೆಳೆದ ಅಲ್ಲಿ ಶಸ್ತ್ರಾಭ್ಯಾಸವುಳ್ಳ ಒಂದು ಗುಂಪು ಜನಗಳು ಇವರೆಲ್ಲಿಂದ ಬಂದರು ಅಂತ ಕೇಳಿದ್ರೆ ಅಲ್ಲಿ ನನಗೆ ಹೇಳಲಿಕ್ಕಿರೋದು ಒಂದೇ ಒಂದು ಗೋಧಿಯ ಕಾಳು ಸತ್ತು ಬಿದ್ದುದರಿಂದ ಆಗಿದೆ ಈ ಗೋಧಿಯ ಕಾಳುಗಳು ಎದ್ದು ಬಂದಿದ್ದು ಈ 318 ಜನ ಎಲ್ಲಿಂದ ಬಂದರು ಅಂತ ಕೇಳಿದ್ರೆ ಒಬ್ಬನು ದೇವರಿಗಾಗಿ ನಿಂತದ್ರಿಂದ ಒಬ್ಬನು ದೇವರಿಗಾಗಿ ಬಿತ್ತಲ್ಪಟ್ಟದ್ರಿಂದ ಅಲ್ಲೆಲ್ಲೂ ನೆಹೆಮೀಯನ ಹಿಂದೆ ಒಂದು ತಲೆಮಾರು ಗಿದ್ಯೋನನ ಹಿಂದೆ ಒಂದು ತಲೆಮಾರು ಅಬ್ರಹಾಮನ ಹಿಂದೆ ಒಂದು ತಲೆಮಾರು ಅಲ್ಲಿ ಅದೇ ರೀತಿಯಲ್ಲಿ ನಮ್ಮ ಹಿಂದೆ ಒಂದು ತಲೆಮಾರಿದೆ ಅನ್ನೋದನ್ನ ನಾವು ಮರಿಬಾರದು ಆದ್ರೆ ನಾವು ಬಿತ್ತಲ್ಪಡೋದಾದ್ರೆ ಅದನ್ನ ನಾವು ಕಾಣ್ತೇವೆ ಅದೆಷ್ಟು ಜನ ಅನ್ನೋದು ನಮಗ್ ಬೇಕಾಗಿಲ್ಲ ಆದ್ರೆ ಒಂದು ತಲೆಮಾರು ನಿಮ್ಮ ಹಿಂದೆ ಇದೆ ಒಂದು ತಲೆಮಾರು ನನ್ನ ಹಿಂದೆ ಇದೆ ಅಲ್ಲಿ ನಾವು ಬಿತ್ತಲ್ಪಡೋದಕ್ಕೆ ಸಿದ್ಧವಾದ್ರೆ ಮಾತ್ರವೇ ಆ ತಲೆಮಾರಿ ಎದ್ದು ಬರೋದನ್ನ ನಾವು ಕಾಣ್ತೇವೆ ನೀವು ಆತ್ಮ ಮಂಡಲದಲ್ಲಿ ನೋಡ್ರಿ ಆ ತಲೆಮಾರು ನೀವು ಮುಳುಗುತ್ತಾ ಇರುವಾಗ ಒಂದು ಆತ್ಮ ಮಂಡಲದಲ್ಲಿ ತಲೆಮಾರು ಮೊಳಕೆ ಹೊಡೆದ ಮೇಲೆ ಬರೋದನ್ನ ನೀವು ನೋಡ್ರಿ ಮೊಳಕೆ ಹೊಡೆದ ಮೇಲೆ ಬರೋದನ್ನ ನೀವು ನೋಡ್ರಿ ಈಗ ಮಳೆಗಾಲ ಕಳೆಯಿತು ವೃಷ್ಟಿಯು ನಿಂತು ಹೋಯಿತು ಭೂಮಿಯಲ್ಲೆಲ್ಲ ಹೂಗಳು ಕಾಣ ಬರುತ್ತವೆ ಹಲ್ಲೆಲೂಯಾ ಜೋರಾಗಿ ಹಲ್ಲೆಲೂಯಾ ಹಲ್ಲೆಲೂಯಾ
ಒಂದು ತಲೆಮಾರನ್ನ ಕಾಣುವ ಸಮಯ ಬಂದಿದೆ. ಒಂದು ತಲೆಮಾರನ್ನ ಕಾಣುವ ಸಮಯ ಬಂದಿದೆ. ನಾವು ಬಿತ್ತಲ್ಪಡೋಣ, ನಾವು ಬಿತ್ತಲ್ಪಡೋಣ. ನಾವು ದೇವರಿಗೆ ಹೇಳೋಣ, ಕರ್ತನೇ, ನಾನು ನನ್ನನ್ನೇ ಸಮರ್ಪಿಸುತ್ತೇನೆ, ನನ್ನನ್ನೇ ಒಂದು ಸಜೀವ ಯಜ್ಞವಾಗಿ ಸಮರ್ಪಿಸುತ್ತೇನೆ, ನನ್ನನ್ನೇ ಒಂದು ಸಜೀವ ಯಜ್ಞವಾಗಿ ನಿನ್ನ ಮುಂಭಾಗದಲ್ಲಿ ಒಪ್ಪಿಸುತ್ತೇನಪ್ಪ. ಹಾಲೆಲೂಯ್ಯ. ಎಲ್ಲರೂ ಒಪ್ಪಿಸಿಕೊಡೋಣ, ಎಲ್ಲರೂ ಒಪ್ಪಿಸಿಕೊಡೋಣ. ಹಾಲೆಲೂಯ್ಯ, ಹಾಲೆಲೂಯ್ಯ, ಹಾಲೆಲೂಯ್ಯ. ಅಪ್ಪ, ನಾನು ನಿನ್ನ ಸನ್ನಿಧಾನದಲ್ಲಿ ಇನ್ನೂ ಸಮಯವನ್ನು ಕಳೀತೇನೆ. ಚಳಿಯನ್ನು ನೋಡದೆ, ಮಳೆಯನ್ನು ನೋಡದೆ, ಹಾಲೆಲೂಯ್ಯ, ಬೇಸಿಗೆ ಕಾಲವನ್ನು ನೋಡದೆ, ಹಾಲೆಲೂಯ್ಯ, ಹಾಲೆಲೂಯ್ಯ, ಕಂಫರ್ಟ್ ಝೋನ್ಗಳನ್ನು ನೋಡದೆ, ಕರ್ತನೇ, ನಿನ್ನ ಸನ್ನಿಧಾನದಲ್ಲಿ ನಾನು ಬಿತ್ತಲ್ಪಡುತ್ತೇನಪ್ಪ. ನಾನು ನಿನ್ನ ಸನ್ನಿಧಾನದಲ್ಲಿ ಬಿತ್ತಲ್ಪಡುತ್ತೇನೆ. ನನ್ನೊಳಗಡೆ ಇಷ್ಟೆಲ್ಲ ನೀನ್ ಬಿತ್ತಿಟ್ಟಿದ್ದೀಯ ಅನ್ನೋದು ನನಗೆ ಗೊತ್ತಿರಲಿಲ್ಲ. ನಾನು ಇಷ್ಟು ದಿನ ಅದನ್ನು ವ್ಯರ್ಥ ಮಾಡಿದ್ದೇನೆ. ಇಷ್ಟು ದಿನಗಳು ನಾನು ವ್ಯರ್ಥವಾಗಿ ಕಳೆದಿದ್ದೇನೆ. ಇಷ್ಟೆಲ್ಲ ನನ್ನೊಳಗಡೆ ನೀವು ಡೆಪಾಸಿಟ್ ಮಾಡಿ ಇಟ್ಟಿದ್ದೀರ ಅಂತ ನನಗೆ ಗೊತ್ತಿರಲಿಲ್ಲ. ಗಿದ್ಯೋನಿಗೆ ಅದೇ ಹೇಳಲಿಕ್ಕಿರೋದು, ನಾನು ಇಷ್ಟೊಂದು ದೊಡ್ಡ ಪರಾಕ್ರಮಶಾಲಿ ಅಂತ ನನಗೆ ಗೊತ್ತಿರಲಿಲ್ಲ. ನನ್ನೊಳಗಡೆ ಆ ರೀತಿಯಾದ ಒಬ್ಬ ಪರಾಕ್ರಮಶಾಲಿಯಲ್ಲಿ ಇಟ್ಟಿದ್ದೆ ಅಂತ ನನಗೆ ಗೊತ್ತಿರಲಿಲ್ಲ. ಲಾರ್ಡ್, ಐ ಆಮ್ ಸಾರಿ. ಈ ಹಾಗದ ವೇಳೆಯಲ್ಲಿ ದೇವರ ಬಳಿಯಲ್ಲಿ ಆ ರೀತಿಯಲ್ಲಿ ಸಮರ್ಪಿಸಿಕೊಳ್ಳಿಕ್ಕೆ ಯಾರಿದ್ದೀರಾ? ದೇವರೇ, ಇಷ್ಟೆಲ್ಲ ಕೃಪಾವರಗಳನ್ನ ನನ್ನೊಳಗಡೆ ನೀವು ಇಟ್ಟಿದ್ದೀರಿ ಅಂತ ಗೊತ್ತಿರಲಿಲ್ಲ. ಇಷ್ಟೆಲ್ಲ ಆತ್ಮಗಳನ್ನ ನನ್ನೊಳಗಡೆ ನೀವು ಇಟ್ಟಿದ್ದೀರಿ ಅಂತ ಗೊತ್ತಿರಲಿಲ್ಲ. ಈ ಒಂದು ಸುಗ್ಗಿಯನ್ನು ನನ್ನೊಳಗಡೆ ನೀವು ಡೆಪಾಸಿಟ್ ಮಾಡಿ ಇಟ್ಟಿದ್ದೀರಿ ಅಂತ ನನಗೆ ಗೊತ್ತಿರಲಿಲ್ಲ. ಯೇಸಪ್ಪ, ನನ್ನ ದಯಮಾಡಿ ಕ್ಷಮಿಸು. ಇದನ್ನ ಮಾರ್ಗ ನಿನ್ನ ಸನ್ನಿಧಾನದಲ್ಲಿ ಬಿತ್ತಲ್ಪಡ್ಲಿಕ್ಕೆ ನನಗೆ ಕೃಪೆಯನ್ನು ಕೊಡು. ಅಲ್ಲಿ ನಿನ್ನ ಸನ್ನಿಧಾನದಲ್ಲಿ ಹೆಚ್ಚು ಸಮಯವನ್ನು ಕಳೆಯಕ್ಕೆ ನನಗೆ ಸಹಾಯ ಮಾಡು. ನಿನ್ನ ಸನ್ನಿಧಾನದಲ್ಲಿ ಮುಳುಗಲಿಕ್ಕೆ ನನಗೆ ಕೃಪೆ ಕೊಡು. ನಿನ್ನ ಜೀವ ನದಿಯಲ್ಲಿ ಮುಳುಗುವಂತ ಕೃಪೆಯನ್ನು ನನಗೆ ದಯಪಾಲಿಸು. ಯೆಹೆಜ್ಕೇಲನು ಆ ನದಿಯಲ್ಲಿ ಮುಳುಗಿದಾಗ ಅನೇಕ ವೃಕ್ಷಗಳೆದ್ದು ನಿಂತದನ್ನ ಕಂಡನು. ಅಲ್ಲಿ ಜಲ ಜಂತುಗಳು ಬದುಕಿ ಬಾಳಿದವು. ಮೀನುಗಳು ತಂಡೋಪತಂಡವಾಗಿ ಬಂದವು. ದಡ ತೀರದಲ್ಲಿ ಬೆಸ್ತರುಗಳು ನಿಂತಿದ್ದರು. ಅನೇಕ ಸ್ಥಳಗಳು ಬಲೆ ಬೀಸುವ ಸ್ಥಳಗಳಾಗಿ ಮಾರ್ಪಟ್ಟಿತು. ಇಷ್ಟೆಲ್ಲ ವಾಗ್ದಾನ ನೀನು ನನ್ನೊಳಗಡೆ ಇಟ್ಟಿರುವುದಕ್ಕಾಗಿ ಸ್ತೋತ್ರ. ಈ ಇಷ್ಟೆಲ್ಲ ವಾಗ್ದಾನವನ್ನು ನಮ್ಮ ಸಭೆಯಲ್ಲಿ ಇಟ್ಟಿರುವುದಕ್ಕಾಗಿ ಸ್ತೋತ್ರ. ಆದರೆ ಸಭೆಯಾಗಿ ನಾವೆಲ್ಲರೂ ಬಿತ್ತಲ್ಪಡೋಣವು. ಸಭೆಯಾಗಿ ಈ 4 ದಿನದ ಉಪವಾಸ ಪ್ರಾರ್ಥನೆಯಲ್ಲಿ ಬಿತ್ತಲ್ಪಡುವುದಕ್ಕಾಗಿ ನಾವು ಸಿದ್ಧವಾಗೋಣವ. ಅಲ್ಲಿ ಎಷ್ಟು ಜನರಿಗೆ ಮನಸ್ಸಿದೆ? ಅಲ್ಲಿ ಐ ವಾಂಟ್ ಟು ಬಿ ಸೋ, ಐ ವಾಂಟ್ ಟು ಬಿ ಸೋ, ಐ ವಾಂಟ್ ಟು ಬಿ ಸೋ. ನಾನು ಮುಳುಗಬೇಕು, ನಾನು ಬಿತ್ತಲ್ಪಡಬೇಕು, ನಾನು ಬಿತ್ತಲ್ಪಡಬೇಕು. ಅಲ್ಲಿ ನೀನು ಬಿತ್ತಲ್ಪಡುವಾಗ ಅಲ್ಲಿ 1 ಕೊರಿಂಥ ಪತ್ರಿಕೆ ಹೇಳ್ತದೆ, ಅಲ್ಲಿ ಪ್ರಾಕೃತ ಮನುಷ್ಯನ ಬಿತ್ತಲ್ಪಡುವಾಗ ಅಲ್ಲಿ ಮಹಿಮೆಯ ಮನುಷ್ಯನೆದ್ದು ಬರುವನು. ಅಲ್ಲಿ ನಮ್ಮ ಪ್ರಾಕೃತ ಸ್ವಭಾವಗಳು ಬಿತ್ತಲ್ಪಡುವಾಗ, ಅಲ್ಲಿ ನಮ್ಮ ಪ್ರಾಕೃತ ಸ್ವಭಾವಗಳು ನಮ್ಮಿಂದ ನಶಿಸಲ್ಪಡುವಾಗ, ಅವೆಲ್ಲವೂ ನಮ್ಮಿಂದ ಸಾಯುವಾಗ ಮಹಿಮೆಯ ಜನರೇಷನ್ ಅನ್ನ, ಒಂದು ಗ್ಲೋರಿಯಸ್ ಜನರೇಷನ್ ಅನ್ನ, ಒಂದು ಮಹಿಮೆಯ ತಲೆಮಾರನ್ನ ಕರ್ತನು ಎಬ್ಬಿಸುವುದಕ್ಕೆ ಶಕ್ತನಾಗಿರುವಂತ ದೇವರಾಗಿದ್ದಾನೆ. ಹೇಗೆ ಯೇಸು ಕ್ರಿಸ್ತನು ಕಲ್ವಾರಿ ಶಿಲುಬೆಯಲ್ಲಿ ಸತ್ತು ಆ ಸಮಾಧಿಯಲ್ಲಿ ಹೂಡಲ್ಪಟ್ಟು ಎದ್ದು ಬರುವಾಗ ಅನೇಕ ಭಕ್ತರುಗಳ ದೇಹವನ್ನು ಎಬ್ಬಿಸಿಕೊಂಡು ಬಂದರು, ಅದೇ ರೀತಿಯಲ್ಲಿ ನಾವು ಕರ್ತನಿಗಾಗಿ ಬಿತ್ತಲ್ಪಡುವಾಗ ಒಂದು ಭಕ್ತರುಗಳ ಗುಂಪನ್ನು ಎಬ್ಬಿಸುವುದಕ್ಕೆ, ಒಂದು ಆಶೀರ್ವದಿಸಲ್ಪಟ್ಟ ತಲೆಮಾರನ್ನ ಎಬ್ಬಿಸುವುದಕ್ಕೆ ಕರ್ತನು ಅಲ್ಲಿ ಶಕ್ತನಾದ ದೇವರಾಗಿದ್ದಾನೆ. ಹಾಲೆಲೂಯ, 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 ಹಾಲೆಲೂಯ. ಎಲ್ಲರೂ ಅಲ್ಪ ಸಮಯ ಬಾಯಿಗಳನ್ನು ತೆರೆದು ಕರ್ತನಿಗೆ ಸ್ತೋತ್ರ ಮಾಡೋಣ. ನಾವು ನಮ್ಮ ಕುರಿತಾಗಿ ತಿಳ್ಕೊಂಡಿದೀವಲ್ಲ, ಅದೆಲ್ಲ ನಾವು ದೇವರ ನಮ್ಮ ಬಗ್ಗೆ ಏನ್ ಹೇಳ್ತಾರೋ ಅದೇ ನಾವು. ಅಲ್ಲಿ ನಾವು ನಮ್ಮ ಬಗ್ಗೆ ಏನ್ ಯೋಚನೆ ಮಾಡ್ತಿದೀವೋ ಅದೆಲ್ಲ ನಾವು. ದೇವರು ನಮ್ಮ ಬಗ್ಗೆ ಏನ್ ಆಲೋಚಿಸಿದಾರೋ ಅದೇ ನಾವು. ಹಾಲೆಲೂಯ, 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 ಹಾಲೆಲೂಯ. ಆ ಒಂದು ಆತ್ಮಿಕ ಪ್ರಕಟಣೆಗಾಗಿ ನಮ್ಮನ್ನು ನಾವು ಸಂಪೂರ್ಣವಾಗಿ ದೇವರ ಮುಂಭಾಗದಲ್ಲಿ ಸಮರ್ಪಿಸಿಕೊಡೋಣ. ಹಾಲೆಲೂಯ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು Jesus, thank you Jesus, hallelujah, 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 hallelujah. Orabakaba shatharagalama. ಅಲ್ಪ ಸಮಯ ಎಲ್ಲರೂ ಬಾಯಿಗಳನ್ನು ತೆರೆದು ಸ್ತೋತ್ರ ಮಾಡೋಣ. ಶಾಂತೇರಲೆಕೆರೆ ಬೆಶಿಯಾತನಗಡಗ ರೈಕೆಲಮೇನಿಯ ನನ್ನ ನಂಬುವನ ಒಳಗಿನಿಂದ ಜೀವಕರವಾದ ನದಿಗಳು ಹರಿಯುವವು. ಆ ಜೀವಕರವಾದ ನದಿಗಳು ಹರಿಯಲಿ. ಆ ಜೀವಕರವಾದ ನದಿಗಳು ಈ ಆಲಯದ ಹೊಸ್ತಲಿನಿಂದ ಹರಿದು ಈ ಗ್ರಾಮವನ್ನು ಆವರಿಸಿಕೊಳ್ಳಲಿ. ಲೆಟ್ ದ ಸ್ಪಿರಿಟ್ ಆಫ್ ಗಾಡ್ ಫ್ಲೋ. ದೇವರ ಆತ್ಮನು ಚಲಿಸಲಿ. ಆ ಜೀವನದಿ ಗ್ರಾಮದಲ್ಲಿ ಚಲಿಸಲಿ. ಆ ಜೀವನದಿ ಗ್ರಾಮದಲ್ಲಿ ಎಲ್ಲರ ಬಾಯಿಗಳನ್ನು ತೆರೆದು ಆ ಜೀವವನ್ನು ರಿಲೀಸ್ ಮಾಡಿ. ನೀವು ಬಾಯಿ ತೆರೆದ್ರೆ ಜೀವ ಹೊರಗಡೆ ಬರುತ್ತದೆ. ನೀವು ಬಾಯಿ ತೆರೆದ್ರೆ ಜೀವ ನದಿ ಹೊರಗಡೆ ಬರುತ್ತೆ.
ಎಲ್ಲರ ಬಾಯಿದರು ಸ್ತೋತ್ರ ಮಾಡ್ರಿ. ಆ ಜೀವ ನದಿ ಗ್ರಾಮವನ್ನು ಆವರಿಸಿಕೊಳ್ಳಲಿ. ಈ ಸಭೆಯ ಹೊಸ್ತನ ಕೆಳಗಿನಿಂದ ಹರಿದು ಈ ಗ್ರಾಮವನ್ನು ಅದು ಸಂಪೂರ್ಣವಾಗಿ ಆಕ್ರಮಿಸಿಕೊಳ್ಳಲಿ. ಈ ಗ್ರಾಮವನ್ನು ಸಂಪೂರ್ಣವಾಗಿ ಜೀವ ನದಿ ಆವರಿಸಿಕೊಳ್ಳಲಿ. ಈ ಗ್ರಾಮದಲ್ಲಿ ಆಳ್ವಿಕೆ ಮಾಡುವ ಮರಣ ಶಕ್ತಿಗಳು ನೀಗಲ್ಪಡಲಿ. ಈ ಗ್ರಾಮದಲ್ಲಿ ಆಳ್ವಿಕೆ ಮಾಡುವ ಮರಣದ ಶಕ್ತಿಗಳು ನೀಗಲ್ಪಡಲಿ. ಆ ರಾಕ ರೀಬಾ ಶೇರೆ ಪುನರುತ್ಥಾನದ ಶಕ್ತಿ ಈ ಜೀವದ ನದಿಯ ಮೂಲಕ ಈ ಗ್ರಾಮವನ್ನು ಪರಿಪೂರ್ಣವಾಗಿ ಆವರಿಸಿಕೊಳ್ಳಲಿ. ಪವರ್ ಆಫ್ ರಿಸರೆಕ್ಷನ್, ಪವರ್ ಆಫ್ ರಿಸರೆಕ್ಷನ್, ಪವರ್ ಆಫ್ ರಿಸರೆಕ್ಷನ್, ಪುನರುತ್ಥಾನದ ಶಕ್ತಿ ಈ ಜೀವ ನದಿಯ ಮೂಲಕ ಈ ಗ್ರಾಮವನ್ನು ಆವರಿಸಿಕೊಳ್ಳಲಿ. ಮರಣದ ಕಟ್ಟುಗಳು ಬಿಚ್ಚಲಿ, ಮರಣದ ಬಂಧನಗಳು ಬಿಚ್ಚಲಿ, ಮರಣವನ್ನು ಉಂಟು ಮಾಡುವ ಶಕ್ತಿಗಳು ಬಿಚ್ಚಲ್ಪಡಲಿ, ಮರಣವನ್ನು ಉಂಟು ಮಾಡುವ ರೋಗ ಶಕ್ತಿಗಳು ಬಿಚ್ಚಲ್ಪಡಲಿ. ರೀಬನ್ ಕವನ ಜೀವಕ್ಕಾಗಿ ಪುನರುತ್ಥಾನಕ್ಕಾಗಿ ಯೇಸಪ್ಪ ನಿನ್ನ ಬಳಿಗೆ ಈ ಗ್ರಾಮದ ಜನಗಳು ಹುಡುಕಿ ಬರಲಿ. ನಾನೇ ಪುನರುತ್ಥಾನವು ಜೀವವೂ ಆಗಿದ್ದೇನೆ, ನನ್ನ ನಂಬುವವನು ಸತ್ತರೂ ಬದುಕುವನು. ಆ ಒಂದು ಜೀವನಕ್ಕಾಗಿ ಈ ಗ್ರಾಮ ಹುಡುಕಿ ಬರಲಿ. ಜೀವನದಿ ಚಲಿಸಲಿ, ಜೀವನದಿ ಗ್ರಾಮದಲ್ಲಿ ಚಲಿಸಲಿ. ಈ ನಿನ್ನ ಜೀವನದಿ ಗ್ರಾಮದಲ್ಲಿ ಹರಿಯಲಿ.